ನಿತ್ಯ ಚಾವಡಿದ ಮಿತ್ತು ಲೆತೊಂದು ಬರದೊಂದು ವಲಯದ ಅಧ್ಯಕ್ಷರಾಗಿ ನಿಂಚಿನ ರವೀಂದ್ರ ಕಲ್ಲಿನಾರು ನೀಡಿದ ವಿನಂತಿ ಮಾಡುವುದಿಲ್ಲ. ಮಾತಾಡಿ ಸಭಾ ಕಾರ್ಯಕ್ರಮವು ದಿವ್ಯ ಉಪಸ್ಥಿತಿ ಕೊಡ್ತುನಂಚಿನ ಪರಮ ಪೂಜ್ಯ ಶ್ರೀ 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 ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿ ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೀಡು ಬಾರ್ಕೂರು ಉಡುಪಿ ಅಂಚನೆ ಇನ್ನು ಉದ್ಘಾಟನೆ ಮಲ್ಪರವಲ್ಲರು ಶ್ರೀ ಬಿ ವಿವೇಕ್ ಶೆಟ್ಟಿ ಬೆಂಗಳೂರು ಚೇರ್ಮನ್ ವಿಶ್ವಾಸ್ ಕೆಮಿಕಲ್ಸ್ ಮುಂಬೈ ಅಧ್ಯಕ್ಷತೆ ವಹಿಸಿರುವವರು ಶ್ರೀ ರವೀಂದ್ರ ಕಲ್ಲಿನಾರು ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ. ಮುಖ್ಯ ಅತಿಥಿಗಳಾದ ಚಿತ್ರ ವಿ ಶೆಟ್ಟಿ ಉಪನ್ಯಾಸಕರು ಸಂತ ಅಲೋಷಿಯಸ್ ಕಾಲೇಜು, ಶ್ರೀ ಪದ್ಮನಾಭ ಶೆಟ್ಟಿ ಪಿಂಚನೆ ಅಜಕಳಗುತ್ತು ಉದ್ಯಮಿ MRPL ಐವತ್ತೊಂದ ನಮ್ಮ ಬಂಟರ ಸಂಘ ಉಳ್ಳಾಲ ವಲಯ ಅಂದಿತ ಮಾಜಿ ಅಧ್ಯಕ್ಷರ ಮುಂಚಿನ ಶ್ರೀ ಜಯರಾಮ ಶಾಂತ ಬೋಳಿಯಾರಗುತ್ತು, ಡಾಕ್ಟರ್ ಜಯಪಾಲ್ ಶೆಟ್ಟಿ ತಲಪಾಡಿ ದೊಡ್ಡಮನೆ, ಚಂದ್ರಹಾಸ್ ಅಡ್ಡಂತಾಯ ಕೊತ್ತಾರಗುತ್ತು, ಶ್ರೀ ಪ್ರವೇಂದ್ರ ಶೆಟ್ಟಿ ಒಲಿಗೊಟ್ಟು, ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಒಬ್ಬ ಶ್ರೀ ಸುರೇಶ್ ಚೌಟ ಕಕ್ಕಮಜಲು ಮೆಕುಲ್ಲ ನಿತ್ಯ ಚಾವಡಿದೆ ತಮ್ಮ ಆಸನ ಸ್ವೀಕಾರ ಮಾಡಿಕೊಡಲು ಕೇಳುವುದಿಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ ಪ್ರಾರ್ಥನೆಗಳ ಮುಖಾಂತರ ನಮ್ಮನ್ನು ತೋರುವಲ್ಲ ಆ ದೇವರನ್ನ ಆಶೀರ್ವಾದಗಳಿಗೆ ಮುಖಂಡರು ಕುಮಾರಿ ಶ್ರೀಹಿತಾ ಶೆಟ್ಟಿ ಅವರ ಪ್ರಾರ್ಥನೆಗಳ ಮುಖಾಂತರ ಈ ಒಂದು ಲೇಸಿಗೆ ನಮ್ಮ गुरुगणाधिपतिभ्यां नमः। वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। ಮಾಗಣದ ಶ್ರೀ ಸೋಮನಾಥ ದೇವರಿಗೆ ಸಾಷ್ಟಾಂಗ ಅಡ್ಡ ಬರಂದು ಈ ಭಾಗದ ಮಾತಾ ದೇವರಿಗೆ ಸುಖಿತೊಂದು ಈ ಜಾಗದ ನೆಲೆಯಂಚಿನ ಗುಳಿಗಜ್ಜ ಕೊರಗಜ್ಜನ ಸ್ತುತಿ ಮಲ್ತೊಂದು ಸುಮಾರು 110 ವರ್ಷಗದೊಂದು ಬಂಟರ ಸಂಘನ ಸ್ಥಾಪನೆ ಮಾಡಿದ ಕಾರಣಂಚಿನ ಆ ಹಿರಿಯ ಚೇತನನೆ ಮನಸ್ಸಿಗೆ ನೆನವರಿಕೆ ಮಲ್ತೊಂದು ಸುಮಾರು 25 ವರ್ಷಗದೊಂದು ನಮ್ಮ ಈ ವಲಯ ಬಂಟರ ಸಂಘದ ಸ್ಥಾಪನೆಗೆ ಕಾರಣಕರ್ತರ ನೆಂಚಿನ ಮಾತ ಹಿರಿಯ ಚೇತನನ ದುಂಬತ್ತ ಎನ್ನೆಂದು ವೇದಿಕೆ ದಿವ್ಯ ಉಪಸ್ಥಿತರಿಪ್ಪನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮಿಲ್ನ ಕಾರಿಗೆ ಅಡ್ಡ ಬರೊಂದು ವೇದಿಕೆಡೆ ಆಚೀನರಾಯನಂಚಿನ ಮಾತ ಈವರೆಗೆ ವಂದಿಸ ಒಂದು ಸೇರಿದನಂಚಿನ ಸಮಸ್ತ ಬಂಟ ಬಾಂಧವರಿಗೆ ವಂದನೆ ಸಲ್ಲಿಸ ಒಂದು ಸೇರಿದನಂಚಿನ ಮಾತುಗಳನ್ನ ಎದುಕೊಂಡಿರೆ ಬಾರಿ ಸಂತೋಷ ಪಡತೆ. ಮುಂದಲೆ ಸುಮಾರು 25 ವರ್ಷಗದೊಂದು ಸಮಾನ ಮನಸ್ಕರ ಪೂರ ಸೇರಿದು ನಮ್ಮ ಸಮಾಜದ ಬಂಧುಗಳ ಆಶೋತ್ತರಗೂ ಸ್ಪಂದಿಸಿನ ಒಂದು ದೃಢ ಸಂಕಲ್ಪ ಮಲ್ತದೆ 2000 ಇಸವಿಡೆ ಈ ಬಂಟರ ಸಂಘನ ಸ್ಥಾಪನೆ ಮಲ್ತೊಂದು 2002 ಇಸವಿಡೆ ನಮ್ಮ ಬಂಟೂರು ಬಂಪನಂಚಿನ ಒಂಜಿ ಸ್ವಾಭಿಮಾನದ ಉತ್ಸವನೆ ಅಟ್ಟಣೆ ಮಲ್ತದೆ. ಅದರ ಬೊಕ್ಕ ಈ ಬಂಟರ ಸಂಘನ ನೋಂದಾವಣೆ ಮಲ್ತೊಂದು ಕರಿನ 25 ವರ್ಷವನ್ನು ಪೂರೈಸೋದು ನಮ್ಮ 25ನೇ ವರ್ಷದಿಲ್ಲ. ಸುಮಾರು 8 ವರ್ಷಗದೊಂದು ಈ ವಿಶಾಲವಾಯಿನಂಚಿನ ಬಂಟರ ಭವನನು ಇನ್ನಿತ ಸಮಾರಂಭದ ಉದಿಪನ ಮಲ್ಪರಿತ್ತಿನಂಚಿನ ವಿವೇಕ್ ಶೆಟ್ಟಿ ಬೆಲ್ಲಗುತ್ತು ಮೇರ್ನ ನೇತೃತ್ವಡು ಕಟ್ಟಿದೆ. ಆ ಅವಧಿದ ಪದಾಧಿಕಾರಿಗಳನ್ನ ಸಹಕಾರಡು ಈ ಊರಿನ ಅಂಜನೆ ಪರವೂರಿನ ಸಮಾಜ ಬಾಂಧವರನ್ನ ಸಹಕಾರಡು ಪೊರ್ಲದ ಬಂಟರ ಭವನ ನಿರ್ಮಾಣ ಮಾಡ್ತದೆ. ಕರಿನ ವರ್ಷ 25ನೇ ವರ್ಷದ ನೆನಪಿಗೂ ರಜತ ಸಂಭ್ರಮವನ್ನು ಒಂದು ಆಯೋಜನೆ ಮಾಡ್ತದೆ. 25ನೇ ವರ್ಷದ ಕಾರ್ಯಕ್ರಮಗಳು ನಮ್ಮಲ್ಲ ವರ್ಷ ಪ್ರತಿ ಆಟದ ಒಂಜಿ ಸಮಯಡು
ಆಟಿದ ಪೊರ್ಲು ಆಟಿದ ಉತ್ಸವ ಅಂಜನೆ ಆಟಿದ ಐಶ್ವರ್ಯ ಪಂಪಣ ಪುದರಡು ಕಾರ್ಯಕ್ರಮ ಮಲ್ತೊಂದು ಇನ್ನಿತ ದಿನ ನಮ್ಮ ಕಾಂಡದ ಪೊರ್ತುಡು ವಿಶೇಷವಾಗಿ ಅಂಚಿನ ನಮ್ಮ ಸಮಾಜ ಬಂಧುಗಳನ್ನೇ ಒಂಜಿ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಮಲ್ತದೆ ಇತ ಸಭಾ ವೇದಿಕೆಡುಲ್ಲ ಇನ್ನೇ ನಂಗೆ ದಿವ್ಯ ಉಪಸ್ಥಿತಿ ಇರುತ್ತದೆ ನಂಗೆ ಮಾತರಿಗಳ ಆಶೀರ್ವಚನ ಕೊರಿಯರು ಈ ಭಾಗದ ಕರ್ನಾಟಕ ರಾಜ್ಯದ ಬಹುಶಃ ವಿದ್ಯಾ ವಾಚಸ್ಪತಿಯ ಮೂಜನ ಜನತಾ ಪೈಕಡೆ ನಮ್ಮ ಸಮಾಜದ ಸ್ವಾಮಿಲು ಪಣಿಯರೆ ನಂಗೆ ಭಾರಿ ಪೆರ್ಮೆ ನಮ್ಮ ಸಮಾಜದ ಮಲ್ಲ ಪೆರ್ಮೆ ನಮ್ಮ ಸ್ವಾಮಿಲು ಆರೆ ಕರಿನ 10 ವರ್ಷದ ಮುಂದು ಬಾರ್ಕೂರುಡು ಭಾರ್ಗವ ಬೀಡು ಬಾರ್ಕೂರು ಮಹಾಸಂಸ್ಥಾನ ಕಟ್ಟದು ಐಕೆ ದುಂಬತ್ತ ಹರಿಹರ ಪೀಠನು ಬೆಜ್ಜವಲ್ಲಿಡು ಸ್ಥಾಪನೆ ಮಲ್ತದೆ ಐತಲ ಪೀಠಾಧ್ಯಕ್ಷರಾದ ಸಮಾಜಮುಖಿ ಕೆಲಸ ಮಲ್ತೊಂದು ಓರ್ವ ವೈದ್ಯರಾದಲ್ಲ ಆಧ್ಯಾತ್ಮಿಕವಾದ ಸಂದೇಶನು ನಮ್ಮ ಸಮಾಜಗೂ ನಮ್ಮ ದೇಶಗೂ ನಮ್ಮ ರಾಜ್ಯಗೂ ಕೊರೊಂದಿದ್ದೇವೆ ಅಂಚಿನ ಪರಮ ಪೂಜ್ಯ ಶ್ರೀ 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 ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಸ್ವಾಮಿಲ್ನ ಪಾದಗೂ ಅಡ್ಡ ಬರೊಂದು ಇಂಡಿತ ಲೇಸಿಗೆ ಆರಿನ ಮೂಕೆಡೆ ಎದುಕೊಂಡಿಲ್ಲ ಪರಮ ಪೂಜ್ಯ ಶ್ರೀ ಶ್ರೀ ರವೀಂದ್ರ ಭಾಯಿ ಕಲ್ಲಿಮಾರು ಮೇರೆ ಮಾಲೆ ಬೊಕ್ಕ ಫಲ ಕೊಟ್ಟು ಅದನ್ನೇ ಈ ಒಂದು ಲೇಸಿಗೆ ನಾನು ದಿನಂತಲೇ ಲೆಕ್ಕ ಮಾಡೋದು ನನ್ನಲ್ಲ ಇನ್ನಿತ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ನಮ್ಮೊಟ್ಟಿಗೆ ಸೇರಿದರೆ ಹಿರಿಯಂಚಿನ ಶ್ರೀ ವಿವೇಕ್ ಶೆಟ್ಟಿ ಬೆಲ್ಲಗುತ್ತು 2014-2018 ಆ 2 ವರ್ಷದ ಅವಧಿಡೆ ಈ ಕಟ್ಟಡನು ಬಂಟರ ಭವನನು ಬರೀ ಪೊರ್ಲುಡು ನಿರ್ಮಾಣ ಮಲ್ಪರೆ ನಂಗೆ ಮಲ್ಲ ಸಹಕಾರ ಕೊರ್ನಾರು ಅಂಜನೆ ಈ ವೇದಿಕೆನೆ ಆರ್ನ ಪುದರಡೆ ನಮ್ಮ ಕಟ್ಟದ ಮಲ್ಲ ಪಣವದ ಸಹಕಾರದ ಒಟ್ಟಿಗೆ ಅದರದ್ದು ಮಕ್ಕಳ ನಿರಂತರವಾದ ನಮ್ಮ ವರ್ಷ ಪ್ರತಿ ನಮ್ಮ ಈ ಕಾರ್ಯಕ್ರಮಗೂ ಪಣವದ ಸಹಕಾರದ ಒಟ್ಟಿಗೆ ನಂಗೆ ಮಾರ್ಗದರ್ಶನ ಕೊರ್ಪನಾರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದ ಮಲ್ಲ ಪೆರ್ಮೆದ ಸ್ಥಾನ ಪಡೆಯಿನಾರು ನಮ್ಮ ವಲಯ ಸಂಘದ ಒಂದು ಮಾರ್ಗದರ್ಶಕರಾದ ನಿರಂತರ ನಮ್ಮೊಟ್ಟಿಗೆ ಪುನಂಚಿನ ಶ್ರೀ ವಿವೇಕ್ ಶೆಟ್ಟಿ ಬೆಲ್ಲಗುತ್ತು ಇನ್ನಿತ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ಪೆರಲ್ಲರು ಅವರನ್ನು ಸೇರಿದ ಸಮಸ್ತ ಬಂಧನ ಪರವಾದ ಮೋಕೆಡೆ ಹೇಳಿಕೊಳ್ಳ ಶ್ರೀ ಬಿ ವಿವೇಕ್ ಶೆಟ್ಟಿ ಬೆಲ್ಲಗುತ್ತು ಮೇರೆಗೆ ನಿಮ್ಮ ಅಧ್ಯಕ್ಷರಂಚಿನ ರವೀಂದ್ರ ಭಾಯಿ ಕಲ್ಲಿಮಾರು ಮೇಲೆ ಸನ್ಮಾನದ ಮಾನದಂಡ ಮಾಡಿಕೊಡೋದು ಕೇಳೋಣಲ್ಲ ಸಮಾರಂಭದ ಗಣ ಉಪಸ್ಥಿತಿ ಪಡೆಯುತ್ತದೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಅಂಚನೆ ರಾಜ್ಯದ ಆರೋಗ್ಯ ಭಕ್ತ ಕುಟುಂಬ ಕಲ್ಯಾಣ ಸಚಿವರಾಯನಂಚಿನ ಡಾಕ್ಟರ್ ಯುಟಿ ಖಾದರ್ ಬೇರೆ ಅನಿವಾರ್ಯ ಕಾರ್ಯಕ್ರಮದ ಮಿತ್ತು ಏನೇ ಕಾವೇರಿ ನದಿ ಆ ವಿಚಾರದ ಮಿತ್ತು ಏನೇ ಮೈಸೂರು ಸಭೆ ಪಿನ್ನರ್ದಾದ ಬೆಂಗಳೂರು ಸಭೆ ಪಿನ್ನರ್ದಾದ ಏನೇ ಬರೀ ರಾಪಜಿ ಪಂಪನ ಸಂದೇಶ ಕೊಡ್ತಾರೆ ನಂಗೆ ಮಲ್ಲ ಸಹಕಾರ ಕೊರೊಂದಿಪ್ಪನಾರು ಈ ಕಟ್ಟಡ ನಿರ್ಮಾಣಾಪನ ಸಂದರ್ಭದ ಸರ್ಕಾರದ ವಿಶೇಷ ಅನುದಾನ ಒದಗಿಸಿಕೊರ್ನಾರು ಅಂಚನೆ ಆರು ಕರಿನ 2 ವರ್ಷದಂದು ಪಂಡನೊಂದು ಪಾತರೆತ್ತಂದು ಸ್ವಲ್ಪ ವಿದ್ಯಾರ್ಥಿ ವೇತನ ಕೊರಿಯರೆ ಎನ್ನ ಒಂಜಿ ತಿಂಗಳ ಸಂಬಳದ ಒಂಜಿ ಸಹಕಾರ ಕೊರತೆ ಪಟ್ಟದು ಹಂಗೆ ದುಂಬತ್ತ ಈ ತಿಂಗಳು ನಂಗೆ 50,000 ರೂಪಾಯಿ ಇನ್ನಿತ ಕಾರ್ಯಕ್ರಮಗೂ ಆರು ಎತ್ತಿನ ಕಡಪಡು ಕೊಡ್ತೇವೆ ಆರನ್ನ ಅನುಪಸ್ಥಿತಿ ಆರನ್ನ ನೆನಪು ಮಲ್ತಂದು ಅಂಜನೆ ಇನಿ ನಮ್ಮ ಊರುಗಾರೆ ನಮ್ಮ ಪಾವೂರದ ಒಂದು ನಿವಾಸಿ ಡಾಕ್ಟರ್ ಕೆ ವಿದ್ಯಾಕುಮಾರಿ IAS ಆರು ಉಡುಪಿದ DC ಆದ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ಇತ್ತೆ ಬೆಂಗಳೂರು ಸಮಗ್ರ ಶಿಕ್ಷಣ ಇಲಾಖೆದ ಯೋಜನಾ ನಿರ್ದೇಶಕರಾದಿಪ್ಪನಾರು ಅವರೆಲ್ಲ ಅನಿವಾರ್ಯವಾದ ಇನ್ನು ವಿಶೇಷ ಸಭೆ ನಡೆದಾದ ಬೆಂಗಳೂರು ಇನ್ನು ಬರೀ ರಾತ್ರಿ ಆರ್ನೆಲ್ಲ ಅನುಪಸ್ಥಿತಿ ಅರೆಯನ್ನು ನೆನಪು ಮಲ್ತಂದು ಇನ್ನಿತ ನಮ್ಮ ಪುಣ್ಯನಕಲ್ನ ಕಾರ್ಯಕ್ರಮ ಆಟದ ಕಾರ್ಯಕ್ರಮ ಅಂಜಾದ ಪುಣ್ಯನಕಲ್ ವೇದಿಕೆಯ ಬೋರ್ಡ್ ಪಂಪಣ ಒಂಜೆ ನೆಟ್ ನಮ್ಮ ವಿಶೇಷ ಅತಿಥಿಗಳಾದ ಹಿರಿಯರನ್ನು ಲೆತ್ತದ ಒಂಜೆ ಶ್ರೀಮತಿ ಚಿತ್ರಾ ಪಿ ಶೆಟ್ಟಿ ಉಪನ್ಯಾಸಕರು ಸೈಂಟ್ ಅಲೋಸಿಯಸ್ ಕಾಲೇಜ್ ಮಂಗಳೂರು
ಬೇರೆ ಸೇರಿದಂಚಿನ ಮಾತನ್ನ ಪರವಾದ ಯಾನ ಚಿತ್ರಕ್ಕನ ಸ್ವಾಗತ ಮಲ್ಪ ಬಾರಿ ಉಪಾಧ್ಯಕ್ಷೆ ಬಂಟರ ಸಂಘ ಉಳ್ಳಾಲ ವಲಯ ಮೇರೆ ಮಿತ್ತ ಚಾವಲೆಯ ಬದಲು ನನಗೊಂಜಿ ಮಾನವಿಗೆ ಮಲ್ಪಡಲು ಕೇಳುವುದಿಲ್ಲ. ಇಂದಿನ ನಿಮ್ಮರ್ತಿ ಅಕ್ಕೆ ನಿಮ್ಮಂತಗೊಳ್ಳರು ಶ್ರೀಮತಿ ಶೋಭಾ ಶೆಟ್ಟಿ ಮೂಡಬಿದ್ದ ಮಹಿಳಾ ಬಂಟದ ಸಂಘದ ಅಧ್ಯಕ್ಷರಾದ ಬೆಂಗಳೂರಾದಿತ್ತು ಕರಿನಾ ಬದುಕದಾದಿತ್ತು ತನ್ನ ಒಂದು ಮಹಿಳಾ ತಂಡನ್ನು ಕಟ್ಟೊಂದುಬಹುದು ಬಾರಿ ಪೊರ್ಲುದ ಪ್ರದರ್ಶನ ಕೊರ್ದು ಅವಳು ಪದವಿ ಬಹುಮಾನ ಪಡೆ ನಿಂಚಿನ ಹಿಂದೆ ಮೂಡಬಿದ್ರೆ ಬಂಟದ ಸಂಘದ ಅಧ್ಯಕ್ಷರು ಶ್ರೀಮತಿ ಶೋಭಾ ಶೆಟ್ಟಿ ಹಿಡಿದ ಭಿನ್ನಾಗರದ ಮನೆಯಲ್ಲರು ಅವರನ್ನ ಸೇರಿದ ನಿಂತಿನ ಸಮಸ್ತ ಬಂಧನ ಪರವಾಗಿ ಮೋಕೆ ಹಿಡಿದುಕೊಂಡು ಶ್ರೀಮತಿ ಶೋಭಾ ಶೆಟ್ಟಿ ಮೂಡಬಿದ್ರೆ ಬಂಟರ ಸಂಘದ ಮಹಿಳಾ ಅಧ್ಯಕ್ಷರಾಯಣ ನಿರ್ಣಯ ನಮ್ಮ ಸಿರೂರು ಕೂಟದ ಅಧ್ಯಕ್ಷರಾಂಚಿನ ಶ್ರೀಮತಿ ಚಿತ್ರಾ ಜಿ ಅಧ್ಯಂತಾಯ ಮೇರೆ ನಾನು ಎದುಕೊಂಡು ಕೇಳೋದಿಲ್ಲ. ನಿಮ್ಮ ಇನ್ನಿತ ಜಂಟಿ ಸಂಸ್ಥೆಗಳು ಜಾಗತಿಕ ಬಂಟರ ಸಂಘದ ಒಕ್ಕೂಟದ್ದು ನಂಗೆ ಆರ್ಥಿಕ ಸಹಾಯ ಒದಗಿಕೊಡ್ತಾರೆ ಅಧ್ಯಕ್ಷರೇ ಐಕಲ ಹರೀಶ್ ಶೆಟ್ರು ಅವರನ್ನ ಅನುಪಸ್ಥಿತಿದೆ ಅವರನ್ನ ನೆನಪು ಮಾಡ್ಕೊಂಡು ಇದೇ ಮಾತೃ ಸಂಘದ ಪ್ರಧಾನ ಕಾರ್ಯಕರ್ತರು ನಮ್ಮೊಟ್ಟಿಗೆ ಲೇಸಿದ ಬಾಧ್ಯತೆ ನೀಡುತ್ತದೆ ಅವರನ್ನ ಅನುಪಸ್ಥಿತಿದೆ ಆರು ಬಂಟರ ಸಂಘದ ಜೊತೆ ಬಂಟರ ಯಾನೆ ನಾಡವರ ಮಾತೃ ಸಂಘದ ಜೊತೆ ಕಾರ್ಯದರ್ಶಿ ಅಂಚಿನ ನಮ್ಮ ಅಂಚಿನ ಪಿಂಚಮೆ ಪದ್ಮನಾಭ ಶೆಟ್ಟಿಯನ್ನು ಕಳಪಡಿಕೊಡ್ತಾರೆ. ಸನ್ಮಾನ್ಯ ಪದ್ಮನಾಭ ಶೆಟ್ಟಿ ಪಿಂಚ ಮೆಂಬರನ್ನು ಸೇರಿದ ಸಮಸ್ತ ಬಂಧನ ಪರವಾದ ಯಾನಿದೆ ವೇದಿಕೆಗೆ ಸ್ವಾಗತ ಮಾಡುತ್ತೇವೆ. ಮೇರೆಗೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಅಂಚಿನ ಶ್ರೀ ಪ್ರವೀಣ್ ರೈ ಮೇರೆ ಮಿತ್ತ ಚಾವಡಿಗೆ ಬರ್ತದೆ ಅವರಿಗೆ ಮಾನವಿಗೆ ಮಲ್ಪಡಲು ಕೇಳೋದಿಲ್ಲ. ಅಂಜನೆ ನಮ್ಮ ಕೂಟಡಿನಿ ದೂರದ ಬೆಂಗಳೂರು ಇದ್ದಾರೆ. ಬೆಂಗಳೂರು ಬಂಟರ ಸಂಘದ ಗೌರವ ಕಾರ್ಯದರ್ಶಿ ಲೈನಂಚಿನ ಸನ್ಮಾನ್ಯ ವಿಜಯ ಶೆಟ್ಟಿ ಆಲಾಡಿ ನಮ್ಮ ಬೆಂಗಳೂರು ಪೈನಂಚಿನ ಸಂದರ್ಭಗಳು ಬಾರಿ ನಂಗೊಂದು ಪ್ರೇರಣೆ ಕೊಡ್ದು ಈ ಸಂಘಗಳ ಎಂಕಲೆ ಪ್ರತಿ ವರ್ಷ ವಿದ್ಯಾರ್ಥಿ ಸಹಕಾರ ಮಲ್ಪಂತ ಭರವಸೆ ಕೊಡ್ತಾರೆ. ಇಂದಿನ ಈ ಭಾಗದ್ದು ಆ ಒಂದು ಕರಿಮಣದ ವಿಷಯದ ಒಳ್ಳೆ ಅರ್ಜಿ ತಗೊಂಡ ಅದಕ್ಕೆ ಒಂದು ಧನಾತ್ಮಕವಾದ ಸ್ಪಂದನೆ ಕೊಡ್ತಂಚಿನ ವಿಜಯ ಶೆಟ್ಟಿ ಆಲಾಡಿ ಬೇರೆನೆ ಸೇರಿದಂಚಿನ ಸಮಸ್ತ ಬಂಧನ ಪರವಾದ ಇವಾಗ ಸ್ವಾಗತ ಮಾಡುತ್ತೆ. ಶ್ರೀ ವಿಜಯ ಶೆಟ್ಟಿ ಹಾಲಾಡಿ ಮೇರೆಗೆ ಶ್ರೀ ಮೋಹನ್ ದಾಸ್ ಗಾಂಧಿ ಉಪಾಧ್ಯಕ್ಷರು ಮಂತ್ರ ಸಂಘ ಉಳ್ಳಾಲ ವಲಯ ಮೇಲೆ ಇರುತ್ತದೆ. ಶಾಲೆ ಬೊಕ್ಕ ಸ್ಮರಣಿಕದ ಮಾನವಿಗೆ ಮಾತಾಡಲು ಕೇಳೋದಿಲ್ಲ. ರಾಜಗೋಪಾಲ್ ರೈಕಲು ಸದಾ ನಗುಮುಗದ ವ್ಯಕ್ತಿತ್ವ ಇಂಟರ್ನ್ಯಾಷನಲ್ ಬನ್ಸ್ಬರ್ಗ್ ಟ್ರಸ್ಟದ ಒಂದು ಮಲ್ಲ ಪಿಲ್ಲರ್ ಸಂಚಾಲಕರಾದ ಕೆಲಸ ಮಾಡ್ತದೆ. ಇತ್ತೆ ಸಂಘಟನಾ ಕಾರ್ಯದರ್ಶಿಯಾದ ದೇವರನಲ್ತೊಂದುಳ್ಳರು ಬರ್ಪನ 23ನೇ ತಾರೀಕಿಗೆ ಆಟದ ಮರಿಯಳದ ಮೇದನ ಬಂಪನ ಕಾರ್ಯಕ್ರಮ ಬಾರಿ ಯಶಸ್ವಿಯಾದ ನಲ್ಪ ಆರ್ನ ಒಂದು ಮಲ್ಲ ಸಹಕಾರಲ ಉಂಡು ಶ್ರೀ ರಾಜಗೋಪಾಲ್ ರೈ ಭಗವಾ ಕಟ್ಟಡದ ಮಾಲಕೇರಲ ಅಂದು ಅವರನ್ನು ಸೇರಿದ ನಿಂತಿನ ಸಮಸ್ತ ಬಂಗಲ್ನ ಪರವಾದ
ಈ ಸಭೆಗೆ ನಮ್ಮ ಕೇಳಿ ಸ್ವಾಗತ ಮಾಡ್ತಾರೆ. ಶ್ರೀ ರಾಜಗೋಪಾಲ್ ರೈ ಇವರಿಗೆ ನಮ್ಮ ವಲಯ ಸಂಘದ ಪದಾಧಿಕಾರಿಯಾದ ವಿವೇಕ್ ರೈ ಮೇರೆ ನಿತ್ಯ ಚಾವಡಿಗೆ ಬರ್ತದೆ ಶಾಲೆ ಬೊಕ್ಕ ಸ್ಮರಣಿಕೆ ಕೊಟ್ಟು ಸ್ವಾಗತ ಮಲ್ಪೋಡು ಕೇಳೋದಿಲ್ಲ. ನಮ್ಮ ಈ ಕಾರ್ಯಕ್ರಮದ ಸಂತೋಷದಿಂದ ಅದಕ್ಕೆ ಗೊತ್ತು MRPL ಉದ್ಯಮಿಗಳು ಬರಡಿತ್ತಿಂದೆ ಆರ್ಥಿಕ ಸಹಕಾರದ ಭರವಸೆ ಕೊಡ್ದು ಕಡಪಡಿದು ಕೊಡ್ತಾರೆ ಅವ್ರನ್ನ ಅನುಪಸ್ಥಿತಿಗೆ ಅವರಿಗೆ ಸ್ವಾಗತ ಮಲ್ಪೆ ಮುಂಚೆನೆ ನಮ್ಮ ಇನ್ನಿತ ವಿದ್ಯಾರ್ಥಿ ವೇತನದ ಮಾತೃ ಸಂಘಗಳ ಮಲ್ಲ ಸಹಕಾರ ನಂಗೆ ಇತ್ತನೆ ತೆಗೆದುಂಡು ಮುಂಚೆನೆ ವಿಜಯ ಕ್ರೆಡಿಟ್ ಸೊಸೈಟಿ ಬೆಳ್ತಂಗಡಿ ಕೇಂದ್ರ ಕಚೇರಿ ಅಕಲ್ನ ಈ ಭಾಗದ ಶಾಖೆದ ವತಿಯಿಂದ ನಂಗೆ ಆರ್ಥಿಕ ಸಹಕಾರ ತೆಗೆದುಂಡು ಐಪ ಸಿಇಒ ಪ್ರದೀಪ್ ಕುಮಾರ್ ಶೆಟ್ಟಿ ನಮ್ಮೊಟ್ಟಿಗೆಲ್ಲರು ಯಾರನ್ನೆಲ್ಲ ಮೋಕೆಡೆ ಸ್ವಾಗತ ಮಾಡ್ಕೊಂಡಿಲ್ಲ ಅವ್ರನ್ನ ಉಪಸ್ಥಿತಿನ ಗೌರವಿಸೋದಿಲ್ಲ. ಅಂಜನೆ ನಮ್ಮ ಈ ವೇದಿಕೆಗೆ ನಮ್ಮ ವಲಯ ಸಂಘದ ಕಡೂರದ ಅಧ್ಯಕ್ಷರು ಹಿರಿಯರು ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯ ಸಂಚಾಲಕರಾದ ಮಾತೃ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಕರೀಣ 10-18 ವರ್ಷದಿಂದ ಬೇಲಮಂತಂದಿನ ಹಿರಿಯರು ಶ್ರೀ ಗೌರವ್ ಸಂತ ಬೋಳಿಯರ್ ಗೊತ್ತು ನಮ್ಮೊಟ್ಟಿಗೆಲ್ಲರು ಅವರನ್ನು ಸೇರ್ಪಡಿಸಿದ ಮಾತನಾಡುವ ಪರವಾದ ಮೋಕೆಗೆ ಸ್ವಾಗತ ಮಲ್ಪೆ. ಶ್ರೀ ಗೌರವ್ ಸಂತ ಓಲರ್ ಗೊತ್ತು ಇವರಿಗೆ ನಮ್ಮ ಇತ್ತದ ಅಧ್ಯಕ್ಷರ ನೆಂಚಿನ ರವೀಂದ್ರ ಭೈ ಕಲ್ಲಿಮಾರು ಮೇರೆ ಶಾಲೆ ಬೊಕ್ಕ ಸ್ಮರಣಿಕೆ ಪಾಡ್ದು ಸ್ವಾಗತ ಮಲ್ಪೋಡನ್ನು ಕೇಳೋದಿಲ್ಲ. ನನಗೆ ಮಾಜಿ ಅಧ್ಯಕ್ಷರು ಡಾಕ್ಟರ್ ಜಯಪಾಲ್ ಶೆಟ್ಟಿನ ನಿರೀಕ್ಷೆ ನಮ್ಮಲ್ಲ ಅಂಜನೆ ನಮ್ಮ ಈ ವೇದಿಕೆಗೆ ನಮ್ಮರೇ ಯಶಸ್ವಿ ಮಾಜಿ ಅಧ್ಯಕ್ಷರೇ ನಮ್ಮ ಮಾತ ಕಾರ್ಯಕ್ರಮದ ಸಹಕಾರ ಕೊಡ್ತಿನ ಒಂದು ವ್ಯಕ್ತಿತ್ವ ಶ್ರೀ ಚಂದ್ರಾಸಡ್ಡ ಅಂತ ಗೊತ್ತಾರು ಗೊತ್ತು ಹಿರಿಯರನಂಚಿನ ಚಂದ್ರಾಸಡ್ಡ ಅಂತ ಸೇರಿದ ಮಾತ ಬಂಗಲ್ನ ಪರವಾಗಿ ಮೋಕೆ ಹಿಡಿದುಕೊಂಡು ಚಂದ್ರಾಸಡ್ಡಂತಾಯ ಗೊತ್ತಾರು ಗೊತ್ತು ಮಾಜಿ ಅಧ್ಯಕ್ಷರು ಬೆಂಕಟಸಂಘ ವಿನಾಲಯ ಮೇರೆಲ್ಲ ನಮ್ಮ ಅಧ್ಯಕ್ಷರ ನೆಂಚಿನ ರವೀಂದ್ರ ಭೈ ಕಲ್ಲಿಮಾರು ಸ್ಮರಣಿಕೆ ಬೊಕ್ಕ ಶಾಲೆ ಕೊಟ್ಟು ಸ್ವಾಗತ ಮಾಡ್ಕೊಂಡಿಲ್ಲ. ಮುಂಜಾನೆ ನನಗೆ ಮಾಜಿ ಅಧ್ಯಕ್ಷರು ಶಿಕ್ಷಣ ತಜ್ಞರು ರಾಜಕೀಯ ಧುರೀಣರು ರವೀಂದ್ರ ಶೆಟ್ಟಿ ಉಳಿಬೇಕು ನಮ್ಮ ವೇದಿಕೆಗೆಲ್ಲರೂ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿಬೇಕು ಮೇರೆನ ಸೇರಿದ ನಿಂತಿನ ಮಾತು ಬಂಗಲ್ನ ಪರವಾದ ಮೋಕೆ ಹಿಡಿದುಕೊಂಡು ಮಾತುಕತೆ ಪರವಾದ ನಮ್ಮ ಅಧ್ಯಕ್ಷರ ನೆಂಚಿನ ರವೀಂದ್ರ ಕಲ್ಲಿಮಾರು ಮೇರೆಗೆ ಶಾಲೆ ಬೊಕ್ಕ ಸ್ಮರಣಿಕೆ ಕೊಟ್ಟು ಸ್ವಾಗತ ಮಾಡ್ಕೊಂಡಿಲ್ಲ. ಮುಂಜಾನೆ ನನಗೆ ಮಾಜಿ ಅಧ್ಯಕ್ಷರು ಈ ಉದ್ಯಮಿ ಈ ಬಂಟರ ಭವನ ನಿರ್ಮಾಣದ ಅವಧಿಗೆ ಕಾರ್ಯಾನುಭವ ಮತ್ತೊಂದು ಆರನ ಅವಧಿಗೆ ಈ ಬಂಟರ ಭವನ ಯಶಸ್ವಿಯಾದ ಲೋಕಾರ್ಪಣೆ ಮಲ್ಪನಿಂಚಿನ ಜಿತೇಂದ್ರ ಶೆಟ್ಟಿ ತಲವಾಡಿ ಗೊತ್ತಿಲ್ಲರು ಆರೋಗ್ಯ ಸೇರಿದ ನಿಂಚಿನ ಸಮಸ್ತ ಬಂಗಲ್ನ ಪರವಾದ ಮೋಕೆ ಹಿಡಿದುಕೊಂಡು ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಮೇರೆಲ್ಲ ನಮ್ಮ ಅಧ್ಯಕ್ಷರ ನೆಂಚಿನ ರವೀಂದ್ರ ಭೈ ಕಲ್ಲಿಮಾರು ಎಂದರೆ ಶಾಲೆ ಬೊಕ್ಕ ಸ್ಮರಣಿಕೆದ ಕೊರ್ದು ಸ್ವಾಗತ ಮಾಡ್ಕೊಂಡಿದ್ದಾರೆ ಈ ಲೈಸಿಕೆ. ಅಂಜನೆ ನಮ್ಮ ವಲಯ ಸಂಘದ ನಿಕಟಪೂರ್ವ ಅಧ್ಯಕ್ಷರು ರಜತ ಸಂಭ್ರಮದ ಅವಧಿಗೆ ಈ ಕಟ್ಟಡದ ವಿಶೇಷವಾಗಿ ನಿಂತಿನ ಒಂದು ಲಿಫ್ಟದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟು ಎಲ್ಲ ಒಂದು ಕಾರ್ಯಸಾಧನೆ ಮತ್ತು ನಿಂತಿನ ಶ್ರೀ ಸುರೇಶ್ ಚೌಟ ಕಕ್ಕನದಲ್ ಮೇರೆಲ್ಲ ಈ ಸಭೆಗೆ ಮೋಕೆ ಹಿಡಿದುಕೊಂಡು ಮಾಜಿ ಅಧ್ಯಕ್ಷರ ನೆಂಚಿನ ಸುರೇಶ್ ಚೌಟ ಕಕ್ಕನದಲ್ ಎಂಬುವರಿಗೆ ರವೀಂದ್ರ ಭೈ ಕಲ್ಲಿಮಾರು ಅಧ್ಯಕ್ಷರು ಬೆಂಕಟಸಂಘ ವಿನಾಲಯ ರಿಜಿಸ್ಟರ್ ಮೇಲೆ ಶಾಲೆ ಬೊಕ್ಕ ಸ್ಮರಣಿಕೆ ಕೊಟ್ಟು ಸ್ವಾಗತ ಮಾಡ್ಕೊಂಡಿಲ್ಲ. ನಮ್ಮ ಈ ವೇದಿಕೆಯ ಎದುರು ಬೇಟೆ ಊರದ ಗಣ್ಯರು ಊರುಪುರ ಬಂಟರ ಮಾತೃ ಸಂಘದ ಪೂರ್ವಾಧ್ಯಕ್ಷರ ನೆಂಚಿನ ರಾಜ್ಕುಮಾರ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ಅಂಜನೆ ಸುಗರ್ ಶೆಟ್ಟಿ ಪರಮಂಕಿ ಅವರಿಗೆ ಸ್ವಾಗತ. ಕಿರಣ್ ಬಕ್ಕಲ ಗುರುಪುರ ಅವರಿಗೆಲ್ಲ ಪ್ರೀತಿಯ ಸ್ವಾಗತ. ಅಂಜನೆ ನನರೆ ಬಂಗುಳು ಗುರುಪುರದ ಜಯರಾಮ್ ರೇಖೆಲ್ಲರು ಅವರಿಗೆಲ್ಲ ಪ್ರೀತಿಯ ಸ್ವಾಗತ. ಶಬರಿ ಕೈಪಡಿಸಿದ ಶ್ರೀಯುತ ರಾಜೇಶ್ ಶೆಟ್ಟಿ ಅವರಿಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೀಯುತ ಸುರೇಶ್ ಕುಮಾರ್ ಶೆಟ್ಟಿ ನಮ್ಮ ಪುರುಷೋತ್ತಮ ಶೆಟ್ಟಿನ ಯಮುನಾ ಬಾರಿ ಪುರುಷೋತ್ತಮ ಶೆಟ್ಟಿನ ಬಾವಿ ಅವರಿಗೆಲ್ಲ ಪ್ರೀತಿಯ ಸ್ವಾಗತ. ಅಂಜನೆ ಹಿರಿಯ ಕುಳಿಯರು ನಮ್ಮ ವಿವೇಕಣ್ಣನ ಧರ್ಮಪತ್ನಿ ಅವ್ರನ್ನ ಸಹೋದರಿ ಅವ್ರನ್ನ ಬಂಧುಗಳು ಅಂಜನೆ ಊರದ ಪರವೂರದ ಮಾತ ಗಣ್ಯರು ಅಂಜನೆ ನಮ್ಮ ಈ ವಲಯ ಸಂಘದ ಮಾಜಿ ಕಾರ್ಯಕಾರಿ ಸಮಿತಿಗಳೇ ಮಾಜಿ ಪದಾಧಿಕಾರಿಗಳೇ ಅಂಜನೆ 14 ಗ್ರಾಮದ ಬಂಟರ ಸಂಘದ ಅಧ್ಯಕ್ಷರನ್ನಾಗಲಿ
ಜಪರಿಮಗುರು ಬಂಡರ ಸಂಘದ ಅಧ್ಯಕ್ಷರೇನಂಚಿನ ಸತ್ಯಪ್ರಸಾದ್ ಶೆಟ್ಟರಳ್ಳೇರೆ ಆರೆಗಳ ಪ್ರೀತಿಯ ಸ್ವಾಗತ. ಅಂಚನೆ 14 ಗ್ರಾಮದ ಸಮಸ್ತ ಬಂಟ ಬಾಂಧವರನ್ನೇ ಅಂಚನೆ ಯಾಕಡೆ ನಂಗೆ ಯಕ್ಷಗಾನ ಪ್ರದರ್ಶನ ಕೊರತನಂಚಿನ ಆ ಮಾತ ಕಲಾವಿದರನ್ನೇ ಮೋಕೆಡೆ ಸ್ವಾಗತ ಮಲ್ತೊಂದು ಇತ್ತೆ ಬೇತೆ ಪಾತ್ರನ ಕೊಡ್ತತ್ತೆ. ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿ ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವಬೀಡು ಬಾರ್ಕೂರು ಉಡುಪಿ ಗೊತ್ತಾ ಈ ನಮ್ಮ ಗುರುಪೀಠದಲ್ಲೊಂದು ನಮ್ಮ ಮಾತಾ ಅವ್ರನ್ನ ಒಟ್ಟಿಗೆ ಉದಿಪನ ಮಲ್ಪವೆಲ್ಲರೂ ಶ್ರೀ ಡಿ ವಿವೇಕ್ ಶೆಟ್ಟಿ ಬೆಲ್ಲಗುತ್ತು ಚೇರ್ಮನ್ ವಿಶ್ವಾಸ್ ಕೆಮಿಕಲ್ಸ್ ಮುಂಬೈ ಅದಕ್ಕಂದ ಇನಿ ಈ ಬಂಟರ ಭವನ ಆಯರ ಕೊಂಚಿ ಕಾರಣೀಭೂತರ ನಿಂಚಿನ ಅಧ್ಯಕ್ಷರಾದಿತ್ಯ ನಿಂಚಿನ ಬಂಟರ ಭವನ ಕಟ್ಟಡ ಸಮಿತಿದ ಆರ್ನ ಟೈಮ್ಸ್ ಆದಿತ್ಯ ನಿಂಚಿನ ಶ್ರೀ ಡಿ ವಿವೇಕ್ ಶೆಟ್ಟಿ ಬೆಲ್ಲಗುತ್ತು ಅಂಚನೆ ನಮ್ಮ ಮಾತ ನಿತ್ಯ ಚಾವಡಿಪ್ಪ ನಿಂಚಿನ ಮಾತ ಮಲ್ಲ ಬಿಂದಿರ್ಲ ಒಂಜಾದು ಈ ಒಂಜಿ ದೀಪ ಪ್ರಜ್ವಲನೆ ಮಾಡಿದು ಈ ಒಂಜಿ ಆಟದ ಐಸಿರು ಲೈಸಿದು ಹೊರ್ಲ ಕಂಠದ ಪಜ್ಜೆ ದೀಪ ಲೆಕ್ಕ ಆವಡಿಕೊಂಡಿದ್ದು ಮಾತಿರ್ದಲ ಕೆಲವೊಂದು ಅಂಚನೆ ದೀಪ ಪ್ರಜ್ವಲನೆ ಆಯ್ಕೋದ್ರೆ ಆಯ್ತ ಹೊತ್ತಿಗೆ ತಿರುವಿನ ಹಿಂಗಾರನು ದೃಕ್ಪಾವನ ಮುಖಾಂತರ ನಮ್ಮ ಒಂಜಿ ತುಳು ಸಂಪ್ರದಾಯದ ದ್ಯೋತಕವಾಗಿ ಆ ಒಂಜಿ ನೆಲ್ಲ ಈ ಮಲ್ಪಡು ಅವನು ಎದಿಪನ ಮಲ್ಪಡು ಪಂಡದು ಶ್ರೀ ಡಿ ವಿವೇಕ್ ಶೆಟ್ಟಿ ಮೆಲ್ಲಗೊತ್ತು ಅಂಚನೆ ಅವರೊಟ್ಟಿಗೆ ಮಾತ ಅತಿಥಿ ಅಭ್ಯಾಗತರಲ್ಲ ಕೈ ಜೋಡಿಸವಡು ತಾರೈದ ತೇನು ಐತ ಒಂದು ತಿಂಗಳ ಉಡುಪಾವನದ ಮುಖಾಂತರ ಅಧಿಕೃತವಾದ ಈ ಒಂಜಿ ಲೇಸಗೆ ಚಾಲನೆ ಕೊರಡು ಬಂದದು ಮಾತಾ ಒಂಜಿ ಮಲ್ಲ ದಿನ್ನೆರಡಲ ಸಭಾಸದರನ ಪರವಾದ ಬಂಟ ಸಮಾಜದ ಪ್ರತಿಯೊಂಜಿ ಸದಸ್ಯರನ ಪರವಾದಲ ಸಂಭಾಯಿತ ಮಂಕಲ್ಲ ಶ್ರೀ ಡಿ ವಿವೇಕ್ ಶೆಟ್ಟಿ ಬೆಲ್ಲಗೊತ್ತು ಮೇರೆ ನಮ್ಮನ್ನು ಉದ್ದೇಶಿಸಾದೆ ಆಗ ಅಮೂಲ್ಯವಾದ ದೊಡ್ಡ ಮಗುಮುತ್ತು ಪಡೆದುಕೊಂಡದು ನಾನು ಬಂಟನ ಸಂಘ ಎನ್ನಾಳು ರಿಜಿಸ್ಟರ್ಡ್ ಮತ್ತು ಪರವಾದ ಕಳಕಂಡು ಕೇಳೊಂದಿಲ್ಲ. ವೇದಿಕೆ ಇಡ್ತದ ನಮ್ಮ ಏರಿ ಆಯ್ನ ನಂಗೆ ಮಾತಿರಿಗ್ಲ ಮೋಕೆ ಆಯ್ನ ಶ್ರೀ ಸಂತೋಷ್ ಗುರೂಜಿಲೆ ಅಂಚನೆ ಬಂಟರ ಸಂಘ ಉಳ್ಳಾಲ ವಲಯದ ನಮ್ಮ ಅಧ್ಯಕ್ಷರಾಯನ ಶ್ರೀ ರವೀಂದ್ರ ರೈಕುಲೆ ಪಾಸ್ಟ್ ಪ್ರೆಸಿಡೆಂಟ್ಸ್ ಬೊಕ್ಕ ಇತ್ತಿನ ಮಾತ ಗಣ್ಯ ವ್ಯಕ್ತಿಲ ವೇದಿಕೆ ನೆತ್ತಲಕ್ಕೆ ನಮಸ್ಕಾರ ಮಂತೊಂದು ಎನ್ನರಟ್ಟು ಪಾತ್ರ ಬಂತೆ ಈ ಒಂಜಿ ಆಟಿದ ತಿಂಗಳು ಪಂಡ ಅವು ಒಂಜಿ ನಮ್ಮ ಪ್ರತಿ ಒಂಜಿ ಬಂಟರ ಸಂಘದ ಕರಿನ 10-15 ವರ್ಷದಿಂಚ ಒಂಜಿ ಮಲ್ಲ ಗೌಜಿನ ಮಲ್ಪುನಂಚಿನ ಪ್ರೋಗ್ರಾಮ್ ದಯ ಪಂಡ ಒಂಜಿ ಟೈಮ್ಡ್ ಈ ಆಟಿ ತಿಂಗಳು ಜನಗಳಿಗೆ ಸರಿಯಾದ ಉನಿಯರ್ ಲಜ್ಜಾಣಿಗೆ ತಿನ್ನಿಯರ್ ಲಜ್ಜಾಣಿಗೆ ಆಡ ಇನಿ ಮಾತಿರ್ಲ ಶ್ರೀಮಂತರಾದ ಮಾತಿರ್ಲ ಐನೊಂಜಿ ಬೇತೆ ಲೆವೆಲ್ ಕೊಂಡು ಬರ್ತದೆ ಐನೊಂಜಿ ಸೆಲೆಬ್ರೇಷನ್ ಮಲ್ತೋದುಲ್ಲೆ ಆಡ ಮಾತ್ರ ಈ ಆಟಿದ ಒಂಜಿ ತಿಂಗುಳ್ದ ಈ ಒಂಜಿ ಪರ್ಬನು ನಮ ಐಟ್ ಒಂಜಿ ಮೆಸೇಜ್ ಕಲ್ಪೋಡು ದಯ ಪಂಡ ಒಂಜಿ ಪಂಡ ಒಂಜಿನ ಮಾರಿ ದೇವರ ಪಂಪೇರು ಅಂಚಿನ ಕ್ರಮ ಒಕ್ಕ ಆಟಿ ಕೆಡೆಂಜಿ ಬರ್ಪುನ ಅವತ್ತಂದೆ ಐಟ್ ಒಂಜಿ ಮಹಾಮಲ್ಲ ಕಾರ್ಯಕ್ರಮ ಮಲ್ಪೇರು ಪ್ರತಿ ಒಂಜಿ ತರವಾಡದಕ್ಕಲ್ಲ ಪ್ರತಿ ಒಂಜಿ ಕುಟುಂಬದಕ್ಕಲ್ಲ ದಾದ ಪಂಡ ಒಂಜಿ ನಮ್ಮ ಹಿರಿಯಾಕ್ಲಿನ ಎನ್ನದು ಆಕಲಿ ಒಂಜಿ ಬಲಸುನ ಕಾರ್ಯಕ್ರಮ ಈ ಬಲಸುನ ಕಾರ್ಯಕ್ರಮ ಅವು ಏತ್ ಒಂಜಿ ಪ್ರಾಮುಖ್ಯ ಪಂಡ ಇಂದು ಒಂಜಿ ನಮ್ಮ ದೇವಲು ನಮ್ಮ ದೇವಸ್ಥಾನ ಎಂಚಿನ ರೂಟ್ ಉಂಡ ಅವೇ ರೀತಿ ನಮ್ಮ ರೂಟ್ ಎಂಜಿನ ನಮ್ಮ ಒರಿಜಿನಲ್ ಎಂಚಿನ ಬಳಿ ತೋಜಾವನ ನಮ್ಮ ಹಿರಿಯಾಕ್ಲಿನ ಒಂಜಿ ಐನು ನಮ್ಮ ಒಂಜಿ ಇನ್ನೊಂದು ಬರ್ಪುನಂಚಿನ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೂ ಎಂಡೊಂಜಿ ಏಪ ತೂಂಡನಾಡ್ಲ ಓಡಿ ತೂಂಡನಾಡ್ಲ ಈತ ಸಭೆಟ್ಟು ತೂಂಡಲ ಎಂಕು ತೋಜುಡು ಖಾಲಿ ಒಂತೆ ವಿದ್ಯಾರ್ಥಿ ವೇತನ ಬರ್ಪುನವಂತೆ ಜನಕ್ಲ ಜೋಕ್ಲಿನ ಮುಂಡ ಒರಿಯೇ ಒರಿ ಯಂಗ್ಸ್ಟರ್ ಇಜ್ಜೆ ದಯಪಂಡ ಇಂಚಿನ ಮಾತ ಕಾರ್ಯಕ್ರಮನು ನಮ್ಮ ಯಂಗ್ಸ್ಟರ್ನಕ್ಕೆ ನಮ್ಮ ಯೂತ್ಗೆ ನಮ್ಮ ಅಕ್ಲಿ ಕಲ್ಪವನ ಅಗತ್ಯ ಉಂಟು ಪಂಡ ಯೂತ್ಗೆ ಓಡಮುಟ್ಟು ಕಲ್ಪವನ ಅಗತ್ಯ ಉಂಟು ಪಂಡ ಯಾನು ಹೆಚ್ಚಂದು ಮಲ್ಪು ಯಾರು ಕ್ರಿಟಿಕ್ ಮಲ್ಪುನಂತ ದಯಪಂಡ ಇನಿತ್ತ ಪ್ರತಿ ಒಂಜಿ ಪೇರೆಂಟ್ಸ್ನಕ್ಲ ಅಕ್ಲ ಜೋಕ್ಲಿಗೆ ಎಡ್ಡೆಂತ ಎಜುಕೇಷನ್ ಕೊರ್ಪೇರು
ಅక్కడ ದುಡ್ಡದ ಮಟ್ಟಿಡು ದಾಲಾ ತೊಂದರೆಂಚಿನ ಅನುಕೂಲ ಉಂಡಾವಳ ಆಡ ಸಂಸ್ಕೃತಿ ಸಂಸ್ಕಾರ ಕಲ್ಪವನ ಭಾರಿ ಮಲ್ಲ ಅಗತ್ಯ ಉಂಡು ದಯಪಂಡ ನಿಕುಲು ಇಂಚಿಪ್ಪ ರೀಸೆಂಟ್ಲಿ ಒಂದು ಭಾರಿ ಮಲ್ಲ ಒಂದು ಇನ್ಸಿಡೆಂಟ್ ತೂತಾರೆ ನಮ್ಮ ದೇಶವನ್ನೇ ಒಂದು ನಡುಗಾವನ ಶಕ್ತಿ ಅವು ನಮ್ಮ ಯುತ್ ಆ ಯುತ್ ಬಂಡ ಯುವ ಪೀಳಿಗೆ ಅಗಳು ಓಡಮುಟ್ಟ ಪೋತರು ಅಗಳು ಎಂಚಿನ ಮಲ್ಪರು ಅಗಳು ಎಂಚಿನ ಡ್ಯಾಮೇಜ್ ಮಲ್ಪರು ಸಾಧ್ಯ ಉಂಟು ಬಂಡದು ಆ ಜಂತರ್ ಮಂತರ್ ಆಯ್ನ ಒಂದು ವಿಷಯ ತೂನಗ ನಂಗೆ ಮಾತ ಪಶ್ಚಾತ್ತಾಪ ದಯಪಂಡ ನಂಗೆ ನೀಟ್ದ ಒಂದು ಎಕ್ಸಾಮ್ದ ವಿಷಯ ಏತೋ ಜೋಕುಲು ನಿಕ್ಲಲ್ಲ ಉಪ್ಪೆ ನಿಕ್ಲೆಲ್ಲ ಮಾತ ಬೇನಾದ ಉಪ್ಪು ಆಡ ಮಾತ ಒಂದು ಪ್ರೈಮ್ ಮಿನಿಸ್ಟರ್ ನಮ್ಮ ಇಡೀ ದೇಶದ ಅದು ಇಡೀ ವರ್ಲ್ಡ್ದಲ್ಲಿ ಒಂದು ಲೀಡರ್ ಆಯ್ನ ಆ ರೀತಿ ಒಂದು ಪನ್ಪುನ ಆ ಲೆವೆಲ್ಗೆ ನಮ್ಮ ಒಂದು ಸಂಸ್ಕೃತಿ ಬತ್ತನ ಅಂತ ಪಂಡ್ರೆ ಇಂಗೆ ಭಾರಿ ಪಶ್ಚಾತ್ತಾಪಂ ಅಂಚಾದು ಪುನಗ ನಿಖುಲು ನನ್ನ ದಾಲ ಒಂಜಿ ದೇವಸ್ಥಾನಕ್ಕೂ ಪೋವಂದೆ ದೇವರನ್ನ ಪ್ರಯೋಜನ ಮಲ್ಪಂದೆ ನಿಖಲ್ನ ಜೋಕ್ಲಿಗೆ ನಿಖಲ್ನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಕೊರ್ಪುನ ಭಾರಿ ಅಗತ್ಯ ಉಂಟು ದಯಪಂಡ ಈ ಜೋಕುಲು ಅವು ಸಾಧಿ ತಪ್ಪರೆ ಬಲ್ಲಿ ಅವು ರೈಟ್ ಡೈರೆಕ್ಷನ್ ಪೋಡು ಯಾರದಾಲ ಒಂದು ಪಾರ್ಟಿ ಬದ್ಧ ಪಾತ್ರ ದೇಶದ ಒಂದು ಪ್ರೈಮ್ ಮಿನಿಸ್ಟರ್ ಒಂಜಿ ನಮ್ಮ ಪ್ರಧಾನಮಂತ್ರಿ ಬಂಡ ಆರು ಆರ್ಡಿನರಿ ಪ್ರಧಾನಮಂತ್ರಿ ಅತ್ತೆ 6 ಮಂತಿನ ಕೆಲಸನು ಕಾಲ 15 ವರ್ಷಡು 7 ಮಲ್ತು ಬಂದಿದ್ದಾನೆಟ ಅಂಚಾದು ಪುನಗ ಎನ್ನ ಕಳಕಳಿದ ಒಂದು ರಿಕ್ವೆಸ್ಟ್ ಬಂಡ ನನಾಂಡ್ಲ ನಿಕಲು ಸೋಷಿಯಲ್ ಮೀಡಿಯಾ ಅಥವಾ ನಿಕಲ ಮೊಬೈಲ್ ಮಾತ ಪೂಪ ಹಿಡಿದು ಈ ಜೋಕ್ಲು ತೂಲೆ ಅಕಲು ದಾದ ಮಲ್ಪೇರು ಅಕಲ ಮೊಬೈಲ್ ದಾದ ಮಲ್ಪೇರು ಅಕಲ ಸಂಘಟನೆ ಇಂಚಿನ ಒಂದು ಪಂಡದು ನಿಕಲು ಮಾತ ತೂಪನ ಭಾರಿ ಅಗತ್ಯ ಉಂಟು ಇದನ್ನ ಒಂಜಿ ಮೆಸೇಜ್ ಅವತ್ತಂದೆ ಬೊಕ್ಕೊಂಜಿ ಬಂಡ ಈ ನಮ್ಮ ಉಳ್ಳಾಲ ಬಣ್ಸಂಗೋಡು ಬೇರೆ ನಮ್ಮ ರವೀಂದ್ರ ರೈಕಲು ಪ್ರೆಸಿಡೆಂಟ್ ಆಯ್ನ ಬೊಕ್ಕ ಬಹುಶಃ ಫಸ್ಟ್ ಟೈಮ್ ಒಂದು ಮೀಟಿಂಗ್ ಬರ್ಬಿಡು ಇಂಚ ಸ್ಟೇಜ್ದ ಮಿತ್ತ ಅರೇನು ಪ್ರೆಸಿಡೆಂಟ್ ಆಯ್ನಕ್ಕೆ ಭಾರಿ ಅಭಿನಂದನೆ ಮಾಡ್ಬೆ ದಯಪಂಡ ಆರೊಂಜಿ ಒಂದು ಎಡ್ಡೆಂದಿನ ಪ್ರೆಸಿಡೆಂಟ್ ಸಾಧು ಅಥವಾ ಮಾತೆಲ್ಲ ಕಟ್ಟುನಿಟ್ಟಾದ ಕರಿನ ಒಂಜಿ ವರ್ಷದಿಂಚೆ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಆಂಡ ಆರು ಬನ್ನಗ ಅನ್ನ ಟೈಮಿಂಗ್ಲ ಮಾತು ಎಡ್ಡೆತ್ತಿದ್ದು ದಯಪಂಡ ಅರೆ ಬೋಡಾಪನ ಮಲ್ಲ ಕಾರ್ಯಕ್ರಮ ಐದು ದುಂಬುದ ಪ್ರೆಸಿಡೆಂಟ್ ಮಾತು ಮಲ್ದಿತ್ತೇನೆ ಈ ಇನ್ನೇನೊಂಜಿ ಬಿಲ್ಡಿಂಗ್ನ ಕಟ್ಟಾವನಿಟ್ಟು ದುಂಬು ನಮ್ಮ ರವೀಂದ್ರ ಶೆಟ್ಲ ಅವೇರಿ ಚಂದ್ರಾಸ್ ಅಡ್ಡೆ ಅಂತೆಲ್ಲ ಭಾರಿ ಪ್ರಯತ್ನ ಬರ್ತದೆ ಒಂದು ಜಾಗನ ಗೆತ್ತುಕೋರಿಯರು ಆ ಜಾಗ ತಿಕ್ಕನೇ ಒಂದು ಇಂಚಿನ ಭಾರಿ ಪ್ರೈಮ್ ಭಾರಿ ಅಡ್ಡೆ ಜಾಗ ಐದು ಪಕ್ಕ ನಮ್ಮ ಬೇರೆ ರವೀಂದ್ರ ಜಿತೇಂದ್ರ ಶೆಟ್ನ ಟೈಮ್ಲ ಯಾನ್ ಚೇರ್ಮನ್ ಉಪ್ಪರಾಗ ಬಿಲ್ಡಿಂಗ್ ಕಂಪ್ಲೀಟ್ ಆನೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿರೋ ಪಕ್ಕ ಐದಕ್ಕೆ ಸುರೇಶ್ ಚೌಟೇರಿ ಆಡಲ ಒಂದು ಲೀಡರ್ಶಿಪ್ಗೆ ತಂದು ಭಾರಿ ವಿಷಯದಲ್ಲಿ ಲಿಫ್ಟ್ ಮಾಡಿದ್ದಾರೆ ಅಂಚನೆ ಟಾಪ್ ಫ್ಲೋರ್ನ ಕಂಪ್ಲೀಟ್ ಮಾಡ್ತಾರೆ ಒಂದು ಜನರೇಟರ್ ಚೇಂಜ್ ಮಾಡ್ತಾರೆ ಅಂಚಾದ ಉಪನಗ ನಮ್ಮ ಈ ಬಿಲ್ಡಿಂಗ್ ಈ ಒಂದು ಕಟ್ಟಡವು ಮಾತಾ ರೀತಿಯ ವ್ಯವಸ್ಥೆಯಿಂದ ಇನ್ನೊಂದು ಸಹಕರಣ ಉಂಡು ಅಂಚಿನ ಇಂಚುಪ್ಪುದಾರ ನನಂದಕ್ಕೆ ಮಲ್ಲ ಖರ್ಚಿಚ್ಚಿ ಆ ಖರ್ಚಿಜ್ಜನ ಆಧಾರ ಎನ್ನೊಂಜಿ ಇತ್ತನ ಈ ಪ್ರೆಸಿಡೆಂಟ್ ಒಂದು ರವೀಂದ್ರಗೆ ಒಂಜಿ ಜವಾಬ್ದಾರಿ ಕೊಡ್ಬಿಟ್ಟು ದಯಪಂಡ ನನ ದೇಟ್ ಪತ್ರ ಒಂಜಿ ದುಡ್ಡನು ಒಂದು ಕರ್ತಿ ಒರಿಡ ಅಯ್ಯನು ಅದಕ್ಕೆ ಬೀದು ಅದೇ ರೀತಿ ಒಂದು ಫಂಡ್ ಕ್ರಿಯೇಟ್ ಮಾಡ್ಬೋದು ಒಂದು ಏತೆ ಅಮೌಂಟ್ ಬರ್ತದೆ ಐತನ ಭಕ್ತ ದುಡ್ಡು ಇಂಟ್ರೆಸ್ಟೆಡ್ ನಮ್ಮ ಜೋಕ್ಲಿಗೆ ಏರಿಗೆ ದುಡ್ಡದ ಅಗತ್ಯ ಉಂಡ ಸ್ಕಾಲರ್ಶಿಪ್ ಅಥವಾ ಉಂಡತ್ತೆ ನಮ್ಮ ಮೆಡಿಕಲ ಅಥವಾ ಮದ್ಯದ ಟೈಮ್ ಇಂಚ ಕೊರ್ಪುನ ಒಂದು ಮಹತ್ ಕಾರ್ಯ ಮನ್ಪುನ ಅಗತ್ಯ ಉಂಡು ದಯಪಂಡ ಈತನೇಟ ನಂಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಫಂಡ್ ಅದಾಲ ಅಗತ್ಯ ಇಜ್ಜಿ ನಾನು ದುಡ್ಡು ಪಾಡ್ನ ಅಗತ್ಯ ಇಜ್ಜಿ ಮೇಬಿ ಒಂದು 5 ಲಕ್ಷ 20 ಲಕ್ಷ ಸ್ಟಾರ್ಟ್ ಮಾಡ್ತದೆ ಐನೇ ಮಿತ್ತು ಕೊಂದುಬೋದು ಅವೊಂಜಿ ಮಲ್ಲ ಜವಾಬ್ದಾರಿಗೆ ತಂದು ಮಲ್ತೇರಿ ನಾಡ ಅವೊಂಜಿ ಭಾರಿ ಎಡ್ಡೆ ಕೆಲಸ ಅವತ್ತಂದೆ ನಾನು ಯಾನ್ ಪಲ್ಲೆ ಬಣ್ಸಂಗದ ಮಲ್ಲದಾಲ ಕಾರ್ಯಕ್ರಮ ಮಲ್ಪೇರಿ ಇಜ್ಜಿನಂಗೆ ಮೇನೆ ನಮ್ಮ ದುಂಬುಕು ಹೋದು ಬೇತೆ ಲೆವೆಲ್ಗೆ ಪೋಲ್ ಅವತ್ತೊಂದು 5 ಮಲ್ಲದ ಅವ್ರ ಆಯನೀರು ಬೊಕ್ಕ ಏರಾಳ್ಳಿ ಎಡ್ಡೆ ಪ್ರೆಸಿಡೆಂಟ್ ಬರ್ತದೆ ಆಯ ಒಂಜಿ ಎಡ್ಡೆ ನಾಲ ಒಂಜಿ ಜವಾಬ್ದಾರಿ ಕೊತ್ತಿರು ತಯಾರಿತ್ತ ನಾಡ ಅಥವಾ ಅಗತ್ಯ ನಾಡ ಒಂಜಿ ಕಾರ್ಯಕ್ರಮ ಮಲ್ತಿರ್ ನಾಡ ಭಾರಿ ಎಡ್ಡೆ ದಯಪಂಡ ಈ ಉಳ್ಳಾಲ ಒಳೆಯಡು ನಮ್ಮ UT ಕಾದರಿತ್ತೆ ಎಡ್ಡೆ ಒಂಜಿ ನಮ್ಮ MLA ಆರು ಮಿನಿಸ್ಟರ್ ಆದ ಅಥವಾ ಬಾಕಿದ ಕ್ಲೈಂಟ್ ಯಾರು ಎಂದು ಬಂದು ಪಾರ್ಟಿ ಪತ್ತನತ್ತೆ ಎಡ್ಡೆ ಕೆಲಸ ಮಾಡಿದೆ ಇದು ಅರೇನು ಪತ್ತದೆ ಈ ಕರಿನ ಒಂದು 26 ವರ್ಷೋಡು ನಮ್ಮ ಎಂಟೈರ್ ಉಳ್ಳಾಲ ವಲಯ ಉಳ್ಪಡ್ದು ಓಡಿಪೋದ್ರು ಬಂದರೆ ಸಾಧ್ಯತೆ ದಯಪಂಡ ಎಜುಕೇಷನ್ ಫೀಲ್ಡ್ ಎಜುಕೇಷನ್ ಹೆಲ್ತ್ ಕೇರ್ ಅಂಚಾದತ್ತೆ ನನಲ ಒಂದು 10 ವರ್ಷದ ಮಸ್ತ್ ಚೇಂಜ್ ಆಗ ಸಾಧ್ಯ ಉಂಟು ಒಂದು ಗವರ್ಮೆಂಟ್ ಒಂದು ಫ್ರೀ ಲ್ಯಾಂಡ್ ಒಲ್ಪಲ ತಿಕ್ಕಡಿನಾಡ ಒಲ್ಪಲ ಈ ಉಳ್ಳಾಲ ಒಲೆಯಡು ಒಂದು ಎಡ್ಡೆಂತಿನ ಜಾಗ ಎತ್ತದೆ ಐಟ್ ಒಂದು ಎಡ್ಡೆಂತಿನ ಸ್ಕೂಲ್ ಮಲ್ಪೋಡು ಒಂದು ಶಾಲೆ ಮಲ್ಪೋಡು ಆ ಶಾಲೆ ಮಲ್ತಿನಾಡ ಐಟ್ ಒಂತೆ ನಮ್ಮ ಶೆಟ್ನ ಜೋಕ್ಲಿಗೆ ನಂಗೆ ಫ್ರೀ ಎಜುಕೇಷನ್ಲ ಕೊಡ್ರೆ ಆಗ್ಬಿಡು ಅವತ್ತಂದೆ
ಐಟ್ ಬತ್ತರೆ ಇನ್ಕಮ್ಲ ಬರ್ಬೋದು ಆ ಇನ್ಕಮ್ ಬತ್ತರೇನು ಐಲ್ನ ಬಂಡ್ರೆ ಸಂಘಟನೆ ನಮ್ಮ ಮೇನ್ ಪಾಡ್ದು ಐತ ದುಡ್ಡು ಬತ್ತರಿನ ನಮ್ಮಂತೆ ನಮ್ಮ ಬೊಕ್ಕ ಬಡ ಜೋಕ್ಲೆ ಕೊರ್ನಾಡ ಅವು ಮಸ್ತ್ ಡಿಫ್ರೆನ್ಸ್ ಆಪುಂಡು ದಯಪಂಡ ಯಾನ್ ಎಜುಕೇಷನ್ ಭಾರಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದಿಗೆ ದುಂಬುಲ ಪಂತೆ ಇತ್ತೆ ನಮ್ಮ ಕಾಲಿ ಒಂದು ನಿದರ್ಶನ ತೋಜಲು ಬಂಡ ನಮ್ಮ ಬಂಡ್ರೆ ಸಂಘ ಮುಂಬೈ ಅವು 100 ವರ್ಷ ಆಪುಂಡು 1927 ನೆಕ್ಸ್ಟ್ ಇಯರ್ 100 years ಆಪುಂಡು ಐಟಿ ನಿಕ್ ಮೂಜಿ ಸ್ಕೂಲ್ ಕಾಲೇಜ್ ಉಂಡು ಒಂದು ಪವಾಯ್ಡ್ ಬೊಕ್ಕೊಂಜಿ ಸ್ಯಾಂಡ್ ಬೊಕ್ಕೊಂಜಿ ಮುರನೆ ಆಡೋದು ಶಶಿಕಾಂತ್ ಶೆಟ್ಟಿ ಇದೇ ಶಶಿಕಾಂತ್ ಶೆಟ್ಟಿನ ಕುದಡು ಉಂಡವು ಆ ನಡಿ ಫ್ಯಾಮಿಲಿದ ಕುದಡು ಐಟ್ ಇಂಚಿ ಪಾಯನ ಐಟ್ ಒಂದು 200 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂದು ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದ್ರೆ ಎಸ್.ಎಂ. ಶೆಟ್ಟಿ ಸ್ಕೂಲ್ ಉಂಡು ಅಂಚನೆ ಬೊಕ್ಕೊಂಜಿ ನಮ್ಮ ಹೈಯರ್ ಎಜುಕೇಷನ್ ಮುನ್ಪೊಂಡು ಸ್ಯಾಂಡ್ ಎಸ್.ಎಂ. ಶೆಟ್ಟಿ ಸ್ಕೂಲ್ನ ಬೊಕ್ಕ ಹೈಯರ್ ಎಜುಕೇಷನ್ ಮಲ್ಪರೆ ಯಾನ್ ಮಸ್ತ್ ಪ್ರಯತ್ನ ಇದೆ ಎಲ್ಲ ಟೈಮಿಡೆ ಆತರಿ ಮಾತ ಆಂಡ ಇತ್ತೆಂಚಿನ ಗೊತ್ತು ಐಟ್ ಸಾಧಾರಣ 10-30 ಸಾವಿರ ಜನ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾರೆ ಐಟ್ ಒಂದು 100 ಕೋಟಿ ರೂಪಾಯಿದಾಗಿ ಇನ್ಕಮ್ ಉಂಡು ಯಾನ್ ಆ ಲೆವೆಲ್ ನಿಕ್ಲ ಪಾತ್ರ ದತ್ತಿ ಮುಲ್ಪ ಜನಗಳಿಗೆ ಒಂಜಿ ಮನಸ್ಸು ಮಲ್ತದಾಂಡ ಒಳ್ಳೆ ಒಂಜಿ 2 ಎಕರೆ ಅಥವಾ 1 ಎಕರೆ ಜಾಗ ತಂದು ಒಂದು 8 ಸ್ಕೂಲ್ ಮಲ್ತದೆ ಒಂದು ವಿದ್ಯಾಭ್ಯಾಸ ನಮ್ಮ ಜೋಕ್ಲೆ ಕೊರ್ರೆ ಸಾಧ್ಯತೆ ಐಟ್ ಇನ್ಕಮ್ ಉಂಡು ಅದ ಉಂಡು ಅಂತ ನಿಕ್ಲಿಗೆ ಪುದರ್ಲುಂಡು ನಮ್ಮ ಜೋಕ್ಲಿಗೆ ಹೈಯೆಸ್ಟ್ ಹೆಲ್ಪ್ ಮಾಡ್ಕೊಂಡು ನಿಮಗಂತ ಒಂದು ರಿಕ್ವೆಸ್ಟ್ ನಾನು ಐನ ಒಂದು ಸೀರಿಯಸ್ಲಿ ನಿಕ್ಲು ಮಾತಾ ಪ್ರೆಸಿಡೆಂಟ್ ನಕ್ಲು ಪದಾಧಿಕಾರಿಗಳು ಮಾತಾ ಎನ್ನದ ಮನ್ಪುಟ್ಟು ಬಂದಿದೆ ಅಂತ ಕೇಳಿದೆ ಅದೇ ರೀತಿ ಯಾನತ್ತೆ ನಮ್ಮ ಪುಣ್ಯನಕಲು ಇನ್ನಿದ ಆಟಿದ ದಿನ ಭಾರಿ ಶೋಕದ ಅಡಿಗೆ ಮಾಡ್ತಾರೆ ಅಕ್ಕಳಿಗೆ ಯಾರು ಮಾತೆಲ್ಲ ನಿಕ್ಲು ಥ್ಯಾಂಕ್ಸ್ ಕೊಡ್ತಾರೆ ದಯಪಂಡ ನಿಕಲು ಇಡೀ ದಿನ 315 ದಿನ ತನ್ನ ಕಂಡೆನ್ನೆಲ್ಲ ತನ್ನ ಜೋಕ್ಲೆ ಒಣಸ್ಬಾರ್ದು ಆಡು ಇಡೀ ಮಾತ್ರ ನಿಮಗೆ ಒಣಸ್ಬಾರ್ದು ಸಮಾಜದು ಅದು ನಿಮಗೆ ಒಂದು ಅನ್ನ ಭಾಗ್ಯದ ನಿಕ್ಲಿಗೆ ಆ ಒಂದು ತಿಕ್ಕಡು ಪುಣ್ಯ ತಿಕ್ಕಡು ಹೊಂಡದು ಎಲ್ಲ 2 ಪಾತ್ರೆ ಮುಗಿಪೆ ಅಗತ್ಯಲ ಒಂದು ನಮ್ಮ ಜೋಕ್ಲೆಗೆ ಪಂಪಿನ ಸಂದೇಶವನ್ನು ಕೊಡುವಂಚಿನ ಶ್ರೀ ವಿವೇಕ್ ಶೆಟ್ಟಿ ಎಲ್ಲ ಗೊತ್ತು ಜೊತೆಗೆ ಬಂಟ್ರ ಸಂಘ ಉಳ್ಳಾಲ ಸೌಮ್ಯಂತನಂದು ಚಿತ್ರ ವಿ ಶೆಟ್ಟಿ ಇವರು ನಮ್ಮ ಬಂಟ್ರ ಸಂಘ ಉಳ್ಳಾಲ ವಲಯ ಈ ಆಟದ ಐಸಿಯಲ್ಲಿ ಹೆಸರು ಆರ್ನ ಭಟ್ಟ ಗಂಟದ ಪಾತ್ರ ಹಿಡ್ಕೊಂಡಿದೆ ಯಾನಿ ಬತ್ತದು ಒಂಚೂರು ಪೊತ್ತೆ ಇಂಕ ಅಪರೂಪಕ್ಕೆ ನನ್ನ ಫ್ರೆಂಡ್ ಪಾತ್ರ ನಿತ್ತೆ ಯಕ್ಷೋತ್ಸವದ ಮತ್ತು ಯಕ್ಷಗಾನ ಆಯ್ಪೆಟ್ಟಿಗೆ ಮಸ್ತ್ ಚೇರ್ದಿ ನೀನು ತೂದಾರ್ ಪಣ್ಣೀರ್ ಈತ ಚೇರ್ದಿ ನಕ್ಲಿ ಪಾತ್ರದ ನಕ್ಲಿ ಇನ್ನೊಂದು ನಮೂನೆ ಅವು ಮನೆಯರ್ ಪಣ್ಣ ಭಾಷಣ ಕೇಳ್ನಾತು ತಾಯಿನ ಎರಗ್ಲಿ ಇಜ್ಜಿನ ಗೊತ್ತಿರೋದು ಭಾಷಣ ಪನ್ಪುನ ಟೈಮಲ್ಲ ಮಾಡ ಏಪೇಪ ಎಂಚೇಜಿನ ಅವಡ ಅವೊಂದು ಪೊಡಿ ಒಂದು 20 ಪಂದಿನ ಪಾತೆರ ಸೊ ಸಬ್ಬೆಟ್ಟು ಕುಳ್ಳಿನಕ್ಲಿ ಪನಿ ಪಾತೆರ ఉండనే ಅವು ಸಭಾ ಕಾರ್ಯಕ್ರಮ ಆಪುಂಡು ಸೊ ಅಂಚ ಮಸ್ತ್ ಪಾತೆರ ರೆಡಿ ಒಂದು ವಿಷಯ ಪಾತೆರ ಒಂಜಾದ ಇಂಕ್ ಇನಿ ಖುಷಿಯಾಗಿನ ವಿಷಯ ಪಂಡ ನಮ್ಮ ಆಟಿದ ಐಶ್ವರ್ಯ ಪಂಪನ ಒಂಜಿ ಪುದರಡಿನಿ ಈ ಕಾರ್ಯಕ್ರಮ ನಡೆದುಂಡು ಯಾನು ಮಸ್ತ್ ವರ್ಷದ నుంచి ಇಂಚಿ ಪಂದು ಆಟಿದ ಒಂಜಿ ದಿನ ಆಟಿದ ಉತ್ಸವ ಆಟಿದ ಐಸಿರ ಮಸ್ತ್ ಪುದರಡಿ ಬರೋಂದುಂಡವು ನಮ್ಮೊಂದು ಓವರಾಲ್ ಅದೇನು ಥೋಡ ದಾದ ವಿಷಯ ಪಂಡ ದುಮ್ಮ ಮಸ್ತ್ ಆಟಿಡ್ ಎಂಚಿನ ಪಂಡ ಅವು ಒಂಜಿ ಆಟಿಡ್ ತಿಂಪುನಂಚಿನ ತೆನ ಸೊಪ್ಪು ಅದನ್ನ ಮೇನ್ ಅದಂಗೆ ತೋಜುಂದಾದ ಪಂಡ ನಮ್ಮ ಏರಿಯಾಕಲ್ ಪಂಡ ಅಕಲ್ನ ಕುಲಕಸು ಬಾಯಿನಂಚಿನ ಒಂಜಿ ವ್ಯವಸಾಯಡು ಎಂಚ ಜನಕಲು ಬದುಕೊಂಡು ನಾರ್ಮಲ್ ಆಗಿ ಬದುಕೊಂಡಿದ್ದಾರ ಐನೀನು ಒಂಜಿ ಸಿಟಿತ ನಡುಟು ಕೊನತದಿದ್ದು ನಮ್ಮ ಸೆಲೆಬ್ರೇಷನ್ ಅಂತೂ ಒಂಜಿ ದಿನ ತೂಪುನು ಆತೆ ಓವರಾಲ್ ಆಯ್ತು ಉಪ್ಪುನ ಆತೆ ಇನ್ನು ಎಂಕ್ಲಿ ಆ್ಯಕ್ಚುಲಿ ಯಾನ್ಲ ಒಂಜಿ ಎಲ್ಲೆಪ್ಪನಾಗ ವ್ಯವಸಾಯದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬರ್ತನ ಅಪ್ಪಾಗ ಎಂಕ್ಲಿ 7ನೇ ಕ್ಲಾಸ್ ಶಾಲೆಗೆ ಪೋಯಿನ ಮುಟ್ಟ ಅವ್ನು ಎಂಕ್ಲಿ ಸಿಟಿತ ಗಾಳಿ ಇಜ್ಜಂಡು ಬರೀ ಹಳ್ಳಿದ ಗಾಳಿ ಮಾತ್ರ ತಿಕ್ಕೊಂಡಿರ್ತೀನಿ ಸಿಟಿಟ ದಾದ ಆಪುಣಂದಲ ಗೊತ್ತಿಜ್ಜಂಡು ಈ ಕಲಸೆ ಮುಡಿ ನುಗ್ಗ ಈ ಏರುತ್ತ ತಲೆಪಟ್ಟಿ ಪೂರ ಎಂಕ್ಲೆಗ ಕಾಮನ್ ಇತ್ತದ ಜೋಕ್ಲೆಗೆ ಉಂಡವು ಗೊತ್ತು ಎಂಕ್ಲೆಗೆ ಗೊತ್ತುಂಡವು ದಯಪಂಡ ಎಂಕ್ಲೆಗೆ ಅವೇ ಗೊತ್ತಿತ್ತು ಅಪ್ಪಾಗ ಅವನ ಪೂಜೆ ಮಾಡ್ಕೊಂಡಿರ್ತಾರೆ ಹಳ್ಳಿಗಕ್ಕಲ್ಲಿ ಎಂಕ್ಲೆಗೆ ಖುಷಿ ಅವನಿತ್ತು ಅವು ಎಂಕ್ಲಿ 7ನೇ ಕ್ಲಾಸ್ ಆದ 8ನೇ ಕ್ಲಾಸಿಗೆ ಸಿಟಿಗೆ ಕಾಲೇಜಿಗೆ ಹೋದಾಗ ಸಿಟಿದ ಗಾಳಿ ತಾಗ್ಯಾರ ಶುರುವಾಣು ಸಿಟಿ ಪ್ರಕಾರ ಶೋಕದ ಡ್ರೆಸ್ ಅವು ಒಂದು ಅವೇನು ಪೂರ ತೂನಾಗ ಎಂಕ್ಲಿಗೆ ಎಂಕ್ಲಿ ದಾಲ ಇಜ್ಜಿನ ಫೀಲ್ ಆಯ್ರ ಶುರುವಾಂಡು ಅವು ಆದಾದು ಓಡಬಿಟ್ಟು ಆಪನ ಬಣ್ಣ ಎಂಕ್ಲಿಗೆ ಮದ್ಮೆ ಅದು ಜೋಕ್ಲಾಯ್ ಬಿಟ್ಟು ಅವೇ ಮಂಡೆ ಪುರಿ ಬಿಡೋನಿತ್ತು ಎಂಕ್ಲ ದಾಲ ಇಜ್ಜಿಂದು ಇತ್ತು ದಾಲ ಇಜ್ಜಿತ್ತು ಇನ್ನು ಅವೇನೇ ಎದುರು ದೀದು ಆಟಿದ ಐಸಿರೋ ಪಂಡದ ಒಂಜಿ
ಸಭಾ ಕಾರ್ಯಕ್ರಮ ಮಂತೊಂದಿಲ್ಲ ಪಣ್ಣಗ ಇನ್ನು ಈತ ವರ್ಷ ನನಗೆ ಖುಷಿ ಅವನುಂಡು ಯಾನು ಬದುಕೊಂಡಿತ್ತನ ಬದುಕು ಅವು ದಾಲ ಇಜ್ಜತ್ತು ಅವ ಐಸಿರದ ಬದುಕು ಆ ಬದುಕಿಗೆ ಏಪ್ರಿಲ್ ನಮ್ಮ ತಡಭಾಗದ ಬದುಕೋಡು ಬಂದು ಇಂದಿನ ಮಸ್ತ್ ಖುಷಿ ಅವನುಂಡು ಈಗ ಅವನು ಸಿಟಿದ ನಡುಡು ಬನ್ನದಿದ್ದಾರದ ಅವು ಮಸ್ತ್ ಒಂಜಿ ಗೊತ್ತಿಜ್ಜಿ ನಮ್ಮ ಏನು ಬಂಟರು ಐನತ್ತು ಮಸ್ತ್ ನೆಟ್ ವ್ಯವಸ್ಥೆ ಮಂತೊಂದಿಲ್ಲರು ಬಂಟನಕ್ಕೆ ಮನ್ಪನ ಒಂಜಿ ಕಾರ್ಯಕ್ರಮ ಬಂಡ ಐಕೆ ಸರಿಸಾಟಿ ಏರ್ಲ ಇಜ್ಜೇರು ಪಣ್ಣದ ನಂಗ್ಲ ಗೊತ್ತುಂಡು ಐಕೆ ಬಂಪುನಿ ಬಂಟದ ಒಂದು ಸ್ನಾನಮಾನ ಏಪಲ ಎಲ್ಲ ಉಂಡು ಪಣ್ಣ ಸೊ ಈ ಬಂಡ ಉಪ್ಪನ ಒಂಜಿ ಅಕ್ಕಲ ಒಂಜಿ ಗತ್ತು ಗಮ್ಮತ್ತು ಈತನೆಟ ಹೊರಿದ್ದೇನೆ ನಮ್ಮ ಹಿರಿಯಕ್ಕಲ್ ನಂಗೆ ಕೊಡ್ತೇರು ಇತ್ತದಕ್ಕಲು ಮಲ್ತೊಂದಿಲ್ಲರು ನನಗಕ್ಕಲ್ಲ ಮಲ್ತೊಂದು ಪೋಡು ಬಂದು ಈ ಮೂಲಕ ನಾಶ ಅಣ್ಣ ಇನಿ ನನಗಕ್ಕಲು ಎಂಚ ಮಲ್ಪೇರು ಪಂಪನ ಒಂಜಿ ಕಲವಲವಾಯಿನ ವಿಷಯ ಇದು ಆಲ್ರೆಡಿ ಯಾರು ಸರ್ ಪಂಡೇರು ಜಂತರ್ ಮಂತರ್ಡ್ ಆಯ್ನ ವಿಷಯ ನಂಗೆ ಮಾತಾಡಲ್ಲ ಗೊತ್ತುಂಡು ಇತ್ತು ಯುವ ಜನಾಂಗಡ ಎಂಚಿನ ಒಂದು ಸಮಸ್ಯೆ ಅವೊಂದುಂಡು ಪಂಡದು ಸಮಸ್ಯೆ ಗೊತ್ತುಂಡು ಈ ಸಮಸ್ಯೆಗೆ ಪರಿಹಾರದಾದ ಪಂಡ ಖಂಡಿತ ಏರ್ನೆಲ್ಲ ತರೆಟನಿಗೂ ಪರಿಹಾರ ಎಂಚಿನದೇ ಗೊತ್ತಿಜ್ಜಿ ಆ ದಪ್ಪಣ ಕೆಲವರು ನಮ್ಮ ಪಂಪ ನಮ್ಮ ವ್ಯವಸ್ಥೆ ಅದ ಪತನಗೂ ಮುಟ್ಟೋದು ಪಂಡದು ಯಾನು ಮಸ್ತ್ ವರ್ಷದ ಒಂದು ಕಾಲೇಜ್ ಪ್ರತಿಷ್ಠಿತ ಕಾಲೇಜು ಯಾನು ಕೆಲಸ ಬಂತಂದಿಲ್ಲ ದಪ್ಪಣ ಇಂಗ್ಲ ವರ್ಷದ ಒಂದು 4,000 ಜೋಕುಲು ಎನಿಪಿದೆ ಬರ್ಪ ಪೋಪ ಈ ರೀಸೆಂಟ್ ಒಂದು 10 ವರ್ಷದ ವ್ಯವಸ್ಥೆ ಏತು ಚೇಂಜ್ ವ್ಯವಸ್ಥೆ ಬದಲಾತನು ಪಂಪದಿಲ್ಲ ಒಂಜಿ ಬೇಜಾರಾಯಿನ ವಿಷಯ ಪಂಡ ವ್ಯವಸ್ಥೆ ಹಾಳಾದ ಪೋತನು ಪನೊಲಿ ಇತ್ತದ ಜೋಕುಲ ಒಂಜಿ ಅಕ್ಲ ಒಂಜಿ ನಡ್ತನ ರೀತಿ ಅಂತನಾಗ ನಾವು ಒಂದು ನಿಮಿಷ ನಿಂತದ ಆಲೋಚನೆ ನೆನಪಲೆ ದುಂಡುದ ನಮ್ಮ ದೇಶದ ಭವಿಷ್ಯನ ಹೆಂಚಿನ ಈ ಜೋಕುಲ ಭವಿಷ್ಯ ಏನು ಉಪ್ಪುಂಡು ಆಯ್ಕ ಆ ಪ್ರಶ್ನೆ ಉತ್ತರನೇ ಇಜ್ಜಿ ಅಂಡ ನಮ್ಮ ಏನು ಸಮಾಜ ಸರಿ ಇಜ್ಜಿ ಸಮಾಜ ಬಂಡ ಏರು ಸಮಾಜದ ನಮಲ ಒಂಜಿ ಭಾಗವೇ ಆ ಸಮಾಜದ ನಮಲ ಒಂಚೂರು ಅಂಶವನ್ನು ಕೊರವೆ ಒಂದು ಪೇರೆಂಟ್ ಆದ ನಮ್ಮ ಜೋಕ್ಲೆ ಭಾಗ ಮಂತಲ್ಲ ಅವೇ ನಮ್ಮ ಮ್ಯಾಕ್ಸಿಮಮ್ ಮಾಡ್ತಾರೆ ಟ್ರೈ ಮಂತಿಜನ್ನ ಅಂಡ ನಾವು ನಮ್ಮ ಭವಿಷ್ಯ ನಮ್ಮ ಜೋಕಿನ ಭವಿಷ್ಯವನ್ನು ಆಲೋಚನೆ ಮಂತನ ಒಂಚೂರು ಭಂಗ ಉಂಡು ಈ ಸಂದರ್ಭ ಅನ್ಕೊಂಡು ದಾದು ಮನ್ಪಲ್ಲಿ ಪಂಡಾಗ ಯಾನು ಒಂಜಿ ಮುಂದೆ ಸೇರ್ದಿನ ಕಡೆ ಒಂಜಿ ಕಲಕಲಿಗೆ ವಿನಂತಿ ದಾದ ಮಲ್ಪರ್ ಒಂದು ಚೂರಲ್ಲ ದಾದ ಇನ್ನು ಜೋಕುಲ್ ದಾಯ ಹಾಳಾತ ಮನೆ ಮಾತಾಡಲ್ಲ ಗೊತ್ತಿಲ್ಲ ಅತನ ಕೈಟ್ ಮೊಬೈಲ್ ಉಂಡು ಮೊಬೈಲ್ ಇದ್ದ ಹಾಳಾಯರು ಮೊಬೈಲ್ ಹಾಳಾಯರು ಹೊತ್ತಪ್ಪತ್ ಮೊಬೈಲ್ ಡೆ ಹಾಳಾತೀನಿ ದಾಯಪಣ ಮೊಬೈಲ್ ಎಡ್ಡೆಲ್ಲ ಉಂಡು ಹಾಳ ಉಂಡು ಬಟ್ ಆ ಏಜ್ ಜೋಕ್ಲು ಹಾಳು ಏತ್ ಹಾಕ್ಲೇನು ಅಟ್ರಾಕ್ಟ್ ಮಂಪುನ ಎಡ್ಡೆನ್ ಆತ ಅಟ್ರಾಕ್ಟ್ ಹಾಕ್ಲೇನು ಮಲ್ಪುಜಿ ಸೊ ಆ ಇದ್ರ ಹಾಕಲು ಅವೇ ಒಂಜಿ ಹಾಳದ ವಿಷಯ ಜಾಸ್ತಿ ಪೋಂದಿಲ್ಲರು ಬಟ್ ಅವೇ ಒಂಜಿ ಅಡಿಕ್ಟ್ ಆರ ಅಂಡಕ್ಲೆ ಸೊ ಇನ್ನು ದಾದ ಮಂತಲ್ಲಿ ಪಂಡ ನಮ್ಮ ಇನ್ನು ಜೋಕುಲ್ ನಿಖಿಲ್ ಅಪ್ಪ ಜೋಕುಲ್ಡ ಪೋದಕ್ಕೆ 10 ವರ್ಷದ 25 ವರ್ಷದ ಜೋಕುಲ್ ನಿಖಿಲ್ ಇಲ್ಲೆಲ್ಲ ಉಳ್ಳೇರಿಂದಾಂಡ ಅಕ್ಕಲ ಒಂದು ಸ್ಕ್ರೀನ್ ಲಾ ಅಕ್ಕಲ ಮೊಬೈಲ್ ನಿಖಿಲ್ ಏಪಲ ಫ್ರೀ ಆದ ಯೂಸ್ ಮನ್ಪೋರ ಅಂದ್ ನಿಖಿಲ್ ಆಲೋಚನೆ ಮನ್ಪಲಿ ಓಲಾನ ದೀದಿತ್ತಿನ ಮೊಬೈಲ್ ಒಂಜಿ ಅಮ್ಮ ಅವಡು ಪಪ್ಪ ಅವಡದತ್ತಿ ಏನು ಓಪನ್ ಮಂತೊಂದುಲ್ಲ ಏನು ತೂವೊಂದುಲ್ಲ ಪಂಡ ನಿಖಿಲ ಜೋಕುಲ್ ಪೋಡಿ ಹೊಡು ನಿಜ್ಜಿ ಅಕ್ಕಲ ಓಲ್ಲ ಪೋಡು ಅಕ್ಕಲ ಓಲ್ಲದಾದ ಮನ್ಪಾಡು ಸರಿಯಾದ ಬರ್ತೇನೆ ಇನ್ನು ನಿಖಿಲ ಜೋಕುಲ್ನ ಮೊಬೈಲ್ ನಿಖಿಲೆ ಬೆತ್ತದು ಫ್ರೀ ಆದ ಓಪನ್ ಮಂತ್ 2 ಇಯರ್ ನಿಖಿಲಿಗೆ ಅವಕಾಶ ಜೋಕುಲ್ ಕೊರ್ತು ಜೇರನಾಂಡ ದಾದಾಂಡಲ ನಿಖಿಲೈನ ಆಲೋಚನೆ ಮಂತ್ ಜಾರನಾಂಡ ಈ ಸಮಸ್ಯೆ ಖಂಡಿತ ಅದು ಸುಲಭದ ಬಗೆಹರಿಯುಚ್ಚಿ ಎಂಕ್ ನಮ್ಮ ಬಂಟ ಸಮಾಜ ದಾದ ಮಂತಲ್ಲಿ ಪಣ ನಮ್ಮ ಮಸ್ತ್ ವ್ಯವಸ್ಥೆಲೇನು ಮಂತೊಂದಿಲ್ಲ ಸಮಾಜಮುಖಿ ಆಯ್ನಂಚಿನ ಕೆಲಸಲೇನು ಮಂತೊಂದಿಲ್ಲ ಸೊ ಇತ್ತೆ ಮಸ್ತ್ ಜನ ಇತ್ತ ಒಂದು ಕಾಸಿತ್ತನಲ್ಲಿ ಕಾಸು ಜನಕ್ಲೆ ಕಾಸು ಕೊಡ್ತೇವೆ ಇಂಥ ಜೋಕ್ಲೆ ಕಾಸಿದ ಸಮಸ್ಯೆನೇ ಇಜ್ಜಿ ನಂಗೆ ತೋಜೊಂದುಂಡು ದಾಯಪಂಡ ಕಾಸು ಇತ್ತನಕ್ಲಿ ಕಾಸು ಇಜ್ಜನಕ್ಲಿ ಏರ್ಲ ಕೊಡ್ತೇವೆ ದಾಯಪಂಡ ಒಂದು ವಿದ್ಯಾಭ್ಯಾಸ ಪಂಡಾಗ ಐಕ್ ಮಾತಾಡ್ಲೆ ಹೆಲ್ಪ್ ಅಂತಾರೆ ರೆಡಿ ಉಳ್ಳೇರು ಇನ್ನು ಕಾಸಿದ ಸಮಸ್ಯೆ ಆತ್ಮನ ಸಮಸ್ಯೆ ಆಯ್ತು ಇನ್ನು ನಮ್ಮ ಜೋಕ್ಲೆಗೆ ಸಮಸ್ಯೆ ಆತಿನಿ ಪಂಡ ಅಕ್ಲೆ ಮೆಂಟಲ್ ಹೆಲ್ತ್ ಅಂಡ್ ಅವೇರ್ನೆಸ್ ಬೋರ್ಡು ಈ ನಮ್ಮ ಬಂಟ ಸಮಾಜದ ಜೋಕ್ಲೆಗೆ ಓಲಾಂಡಲ್ ಅಂಚಿನ ಒಂದು ವಿದ್ಯಾಭ್ಯಾಸ ನಿಕ್ಲೆಗೆ 10 ವರ್ಷದ 20 ವರ್ಷದಲ್ಲಿ ಕೊರ್ರೆ ಸಾಧ್ಯ ಆಪುಣು ನಿತ್ತಿನ ಅವೇನೊಂಜಿ ಓಲಾಂಡ ಮನ್ಪುನ ವ್ಯವಸ್ಥೆ ಮಂತದು ನಮ್ಮ ಜೋಕುಲು ದುಮ್ಮಗಾತು ಎಡ್ಡ ಅಂಚಿನ ಒಂಜಿ ಬೇಲೆ ಮಲ್ಪಡು ಅಕ್ಲೆಗೆ ಅಂಚಿನ ಮಲ್ಪನೊಂಜಿ ಅವಕಾಶ ತಿಕ್ಕಡು ನನ್ನ ತಕಲು ಜಾಗತಿಕವಾದ ಬಂಟರು ಪುದರು ಒರಿತೊಂದು ಪಾವಡ ಪಣದು ಯಾನು ಈ ಮೂಲಕ ಕೇಳೊಂದು ಎಂಗಿ ಘನ ವೇದಿಕಡೆ ಪಾತ್ರದ ಅವಕಾಶ ಕೊರ್ನ ಮಾತಾಡಕ್ಲೆ ಒಂಜಿ ಪೂರಕ ಧನ್ಯವಾದಗಳು. ನಮಸ್ತೆ.
ಒಂಜಿ ಸಮೃದ್ಧತಲ ಕೊರಡು ಪಂಪನ ಒಂಜಿ ಸಂದೇಶ ಕೊರನಂಚಿನ ಚಿತ್ರಾದೇಶ ಒಪ್ಪುನಂಚಿನ ಹಿರಿಯಕ್ಲೆಲ್ಲ ಊರ್ದ ಪರ ಊರ್ದ ಮುಲ್ಲಕ್ಲೆಲ್ಲ ಗೌರವಿಸಾಯಿನಂಚಿನ ಕೆಲಸ ಉಳ್ಳಾಲದ ಬಂಟ ಬಾಂಧವರ ಒಂದು ವಿಜ್ಞಾಪನೆ ಬಾರಿ ದೂರದ್ದು ಬೆಂಗಳೂರದ್ದು ಬೈದೇರು ಮೂಡಬಿದ್ರೆದು ಬೈದೇರು ಒಂತ ಪುರ್ತು ಗೆತುಂಡು ಧರ್ಮಂತ ದಿನಗಳನ್ನ ಸಹಕಾರನ ಕೇನೊಂದು ಶಿಕ್ಷಣ ಒಂದು ಶಾಲೆದ ಗೌರವವನ್ನು ಸ್ವೀಕಾರ ಮಲ್ಪಡೊಂದು ಜಪ್ಪನಬಾಗರು ಬಂಟರ ಸಂಘದ ಅಧ್ಯಕ್ಷರಾದಂಚಿನ ಸತ್ಯಪ್ರಸಾದ್ ಶೆಟ್ಟರು ಧರ್ಮಂತಗೆ ಆರು ವೇದಿಕೆ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಸಿಇಒ ಸುಜಯ್ ಶೆಟ್ಟಿ ನಂಚಿನ ಸುಜಯ್ ಶೆಟ್ಟಿ ಎಲ್ಲ ವೇದಿಕೆ ಬರ್ತದೆ ಒಂದು ಸಂಸ್ಥಾನದ ವಕ್ತಾರರು ಆಗಾಯ್ತಿನ ರಾಜೇಶ್ ಶೆಟ್ಟಿಗೆ ವಲಯ ಅಧ್ಯಕ್ಷರು ಶಾಲೆದ ಗೌರವ ಕೊರಡೊಂದು ವಿನಂತಿ ಮಾಡ್ತೇನೆ. ನಿಮ್ಮೊಟ್ಟಿಗೆ ಜಿಲ್ಲಾ ಕನ್ನಡ ಸಮಿತಿಯ ಉಪಾಧ್ಯಕ್ಷರ ನಿಂತಿನ ಗಿರೀಶ್ ಆಲ್ವಾಮರು ಆರ್ಲ ದಾಮಂತದ ಬರ್ತದೆ ವೇದಿಕೆ ಬರ್ತದೆ ಒಂದು ಗೌರವ ಸ್ವೀಕಾರ ಮಾಡ್ತಾರೆ. ಅಂತಾನೆ ನಮ್ಮೊಟ್ಟಿಗೆ ಸೇರಿದ್ದವರು ಸನ್ಮಾನ್ಯ ವಸಂತ್ ಕುಮಾರ್ ಶೆಟ್ಟಿ ಜಪ್ಪು ಬಂಟರ ಸಂಘದ ಅಧ್ಯಕ್ಷರು ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸಮಾಜಮುಖಿ ಕಾರ್ಯರೂಪನಂಚಿನ ಹಿರಿಯರನಂಚಿನ ವಸಂತ ಶೆಟ್ಟಿ ಜಪ್ಪು ಮೇರ್ಲ ವಸಂತ್ ಕುಮಾರ್ ಶೆಟ್ಟಿಯ ವೇದಿಕೆ ಬರ್ತದೆ ರವೀಂದ್ರ ರೇಖದ ಒಂದು ಶಾಲೆದ ಗೌರವ ಸ್ವೀಕಾರ ಮಾಡ್ತಾರೆ. ಅಂತಾನೆ ನಮ್ಮ ದೂರದ ಮೂಡಬಿದ್ರೆಯದ್ದು ಶೋಭಾ ಕನ್ನಟಿಗೆ ಬೈದವರು ಅಮೃತ ಹೆಗಡೆಯವರು ಮೂಡಬಿದ್ರೆ ಮಹಿಳಾ ಬಂಟರ ಸಂಘದ ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ಅಮೃತ ಹೆಗಡೆ ಆರ್ಲ ವೇದಿಕೆ ಬರಡು ಅನ್ನೊಟ್ಟಿಗೆ ಅಂತಾನೆ ಪ್ರಭಾ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯದರ್ಶಿ ಮೂಡಬಿದ್ರೆ ಬಂಟರ ಸಂಘ ಅಂತಾನೆ ಶ್ರೀಮತಿ ವೀಣಾ ಶೆಟ್ಟಿ ಮೂಡಬಿದ್ರೆ ಬಂಟರ ಸಂಘದ ಪ್ರಮುಖರು ಆರ್ಲ ವೇದಿಕೆ ಬರ್ತದೆ ವಲಯಾಧ್ಯಕ್ಷರ ಒಂದು ಪೂತ ಶಾಲೆದ ಗೌರವ ಸ್ವೀಕಾರ ಮಾಡ್ಕೊಡು. ಅಂತಾನೆ ಜಪ್ಪು ಬಂಟರ ಸಂಘದ ಕೋಶಾಧಿಕಾರಿ ಅಂತಿನ ಜೀವನ್ ಕುಮಾರ್ ಶೆಟ್ಟರು ಆರ್ಲ ವೇದಿಕೆ ಬರ್ತದಲ್ಲಿ ಶಾಲೆದ ಗೌರವ ಸ್ವೀಕಾರ ಮಾಡ್ಕೊಡು. ಅಂತಾನೆ ಮೊನ್ನೆದ ದಿನಟ್ಟು ಕರಿನ 18ನೇ ತಾರೀಖುವಾಣಿ ಯಶಸ್ವಿಯಾದಂತಹ ಕಾರ್ಯಕ್ರಮ ಗುರುಪುರಡು ಸಂಘಟನೆ ಮಾಡ್ತದೆ. ನಮ್ಮ ವಲಯ ಸಂಘಗಳು ಪಾಲು ಪಡೆದು 1 ಲಕ್ಷ ರೂಪಾಯಿ ಮೊತ್ತದ ಪ್ರಥಮ ಪ್ರಶಸ್ತಿ ಒಂದು ಇಟ್ಟಿನಲ್ಪ ಆ ಕಾರ್ಯಕ್ರಮ ಬಾರಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಿನ 3 ಜನ ಪ್ರಮುಖರೆಲ್ಲರೂ ಶ್ರೀ ಸುದರ್ಶನ್ ಶೆಟ್ಟಿ ಬೆರ್ಮಂಕಿ ಆರ್ಲ ವೇದಿಕೆ ಬರ್ತದೆ ಒಂದು ಶಾಲೆದ ಗೌರವ ಅಂತಾನೆ ಕಿರಣ್ ಪಕಲ ಆರ್ಲ ಬರಡು ಅಂತಾನೆ ಜಯವನ್ ರೇಖಲ್ಲ ವೇದಿಕೆ ಬರ್ತದೆ ಒಂದು ಶಾಲೆದ ಗೌರವ ಸ್ವೀಕಾರ ಮಾಡ್ಕೊಡೊಂದು ವಿನಂತಿ ಮಾಡ್ತಾನೆ. ಬಂಡವಾಳ ಬಂಟರ ಸಂಘದ ಸುಖೇಶ್ ಶೆಟ್ಟಿ ದೇವಳ್ಳರು ಯಾರಲ್ಲ ಒಂದು ಪೂತ ಗೌರವವನ್ನು ವಲಯಾಧ್ಯಕ್ಷರ ಸ್ವೀಕಾರ ಮಲ್ಪಡೋದು ವಿನಂತಿ ಮಾಡ್ತಾನೆ. ಪುಷ್ಪದ ಒಂದು ಗೌರವ ಸ್ವೀಕಾರ ಮಲ್ಪಡು. ಶಶಿಧರ್ ಅಂತಾನೆ ಆರ್ಲ ವೇದಿಕೆ ಬರಡು ಸಾಲತ್ತೂರು ಬಂಟರ ಸಂಘದ ಪ್ರಮುಖರು. ನಮ್ಮ ಈ ವೇದಿಕೆಗೆ ವಿಶೇಷ ಒಂದು ಗೌರವಾಭಿನಂದನೆ ಮಲ್ಪನಾ ಕಾರ್ಯಕ್ರಮ ಉಂಟು. ಕರಿನ ವಾರ್ಷಿಕ ಮಹಾಸಭೆಗೆ ನಮ್ಮ ವಲಯದ ಕಡೂರದ ಅಧ್ಯಕ್ಷರಿಗೆ ಮಾತೃ ಸಂಘದ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾದ ಸಂದರ್ಭದ ನಮಗೆ ಗೌರವಾಭಿನಂದನೆಯ ಕಾರ್ಯಕ್ರಮ ಪಾಡೊಂದಿತ್ತ ಆದರೆ ಅನಿವಾರ್ಯವಾದ ಬೈದರು ಸನ್ಮಾನ್ಯ ಎಸ್ ಜಾರಂ ಸಂತರು ವೇದಿಕೆಗೆ ಎದುರುಬರ್ತದೆ ಮಾನವಿಕದ ಮುನ್ನಿಟ್ಟು ಆಸೀನ್ ರಾವರೊಂದು ವಿನಂತಿ ಮಾಡ್ತೇನೆ. ಶ್ರೀಯುತ ಎಸ್ ಜಾರಂ ಸಂತರು ಮಾನವಿಕದ ಮುನ್ನಿಟ್ಟಾವರು ವಲಯ ಸಂಘದ ಕಡೂರದ ಅಧ್ಯಕ್ಷರಾದ ಬಂಟರವನ ನಾಡವರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯ ಸಂಚಾಲಕರಾದ ಮೂರನೇ ಹೊಸ ತಾಯ್ಕ ನಿಂತಿನ ಕಾರ್ಯಕಾರಿ ಸಮಿತಿಗೆ ಚುನಾಯಿತರ ನಿಂತಿನ ಅವಿರೋಧವಾದ ಆಯ್ಕೆ ನಿಂತಿನ ನಮ್ಮ ವಲಯ ಸಂಘದ ಮಾಜಿ ಅಧ್ಯಕ್ಷರು ಹಿರಿಯರ ನಿಂತಿನ ಬೋಲಿಯಾರ್ ಗೊತ್ತು
ಜಯರಾಮ್ ಸ್ವಂತರಿಗೆ ವಲಯ ಸಂಘದ ಪರವಾಗಿ ಗೌರವಾಭಿನಂದನೆ ಸಲ್ಲಿಸೋಡು ಪಡೆದು ವೇದಿಕೆ ದಿಕ್ಕಿನಂಚಿನ ಮಾತ ಗಣ್ಯರಡ ಅಂಚಿನ ವಲಯಾಧ್ಯಕ್ಷರಡ ಮನವಿ ಮಾಡ್ಕೊಂಡು ಸಮಿತಿಯ ಅಧ್ಯಕ್ಷರು ಬೊಕ್ಕ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪೂರಪತ್ತದೆ ನಮ್ಮ ಅಧ್ಯಕ್ಷರ ಕೈಯಲ್ಲಿ ಕೂತ ಗೌರವ ನೋಡೋದಕ್ಕೆ ಏನಿಲ್ಲ. ಉಳ್ಳಾಲ ಗ್ರಾಮ ಸಮಿತಿದ ಹರೀಶ್ ಆಳ್ವ, ಪೆರ್ಮನ್ನೂರು ಗ್ರಾಮ ಸಮಿತಿ ಸುರೇಂದ್ರ ಶೆಟ್ಟಿ, ಸೋಮೇಶ್ವರ ಗ್ರಾಮ ಸಮಿತಿದ ಪುರುಷೋತ್ತಮ ಶೆಟ್ಟಿ, ಕೋಟೆಕಾರ್ ಗ್ರಾಮ ಸಮಿತಿ ಪ್ರವೀಣ್ ಶೆಟ್ಟಿ, ತಲಪಾಡಿ ಗ್ರಾಮ ಸಮಿತಿ ರಮೇಶ್ ಆಳ್ವ, ಕಿನ್ಯಾ ಗ್ರಾಮ ಸಮಿತಿ ಅಧ್ಯಕ್ಷರಾಯಿನ ಗಣೇಶ್ ಶೆಟ್ಟಿ, ಮಂಜನಾಡಿ ಗ್ರಾಮದ ಅಧ್ಯಕ್ಷರಾಯಿನ ಪ್ರಕಾಶ್ ಮಲ್ಲಿ, ಕೊಣಾಜೆ ಗ್ರಾಮದ ಅಧ್ಯಕ್ಷರಾಯಿನ ರಮನಾಥ್ ಶೆಟ್ಟಿ, ಅಮ್ಲಮುಗರ್ ಸಂದೀಪ್ ಶೆಟ್ಟಿ, ಮುನ್ನೂರು ಗ್ರಾಮ ಸಬರೀಶ್ ಶೆಟ್ಟಿ, ಬೆಳ್ಮಾ ಗ್ರಾಮ ಅಧ್ಯಕ್ಷರಾಯಿನ ವಿಶ್ವನಾಥ್ ಶೆಟ್ಟಿ, ಹರೇಕಳ ಗ್ರಾಮದ ಅಧ್ಯಕ್ಷರು ಮೋಹನ್ ದಾಸ್ ಶೆಟ್ಟಿ, ಪಾವೂರು ಗ್ರಾಮದ ಅಧ್ಯಕ್ಷರಾಯಿನ ಯೋಗೀಶ್ ಹೆಗ್ಡೆ, ಗೋಳಿಯಾರ್ ಗ್ರಾಮದ ಅಧ್ಯಕ್ಷರಾಯಿನ ಭಾಸ್ಕರ್ ಶೆಟ್ಟಿ. ವೇದಿಕೆಗೆ ಬರುವ ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಗದಿರುವುದಕ್ಕೆ ಏನೊಂದಿಲ್ಲ. ದಯಮಂತಿದೆ ಗ್ರಾಮದ ಅಧ್ಯಕ್ಷರು ಅವನತ್ತು ಬೇಗ ವೇದಿಕೆಯ ಮಿತ್ತು ಬರ್ತದೆ ಮುಂಜೆ ಅಧ್ಯಕ್ಷರನ್ನ ಊಟ ಮಾನಾದಿಗೆ ನಿಗದಿ ನೋಡು. ಅಂಚನೆ ಕಾರ್ಯಕಾರಿ ಸಮಿತಿ ಸದಸ್ಯರಾಯಿನ ಉಳ್ಳಾಲ ಗ್ರಾಮದ ಆನಂದ್ ಶೆಟ್ಟಿ, ಜಗದೀಶ್ ಸುಲಾಯ, ರಘುರಾಮ್ ಶೆಟ್ಟಿ, ಜಯಲಕ್ಷ್ಮಿ ಶೆಟ್ಟಿ ದಯಮಂತ ವೇದಿಕೆ ಅಧ್ಯಕ್ಷರನ್ನ ಕೈತು ಪೂತ ಮಾನಾದಿಗೆ ನಿಗದಿ ನೋಡೋದಕ್ಕೆ ಏನೊಂದಿಲ್ಲ. ಪೆರ್ಮನ್ನೂರು ಗ್ರಾಮ ಸಮಿತಿ ಸುಖೇಶ್ ಚೌಟ, ದಿನೇಶ್ ರೈ, ವಸಂತ್ ಶೆಟ್ಟಿ, ಸುಜಾತಾ ಶೆಟ್ಟಿ. ಸೋಮೇಶ್ವರ ಗ್ರಾಮ ಸಮಿತಿ ಅಶೋಕ ಮಡ್ಯಾರ್, ಅಶೋಕ್ ರೈ ಮಡ್ಯಾರ್, ಯಶವಂತ್ ಶೆಟ್ಟಿ, ಲವೀಶ್ ಶೆಟ್ಟಿ, ವಿನೋದ ಶೆಟ್ಟಿ. ಕೋಟೆಕಾರ್ ಗ್ರಾಮ ಸಮಿತಿ ಪಿ.ಡಿ. ಶೆಟ್ಟಿ, ರಾಜೇಶ್ ಶೆಟ್ಟಿ, ಮಲ್ಲಿಕಾ ಭಂಡಾರಿ, ಸುಜಾತಾ ಶೆಟ್ಟಿ. ದಯಮಂತದ ವೇದಿಕೆಗೆ ಆಯ್ನಾಥ್ ಬೇಗ ಗೊತ್ತಿದ್ದು ಪೂತ ಮಾನಾದಿಗೆ ನಿಗದಿ ನೋಡೋದಕ್ಕೆ ಏನೊಂದಿಲ್ಲ. ಅಂಚನೆ ತಲಪಾಡಿ ಗ್ರಾಮ ಸಮಿತಿದ ರಿತೇಶ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಅರುಣಾಕ್ಷ ಹೆಗ್ಗಂತಾಯ, ಸಂತೋಷ್ ಶೆಟ್ಟಿ. ಕಿನ್ಯಾ ಗ್ರಾಮ ಸಮಿತಿ ಸತೀಶ್ ಶೆಟ್ಟಿ, ಶೇಖರ್ ಮಾರ್ಲಾ, ಸತೀಶ್ ಶೆಟ್ಟಿ, ವನಿತಾ ಶೆಟ್ಟಿ. ಅಂಚನೆ ಮಂಜನಾಡಿ ಗ್ರಾಮ ಸಮಿತಿದ ಸದಾನಂದ ಪೂಂಜಾ, ಗಂಗಾಧರ ಆಳ್ವ, ಭಾಸ್ಕರ ಅಡಪ, ಗೀತಾ ಪ್ರವೀಣ್ ರೈ. ಕೊಣಾಜೆ ಗ್ರಾಮ ಸಮಿತಿದ ರವೀಂದ್ರ ರೈ, ಸನತ್ ಶೆಟ್ಟಿ, ಪ್ರಸಾದ್ ರೈ ಕಲ್ಲಿಮಾರ್, ಭಾಗೀರಥಿ ರೈ. ಅಮ್ಲಮುಗರ್ ಗ್ರಾಮ ಸಮಿತಿದ ಗಣೇಶ್ ಪಕಳ, ಸುಬೋಧ್ ಶೆಟ್ಟಿ, ಪ್ರವೀಣ್ ರೈ, ಅರುಂಧತಿ ಶೆಟ್ಟಿ. ಮುನ್ನೂರು ಗ್ರಾಮ ಸಮಿತಿದ ಉಮೇಶ್ ಶೆಟ್ಟಿ, ಗಣೇಶ್ ಹೆಗ್ಗಂತಾಯ, ಜಯಪ್ರಕಾಶ್ ರೈ, ಶಮಿತಾ ಶೆಟ್ಟಿ. ಬೆಳ್ಮಾ ಗ್ರಾಮ ಸಮಿತಿ ಜಗದೀಶ್ ರೈ, ಹೇಮಂತ್ ಶೆಟ್ಟಿ, ರವಿರಾಜ್ ಶೆಟ್ಟಿ, ಆಶಾಲತಾ ಅನಿಲ್ ಶೆಟ್ಟಿ. ಹರೇಕಳ ಗ್ರಾಮ ಸಮಿತಿ ರವೀಂದ್ರ ಶೆಟ್ಟಿ ಉಳಿದಟ್ಟು, ಶ್ರೀಧರಾಳ್ವ, ಭಾಸ್ಕರ್ ರೈ, ಭಾರತಿ ನಿತಿನ್ ಶೆಟ್ಟಿ. ಪಾವೂರು ಗ್ರಾಮ ಸಮಿತಿದ ಚಂದ್ರಾಜ್ ಪುಂಜರೆ, ವಿವೇಕ್ ರೈ, ಪ್ರಶಾಂತ್ ಆಳ್ವ, ಹರ್ಷಿತಾ ಶೆಟ್ಟಿ. ಅಂಚನೆ ಗೋಳಿಯಾರ್ ಗ್ರಾಮ ಸಮಿತಿದ ಮೋಹನ್ ದಾಸ್ ಗಾಂಭೀರ್, ಶೇಖರ್ ಶೆಟ್ಟಿ, ರೋಹಿನಾಥ್ ಶೆಟ್ಟಿ, ಆಶಾಲತಾ ಶೆಟ್ಟಿ. ಆಯ್ನಾಥ್ ಬೇಗ ಬರ್ತದ ಅಧ್ಯಕ್ಷರನ್ನ ಕೈತು ಪೂತ ಮಾನಾದಿಗೆ ನಿಗದಿ ನೋಡೋದಕ್ಕೆ ಏನೊಂದಿಲ್ಲ, ಸಮಯದ ಅಭಾವ ಉಂಟು. ಗ್ರಾಮ ಸಮಿತಿಯ ಕಾರ್ಯಕಾರಿ ಸಮಿತಿಗಳಲ್ಲಿ ಆಯ್ನಾಥ್ ಬೇಗ ಬರ್ತದೆ ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಗದಿ ನೋಡು. ನಮ್ಮ ದಂಬದ ಕಾರ್ಯಕ್ರಮಗಳು ಪೂರ್ಣಲ್ಲ ಮತ್ತೆ ಇಲ್ಲಿ ಆಟದ ಹೆಸರು ಬಂಟರ ಸಂಘ ಉಳ್ಳಾಳ ವಲಯ ಎತ್ತ ಅಧ್ಯಕ್ಷರ ನಂಚಿನ ಶ್ರೀ ರವೀಂದ್ರ ರೈಕ್ ಕಲ್ಲಿಮಾರು ಅಂಚನೆ ಇನ್ನಿತನ ಸಭೆತ
ದಿವ್ಯ ಉಪಸ್ಥಿತಿಯಾಗಿ ನಂಚಿನ ಪರಮ ಪೂಜ್ಯ ಶ್ರೀ ವಿದ್ಯಾವಾಸ್ಪತಿ ಡಾಕ್ಟರ್ ಶ್ರೀ ವಿಶ್ವ ಸಂತೋಷ್ ಭಾರತಿ ಸ್ವಾಮೀಜಿಗಳಿಗೆ ಅಡ್ಡ ಬರೋದು ವೇದಿಕೆ ಪುನಂಚಿನ ಮಾತ ಹಿರಿಯರಿಗಳ ವಂದಿಸ ಒಂದು ಅಂಜನೆ ಬೈದಿನಂಚಿನ ಬೇತೆ ಬೇತೆ ಸಂಘದ ಮಾತ ಪದಾಧಿಕಾರಿಗಳ ವಂದಿಸ ಒಂದು ಅಂಜನೆ ಬಂಟರ ಸಂಘದ ಉಳ್ಳಾಲ ವಲಯದ ಮಾತ ಬಂಟ ಬಾಂಧವರಿಗೆ ನಮಸ್ಕಾರ ಮಲ್ತೊಂದು ಇನಿ ಆಟಿದ ಈ ಒಂಜಿ ಐಸಿದ ಕಾರ್ಯಕ್ರಮಗೂ ಏನನ್ನು ಬೆಂಗಳೂರು ಬಂಟರ ಸಂಘದ ಪರವಾದ ಇನಿ ಒಂಜಿ ಲೆತ್ತಿತ್ತರು ಒಂದು ಬತ್ತ ತೂನ ಇಂಕ ಭಾರಿ ಖುಷಿ ಆಪುಂಡು ಭಾರಿ ಸಂಖ್ಯೆಗಳು ಬಾರ ಸೇರಿದರು ಇನ್ನು ಒಂಜಿ ವಿದ್ಯಾರ್ಥಿ ವೇತನ ಒಂಜಿ ವಿತರಣೆ ಮಲ್ಪನ ಒಂಜಿ ಕಾರ್ಯಕ್ರಮ ಎಲ್ಲ ಉಂಡು ಅಂಚನೆ ಈ ಆಟಿದ ಒಂಜಿ ಒಣಸ್ಲ ಮಲ್ಪನ ಒಂಜಿ ಕಾರ್ಯಕ್ರಮವನ್ನು ಇನಿ ಒಂದು ಕಾರ್ಯಕ್ರಮ ಮಲ್ದೇರು ಈ ಒಂಜಿ ನಮ್ಮ ಬಂಟ ಬಾಂಧೇರು ನಮ್ಮ ಪೂರ ಒಂಜಿ ಕೃಷಿ ಪ್ರಧಾನ ಕುಟುಂಬದ ಬೈದಿನ ಅಂಚಿನ ನಮ್ಮ ಆನಿದ ಒಂಜಿ ಆಟಿದ ದಿನಕಲಿನ ನೆನಪಿನಾಗ ಭಾರಿ ಬಂಗದ ದಿನಕುಲು ಆನಿದ ನಮ್ಮ ಮಾತ ಭಾರಿ ಬಡತನದ ದಿನಕಲಿನ ಏನನಾಗ ಇನ್ನಿತುನಾಗ ಆ ಆಟಿದ ಒಂಜಿ ಆ ಸಂಭ್ರಮವನ್ನು ನಮ್ಮ ಮಲ್ಪನ ಸಂಭ್ರಮ ತೂನಾಗ ಭಾರಿ ಖುಷಿ ಆಪುಂಡು ಅವೇನು ಆಟಿದ ಆನೆ ಹಿರಿಯರು ಮಲ್ದಿನಂಚಿನ ಆ ಆಟಿದ ದಿನಕುಲೇನು ದೇದಿನ ದಿನಕಲೇನು ತೂನಾಗ ಆಟಿದ ದಿನಕುಲು ಭಾರಿ ಬರ್ಸಾಗೆ ಪಿದೈ ಕಾರ್ದಿಯರ ಒಂದಿನಂಚಿನ ಆ ಒಂಜಿ ಸನ್ನಿವೇಶರು ಮಸ್ತ್ ರೋಗ ರುಜಿನಗಳು ಬರ್ಪಿನಂಚಿನ ಸಂಗತಿಲ ಬರ್ಪಿನಂಚಿನ ದಿನಕುಲಿಗೆ ಅಂಚಿನ ಟೈಮುಡು ಆಟಿ ಕಲಿಂಗೆ ಪಂದು ಒಂಜಿ ಬರೋಂದಿತ್ತನಿಗೆ ಐಟ ಆರ್ನ ಜೋಳಿಗೆಡು ಐಕೆ ಪೋಡ್ತಿನ ಮರ್ದುಲು ಆ ಸೀಕಿಗೆ ಪೋಡ್ತಿನ ಮರ್ದುಲು ಆರ್ನ ಜೋಳಿಗೆಡಿತ್ತನಿಗೆ ಅಂಚ ಆ ಆಟಿ ಕಲಿಂಜನು ಬತ್ತಿನಗಳು ಆ ಇಲ್ಲಡಿತ್ತಿನ ಆ ಮಾರಿನು ಆ ಇಲ್ಲಡಿತ್ತಿನ ಪೆತ್ತ ಕಂಜಿಲಿಗೆ ಆ ಇಲ್ಲಡಿತ್ತಿನ ಉವೆ ನಾಯಿ ಪಿಚ್ಚ ಒಪ್ಪಡು ಐತ ಪೂರ ಆ ಇಲ್ಲಡಿತ್ತಿನ ಮಾರಿನ ಗಿಡಪ್ಪನಂಚಿನ ಒಂಜಿ ವಿಶೇಷ ಆ ಶಕ್ತಿ ಆ ಆಟಿ ಕಳಿಂಜಾಗಿತ್ತನಿಗೆ ಅಂಚಿನ ಆ ಆಟಿ ಕಳಿಂಜೆ ಆ ಆಟಿದ ಒಂಜಿ ದಿನನು ಇನಿ ನೆನಪಿನಾಗ ಆನಿ ತಿನ್ನರ ಬಾರಿ ಬಂಗ ಇತ್ತನಿಗೆ ನಮ್ಮ ಉಪ್ಪಡಚ್ಚಿರು ನಿರ್ಪಡಚ್ಚಿರು ಕಿರಂಗದ ಪೂಲು ಪೆಲಕೈದ ಹಪ್ಪಲ ಕಿರಂಗದ ಹಪ್ಪಲ ಮಲ್ತಿದ್ದು ತಿನ್ನೊಂದಿತ್ತಾಗೆ ಗೊಬ್ಬರ ಪಿದಾಯಿ ಪೋಡ ಸಾಧ್ಯ ಇತ್ತಿಜಿ ನಮ್ಮಡ ಒಂಜಿ ಚೆನ್ನದ ಮನೆ ಇಲ್ಲಡು ಆ ಚೆನ್ನದ ಮನೆ ಇಟ್ಟು ಮಾತಾಡ್ಲ ಗೊಬ್ಬನಂಚಿನ ಒಂಜಿ ಕಾಲ ಇನ್ನಿತ ಜೋಕಲಿಗೆ ಒಬ್ಬರ ಗೊತ್ತುಪ್ಪಂದು ಆಂಡ ಇನ್ನಿತ ಜೋಕಲಿಗೆ ಅವನು ತಿರುಪವನಂಚಿನ ಕೆಲಸ ಇನ್ನು ನಮ್ಮ ಮಾತ ಸೇರಿದು ಮಲ್ತೊಂದಿಲ್ಲ ಆಟಿದ ಈ ವಿಶೇಷತೆಯನ್ನು ಮಾತುಗಳಲ್ಲಿ ತಿರುಪೊಂದಿಲ್ಲ ಅಂಚನೆ ಬಂಟರ ಸಂಘದ ಬೆಂಗಳೂರದ ಪರವಾದ ಬತ್ತಿನಿದ್ದ ಹತ್ರ ಬಂಟರ ಸಂಘಡು ಎಂಗಲ ಒಂಜಿ ಕೆಲವು ಈ ಜೋಕಲಿಗೆ ಫ್ರೀ ಆದ ಒಂದು ಎಜುಕೇಷನ್ ಕೊರ್ಪಿನ ಒಂಜಿ ಸಂಕಲ್ಪ ಪಂಪಿನ ಸ್ಕೀಮ್ ಉಂಡು ಆಂಡ ಉಲ್ಲಾಲ ಒಳ್ಳೆಯಡ್ಲು ಒಂಜಿ ಅಪ್ಲಿಕೇಶನ್ ಇಸತ್ತು ಬೈಜಿ ಎಂಗ್ಲು ಸಾಧಾರಣ 250 ಜೋಕಲಿಗೆ ಒಂಜಿ ಫ್ರೀ ಎಜುಕೇಷನ್ ಒಂದು ಕೊರೊಂದಿಲ್ಲ ಅವು PUCದ ಫಸ್ಟ್ PUC ಬಕ ಸೆಕೆಂಡ್ PUC ಜೋಕಲಿಗೆ ಅಗಲಿಗೆ ಹಾಸ್ಟೆಲ್ ಅಗಲಿಗೆ ಯೂನಿಫಾರ್ಮು ಫುಡ್ಡು ಪುಸ್ತಕ ಅಗಲಿಗೆ ನೀಟು ಅಗಲಿಗೆ CET ಅಂಚನೆ CA ಫೌಂಡೇಶನ್ ಕೋಚಿನ ಕೊರ್ಪಿನ ಅಂಚಿನ ಒಂಜಿ ಕೆಲಸವನ್ನು ಬಂಟರ ಸಂಘ ಕಳೆದ 3 ವರ್ಷದ ನಿಂಚಿ ಮಲ್ತೊಂದುಂಡು ಅಂಚ ಈ ಉಳ್ಳಾಲ ವಲಯದ್ದು ಏರ್ಲ ನಿಕ್ಕ ಒಂದು ಅಪ್ಲಿಕೇಶನ್ ಪಾರ್ದಿದ್ದೀರಿ ಇಂಕುಲು ಪಂಡ ಬೈಂದೂರು ಪತ್ತದು ಕಾಸರಗೋಡು ಮುಟ ನೆಟ್ ವಲಯವಾರು ಹೋದು ಎಕ್ಸಾಮ್ ಮಲ್ತ ಅಲ್ಪಪ್ಪನಂಚಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇನು ಚಾಯ್ಸ್ ಮಲ್ತು ಅಗಲಿನ ಓದರ ಬಂಗ ಇತ್ತಿನ ಅಗಲಿನ ಅಲ್ತರದ ಲಿತಂ ಬತ್ತದು ಅಗಲ ಒಂಜಿ ಫ್ರೀ ಎಜುಕೇಷನ್ ಒಂಜಿ ಕೊರ್ಪಿನಂಚಿನ ಒಂದು ವಿಚಾರ ಬೆಂಗಳೂರು ಬಂಟರ ಸಂಘ ಇತ್ತ ಮಲ್ತೊಂದುಂಡು ಅಂಚನ ಅವನ ಸದುಪಯೋಗ ನಿಗುಲ್ಲ ಪಡೆಯೋಡು ಬಂತಿನ ಈ ಸಂದರ್ಭಕ್ಕೆ ಏನೊಂದು ಅಂಚನೆ ಎಂಕಲ ಒಂಜಿ 5 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ನಾವು ಕೊರೊಂದಿಲ್ಲ ನಿಖಲು ಏರ್ಲ ಹೈಯರ್ ಎಜುಕೇಷನ್ಗೆ ದಾಂಡ ನಿಖಲಿಗೆ ಅಗತ್ಯ ಇತ್ತಂಡ ನಿಖಲು ಏರ್ಲ ಅವನು ಅಪ್ಲೈ ಮಲ್ಪೊಲಿ ಐತ ಫಾರ್ಮನ್ನು ಬೋಂಡ ಏರ್ಲ ಬೋಂಡ ಬಂಟ ಫೋನ್ ಮಲ್ತಾಡ ನಿಖಲಿಗೆ ಆ ಫಾರ್ಮನ್ನು ಕೊರದು ಕಡಪಡುವ ಐದು ನಿಖಲು ಅಪ್ಲೈ ಮಲ್ತಂಡ ಖಂಡಿತ ನಿಖಲಿಗೆ ಆ ಒಂದು ಅವಕಾಶನು ಸದುಪಯೋಗ ಮಲ್ಪೊಲಿ ಅಂಚನೆ ಒಂಜಿ ಕರಿಮಣಿ ಕೊರಪಿನ ಅಂಚಿನ ಅದು ಅಂಚನೆ ಮೆಡಿಕಲ್ ಆದಪ್ಪು ಇದನ್ನು ಪೂರ ಬೆತ್ತ ನಮ್ಮದು ಸ್ಕೀಮುಗಳು ಉಂಡು ಮಾತ ಊರ್ದಕ್ಕಲು ಮಸ್ತ್ ಜನ ಅಪ್ಲೈ ಮಲ್ತೊಂದಿಲ್ಲೇರು ಯಾಕಲಿಗೆ ಎರಗಾಣಲ ಬೋಡುತ್ತಂಡ ಖಂಡಿತ ನಿಖಲು ಬೆಂಗಳೂರು ಬಂಟರ ಸಂಘನು ಕಾಂಟ್ಯಾಕ್ಟ್ ಮಲ್ಪೊಲಿ ನಿಖಲಿಗೆ ಆ ಅವಕಾಶವನ್ನು ಪಡೆಯುವಂಚಿನ ಅವಕಾಶ ಉಂಡು ಅಂಚನೆ ಇಡೀ ನಮ್ಮ ಈ ಕಾರ್ಯಕ್ರಮದಲ್ಲಿ ಎತ್ತಿದ್ದು
ಲೆತ್ತಿನ ಮಾತ ಉಳ್ಳಾಲ ವಲಯದ ಮಾತ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಹೊಂದಿಸುವ ಒಂದು ಎನ್ನ ರಡ್ಡು ಪಾತ್ರ ಮುಗಿಪ ನಮಸ್ಕಾರ. ಅದೇ ರಡ್ಡೆ ಪಾತ್ರ ಮಾತನಾಡಲು ಶ್ರೀ ರಾಜಗೋಪಾಲ್ ರೈ, ಸಂಘಟನಾ ಕಾರ್ಯದರ್ಶಿ, ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಬಂಟರ ಸಂಘ ಉಳ್ಳಾಲ ವಲಯದ ಆಡಿದ ಆಶೀರ್ವಾದ ಇನಿ ಕಾರ್ಯಕ್ರಮಡು ನಂಗೆ ಆಶೀರ್ವಚನ ಮಲ್ಪರಬೇಕಂಚಿನ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ್ ಭಾರತ್ ಸ್ವಾಮೀಜಿನ ಪಾದವರಿಂದೋಗು ಸಾಷ್ಟಾಂಗ ಅಡ್ಡಬಡ್ದು ಆಶೀರ್ವಾದ ಬೇಡೊಂದು ಇನಿ ಈ ಕಾರ್ಯಕ್ರಮವನ್ನು ಉದ್ದಿಪಾನ ಮಲ್ತಿನಂಚಿನ ಬಲ್ಯ ಗುತ್ತು ವಿವೇಕ್ ಶೆಟ್ರೆ ಅಂಜನೆ ಬಂಟ್ರ ವಲಯದ ಉಳ್ಳಾಲದ ಅಧ್ಯಕ್ಷರೈನ ರವೀಂದ್ರ ರೈ ಕಲ್ಲಿಮಾರ್ರೆ ಎಂಕಲಾರೇನು ಮಾಸ್ಟರಿಂದೇ ಬಂತೀನಿ ಈಗ ರವೀಂದ್ರ ರೈ ದುಂಬೂರಿಂದೆಲ್ಲ ಅರೆ ಒಂಜಿ ಮಾಸ್ಟರಿಂದೇ ಬುದಾರೆ ಅವ್ರನ್ನ ವ್ಯಕ್ತಿತ್ವ ಎಲ್ಲ ಮಾಸ್ಟರ್ ಲೆಕ್ಕನೆ ಉಂಡು ಅಂಚನೆ ವೇದಿಗೆಡು ಪುನಃ ಎನ್ನ ಬಂದು ಚೈತ್ರ ಶೆಟ್ಟಿಯರೆ ಅಂಚ ಶೋಭಾ ಶೆಟ್ರೆ ಒಕ್ಕ ಕರುಣಾಕರ್ ಶೆಟ್ರೆ ವಿಜಯ ಶೆಟ್ಟಿ ಹಾಲೇಡ್ರೆ ಅಂಚನೆ ಉಳ್ಳಾಲ ವಲಯದ ಬಂಟ್ರ ಸಂಘನು ಗಟ್ಟಿಯಾದು ಒಂಜಿ ಒಗ್ಗಟ್ಟಾದ ಮಲ್ಲ ರೀತಿಯ ಬಲ್ಲ ಪೈನಂಚಿತ್ತಿನ ಬಂಟ್ರ ಸಂಘದ ಮಾಜಿ ಅಧ್ಯಕ್ಷರನಕ್ಲೆ ಮೂಲು ಸೇರ್ದಿನ ಉಳ್ಳಾಲ ವಲಯದ ಬಂಟ ಸಂಘದ ಸಜ್ಜನ ಬಂಧುಲೆ ಸಿದ್ಧದ ಅಪ್ಪಲ್ಲೆ ಹವನಿದ ಬಂಧುಲೆ ಆಟಿದ ಬಗ್ಗೆ ಮೂಲು ಕುಲ್ನಕ್ಲ ಬಂಡ ಇನ್ನು ಮಾತೆಲ್ಲ ಒಂಜೊಂಜಿ ಗಂಟೆ ಪಾತ್ರ ನಂಚಿನಕ್ಲೆ ಉಳ್ಳೇರಿ ಮಲ್ಲ ಒಂಜಿ ವ್ಯಕ್ತಿತ್ವದಕ್ಲೆ ಎದುರು ಉಳ್ಳೇರಿ ಅಂಚಾದ ಆಟಿದ ವಿಷಯ ನಮ್ಮದೆಲ್ಲ ಪನೋಡಿದ್ದೀವಿ ನಮ್ಮ ನಿಜವಾದ ವಿವೇಕ್ ಶೆಟ್ಟಿ ಪನ್ಲೆಕ್ಕನೆ ಚೈತ್ರ ಶೆಟ್ಟಿ ನಮ್ಮ ಇಲ್ಲದ ಜೋಕ್ಲಿ ಮಾತಲ್ಲಿ ಎಂದು ಬೈದುಂದಾಡ ಏರನ್ನು ಒಂಜಿ ಪನೋಲಿತ್ತೀನಿ ನಮಗೆ ನಿಜವಾದಲ್ಲ ಒಂಜಿ ಬಾರಿ ಮಲ್ಲ ನಮ್ಮ ಹಿನ್ನಡೆ ಬಂದ ನಮ್ಮ ಒಟ್ಟಿಗೆ ಪೋನ ನಮ್ಮ ಜೋಕ್ಲಿನ ಪತೊಂದು ಪೂಜ ಬಾರಿ ಮಲ್ಲ ಅವು ಮಿಸ್ಟೇಕ್ ತೋಜು ನಂಗೆ ನಮ್ಮ ಓಲೆ ಪೋನಾಗಲ್ಲ ನಮ್ಮ ಜೋಕ್ಲಿ ನಮ್ಮ ಪತೊಂದು ಪಂಡ ಜೋಕ್ಲು ನಿಜವಾದ ನಂಗೆ ದಾದಾನ ಕಿರಿಗಿರಿ ಅವು ನಿಜವಾದ ಆಕಲು ಒಂಜಿ ನಮ್ಮನ್ನು ತೂದು ಸಮಾಜದ ಒಂದು ಎಡ್ಡೆ ವ್ಯಕ್ತಿತ್ವ ಜೋಕ್ಲಾದ ಬುಲೆಪೇರು ಉದಾಹರಣೆಗೆ ರವೀಂದ್ರ ಶೆಟ್ಟಿ ನಮ್ಮ ಮಗನ ಮಾತ ಕಡೆಯಲ್ಲಿ ಎಂದು ಬರ್ಪೇರು ಎಂಗ್ಲ ಇಂಟರ್ನ್ಯಾಷನಲ್ ಬಂಟ್ ವೆಲ್ಫೇರ್ ಟ್ರಸ್ಟ್ ಕಾರ್ಯಕ್ರಮಗಳಲ್ಲಿ ಎಂದು ಬರ್ಪೇರು ಇನ್ನು ಈ ಸಮಾಜ ಒಂಜಿ ಮಲ್ಲ ವ್ಯಕ್ತಿ ಆಪೆ ಖಾಲಿ ಇಲ್ಲಡೆಗೆ ಮಾತ್ರ ಹತ್ತು ಅಂಚೆ ನಾವು ಮಾತಿರಲ್ಲ ನಮ್ಮ ಜೋಕ್ಲಿಯನ್ನು ಒಟ್ಟಿಗೆ ಪತೊಂದು ಪೋಡು ಒಟ್ಟು ಪತೊಂದು ಪಂಡ ಆಕಲು ನಮ್ಮ ಲೆಕ್ಕನೆ ಬುಲೆಪೇರು ನಮ್ಮ ಅವೇನೊಂಜಿ ಮುಂದೆ ಮಿಸ್ಟೇಕ್ ಮಲ್ಪತ್ತು ವಜುಂಡು ಅಂಚೆ ಅದು ನಮ್ಮ ಮಾತಿರಲ್ಲ ಅವೇನು ಬಕ್ಕ ಇಜ್ಜಿ ಬಂದಾಡ ಈತ ಬೇರೆ ಪನ್ಲೆಕ್ಕನೆ ನಮ್ಮ ಈತ ಮಾತ ಬಂದು ಮೊಬೈಲ್ ನಿಜವಾದ ದಾಲ ಮಲ್ಪ ರಾಬಜಿ ಪರಿವರ್ತನೆ ಜಗದ ನಿಯಮ ಪನ್ಲೆಕ್ಕ ಮುಂದೆ ಮೊಬೈಲ್ ಅದು ನನಗೆ ವಿಷಯ ತಿಕ್ಕೊಂಡು ಇನ್ನು ಆಟಿದ ಜೋಕ್ಲಿ ಬುರ್ರೆಲ್ಲ ಗೊತ್ತು ಹಾಕಲ್ಲ ಮೊಬೈಲ್ದು ಅಪ್ಪ ಅಮ್ಮಗೆ ಮನೆಯರೆಲ್ಲ ಬಿಡಿಸೋದಿಜ್ಜಿ ಜೋಕ್ಲಿ ಎಕ್ಕೇನೆಲ್ಲ ಬಿಡಿಸೋದು ಎಂಜಿನ ಟೈಮ್ ಬಿಡು ಆಂಡಲ್ಲ ಇನ್ನು ತಿರುಗಿರು ಬಂಡ ಮೊಬೈಲ್ ಅವು ವಿಷಯ ಅಂದತ್ತೆ ನಮ್ಮ ಜೋಕ್ಲಿ ನಮ್ಮ ಒಟ್ಟಿಗೆ ಎಂದು ಬರ್ಪಾನ ಅಂದು ಇಂಜಿನ ಕಾರ್ಯಕ್ರಮ ನೋಡಕ್ಲೆ ನಮ್ಮ ಕುಲ್ಲ ಬನ ಅಂದು ಆಗ್ಲೇ ಕುಲ್ಲು ನಂಜಿನ ತಾಳ್ಮೆ ಉಂಡ ಅಂದು ಒಂಜಿ ಗಂಟೆ ಕುಲ್ಲರ ತಾಳ್ಮೆ ಉಂಡ ಜೋಕ್ಲಿಗೆ ನಮ್ಮ ಆಲೋಚನೆ ಮಲ್ಪಡು ಆ ಜೋಕ್ಲಿ ಇನ್ನು ಕುಲ್ಲುಜ ಅದನ್ನು ಕುಲ್ಲವು ನಂಚಿತ್ತಿನ ಒಂಜಿ ವ್ಯಕ್ತಿತ್ವ ನಮ್ಮ ಸಮಾಜದ ಬುಲೆಪೋಡು ಅವಾಗ ಮಾತು ಮಿಂತೆ ರವೀಂದ್ರ ಶೆಟ್ಟಿ ಬಂಡರು ಎಂಗಲ್ನ ಒಲೆಯಾಡು 1,000 ತಾಜಿನ ಮೆಂಬರ್ ಉಳ್ಳೇರಿಗೆ ನನ್ನೆಲ್ಲ ಕೂಡ ಮಸ್ತ್ ಜನ ಬಾಕಿ ಉಳ್ಳೇರು ಅದಕ್ಕೆ ವಿವೇಕ್ ಶೆಟ್ಟಿ ಬಂದ್ಲಕ್ಕೆ ಅವಂತ ಕೆಲಸ ಕಮ್ಮಿ ಉಂಡು ದಾರಿಗೆ ಹೂ ಕೆಲಸ ಉಂಡು ಏರು ಮಾತು ಓಲು ಬಾಕಿ ಇಲ್ಲಾರ ಅಕ್ಲೇನು ಪೂರ ನಾಡದ ಮೆಂಬರ್ ಮಲ್ಪ ಬಂತೇರಿ ಈ ಸಲ ಬಂಟ್ರ ಒಲೆಯ ಕುಡಲ ಒಂಜಿ ಆತು ಗಟ್ಟಿ ಹಾಕೊಂಡು ನಿಜವಾದ ನಮ್ಮ ಒಲೆಯ ಸಂಘಲು ಮಸ್ತ್ ಭಾರಿ ಗಟ್ಟಿ ಉಂಟು ಬನ್ನ ಗುರುಪುರದಕ್ಲ ನಮ್ಮ ಜಪ್ಪುದಕ್ಲ ಜಪ್ಪಿನ ಮೊಗರದಕ್ಲ ಅಂಗ್ಲ ಒಂಜಿ ಕಾರ್ಯಕ್ರಮ ಏಸು ಶೋಕು ಮಲ್ಪುವೇರಿ ನಿಜವಾದ ಇಂಗ್ಲವಲು ಪೋಪ ಆಕಲು ನಿಜವಾದ ಒಂಜಿ ಸ್ವಂತ ಬೆಂದಿ ಲೆಕ್ಕ ಬೆಂದಿದ್ದು ಇನ್ನು ಕೆಲಸ ಮಲ್ತೊಂದುಲ್ಲೇರು ಅಂಚೆ ಅದು ಈ ಆಟಿದ ಪುದಾರಡು ಒಂಜಿ ಮಾತ್ರ ಪಣ ತಯಾರುಲೇನ ಆಟಿ ಪನ್ಪು ನಾವು ನಮ್ಮಡ ಒಂಜಿ ಇದ್ದುಂಡು ದುಂಬುದಾಗ್ಲ ಆ ಒಂಜಿ ಅನಿಷ್ಟತ್ತು ಆ ಟೈಮುಡು ಕಷ್ಟ ಇತ್ತು ಆಟಿದ ಟೈಮುಡು ಬರ್ಸ ಓಲೆಲ್ಲ ಪೋಯರ ಗೊತ್ತುಜ್ಜಿ ಮತ್ತು ತೋಡುಲಿಗೆ ಸರಿಯಾಗಿನ ಪಾಪಲಜ್ಜಿ ಕತ್ತಲೆ ಬತ್ತಿನ ಲೈಟಲ್ಲ ಇಜ್ಜಿ ಬೊಲ್ಲ ಬೋಪುನ ಬೇರೆ ಐಕೆ ಬಡದ ಒಂಜಿ ದಿನ ತಿಂಗಳು ಕಷ್ಟದ ದಿನ ಆ ಒಂಜಿ ತಿಂಗಳು ಏರ್ಲ ಓಡೆ ಪೋಯರ ಬಲ್ಲಿಂದ ಹಿರಿಯಾಕ್ಲು ಮಲ್ತೀನಿ ಹಿರಿಯಾಕ್ಲು ಹೂ ಮಲ್ತಿಲ್ಲ ಐಕೆ ಒಂಜಿ ಅರ್ಥ ಉಂಡು ಆಗ್ಲು ಹೂ ಪನ್ನಡು ಐಕೆ ಒಂಜಿ ಹಿನ್ನೆಲೆ ಉಂಡು ಆ ಹಿನ್ನೆಲೆಗೆ ಬಡದಾಗ್ಲು ಮಲ್ಪೇರಿ ಐಕೆ ಬಡದಿತ್ತಿನ ಇನಿ ಬರ್ಸನೇ ಇಜ್ಜಿ ಆಟಿ ಹಿಡಿದು ಬರ್ಸ ಉಂಟೇನಿ ನಮಗಿನಿ ಆ ಹಿರಿಯಾಕ್ಲೇನು ಒಂಜಿ ನೆನಪು ಮಲ್ಪರೆ ದುಂಬದಾಗ್ಲು ಏತು ಕಷ್ಟಡು ಬದುಕಿದೆ ಇರ್ಬಣ್ಣ ಐಟು ತೆನಸಿಲ್ಲ ಮಲ್ಲ ಎಲ್ಲಿ ಅಂದಿಜ್ಜಿ ನಮ್ಮ ಇನಿ ಮೂಲು 15-20 ನಿಂತ ಎಂಕ್ಲೊಂಜಿ ಸಾಮ್ಯಾನದಕ್ಲೊಂಜಿ ಇನಿ ಆವೊಂದುಂಟು ಫಂಕ್ಷನ್ ನೂತ ಎನ್ಮ ಐಟಮ್ ಎನ್ನ ಅಂದಾಜಿ ದುಂಬು ಮಾತಾರ ತೂತಾರ ಇಜ್ಜ ಅಂಚಿತ್ತು ನೆನಪುರ ಸೇರದು ಪಂಡ ಹಿರಿಯಾಕ್ಲೇನೊಂಜಿ ನೆನಪು ಮನ್ಪುನ ಗೌರವ ಮಲ್ಪುನ ಅಂಚಿತ್ತಿನ ಒಂಜಿ ವಿಷಯನಾದ ನಮ್ಮ ಇನ್ನಿಂದ ಇದೊಂದ ಒಂದು ನಮ್ಮ ಈ ಬೀಲಿಗೆ ಗೆಡ್ಡೆ ಕೆಲಸ ಆಲೋಚನೆ ಮಾಡ್ಬೇಕು ನೂತ ಎನ್ಮ ಐಟಮ್ದ ಎಂಗೆ ಫೋನ್ ಬರೋದು ಎಂಗ್ಲನ ಸಾಮ್ಯಾನದಾಗ್ಲಿ ಕ್ಯಾಟ್ರಿನ್ದಾಗ್ಲಿ ಒಟ್ಟಿಗೆ ಸೇರೊಂದೇ ಭಾರಿ ಒಂಜಿ ಗೌಜಿಡು ಸೂರ್ಯ ಉಡ್ಡು ಮಲ್ತೊಂದುಲ್ಲೇರು ಅದೇ ಇನ್ನು ಮಾತ ಕಡಿಡ್ಲ ಬಜಿಬೆ ಬಂಟ್ರ ಸಂಘ ಅವಳು ಮೂಲು ನುದ್ದಿ ಆತ್ ಕಡಿಟ್ಟು ಇನ್ನು ಆಟಿದ ಪುದರ್ಡು ನಮ್ಮ ಬಂಟ್ರ ಸಮಾಜ ಒಟ್ಟ ಒಂದುಂಡು ನಮ್ಮ ಒಟ್ಟ ಒಡು ಒಗ್ಗಟ್ಟು ಪೋಡು ಯೂನಿಟಿ ಉಡುಪೋಡು
ಇಜ್ಜಿ ಬಂದನ ನಂಗೆ ನನ್ನ ಫ್ಯೂಚರ್ಗೆ ನಮ್ಮ ಜೋಕ್ಲಿಗೆ ವ್ಯವಸ್ಥೆನೇ ಇಜ್ಜಿ ಅಂಚಿತ್ತೆ ನಂದು ಆತಂದ್ರೆ ಬಂಗದ ವಿಷಯ ಆಯ್ತು ನಮ್ಗೆ ಇನ್ನು ಫಾರಿನ್ ಬೋರ್ದಿದ್ದಿತ್ತೇವೆ ಏಕನ್ನೇ ಬರಲಿಕ್ಕನೆ ನಮ್ಮ ದೇಶ ಇನಿ ಬಲಿಷ್ಠ ರಾಷ್ಟ್ರ ಆತಂడి ಇಡೀ ಪ್ರಪಂಚದ ನಂಬರ್ 1 ರಾಷ್ಟ್ರ ಆತಂడి ನಮ್ಮ ಜೋಕ್ಲಿಗೆ ಮೂಲೆ ಕೆಲಸ ಮಾಡ್ತಿದ್ದು ನೀಗಳು ಆಲೋಚನೆ ಮಾಡ್ಬಾರ ನಮ್ಮ ಆಟಿದ ವಿಷಯ ಪಾತಿರ್ಪ ಒಂದು 10 ವರ್ಷಕ್ಕೂ ತುಂಬ ಕುಡ್ಲಾಡು ಒಂದು 25,000 ಸಂಬಳ ಬಂಡ ಮಲ ಸಂಗತಿ ಆಗಿ 25 ಇನ್ನು ಕುಡ್ಲದ ಜೋಕ್ಲು ಕುಡ್ಲಡು ಬಂದಿದ್ದು ಇನ್ನು 5 ಲಕ್ಷ 6 ಲಕ್ಷ 8 ಲಕ್ಷ ತಿಂಗಳು ಸಂಬಳ ತೆಪ್ಪನಕ್ಲು ಏತು ಪರಿವರ್ತನೆ ಆತಂತುಲ್ಲೆ ಸಮಾಜ ನಮ್ಮ ಜೋಕ್ಲಿನ ಖಾಲಿ ಬಿದೈ ಊರೇ ಕಡಪಡು ನಿಜ್ಜಿ ನಮ್ಮ ಊರೇ ಕಡಪಡ್ರಿ ನಮ್ಮ ಮಾತ ಜೋಕ್ಲಿಗಳ ಎಜುಕೇಶನ್ ಕೊರಪು ನಮ್ಮ ಸಮಾಜ ಬದುಕೊಡು ಹಿರಿಯಕ್ಲಿಗೆ ಗೌರವ ಕೊಡು ಅವೇನು ಕಲ್ಪವನಂಚಿತ್ತಿನ ವಿಷಯ ಮಲ್ತದು ಸಮಾಜವನ್ನು ಗಟ್ಟಿ ಮಲ್ಪೋಡು ನಮ್ಮ ಕೇಪಲ ಜೋಕ್ಲಿ ನಮ್ಮೊಟ್ಟಿಗೆ ಎತ್ತೊಂದು ಬರಂದಿತ್ತಿನ ನಾಡ ಮಗ ಎಲ್ಲ ಮದಿಮೇನಾಗಲಿ ಅದನ್ನ ಒಂದು ಅಡ್ಡದಾಗ ನಾವು ಬೇಜಾರು ಪಾತಿರುವ ಆ ಬೇಜಾರು ಆ ದುಮ್ಮ ನಂಗೆ ಬರೀರವಲ್ಲಿಂದ ನಮ್ಮ ಮಕ್ಕಳು ಒಟ್ಟಿಗೆ ಎತ್ತಂದು ಬರೋಡು ಇಂಜಿನ ಕಲ್ಚರ್ನ ತೋಡು ತೂದನ್ನಾಗಲಿ ಕಲ್ಪುವೇರು ಐಕೆ ಬಡಾದು ಒಂದು ಎಡ್ಡೆ ರೀತಿದ ಸಮಾಜವನ್ನು ಕಟ್ಟಿದೆ ನಮ್ಮ ರವೀಂದ್ರ ಮಾಸ್ಟರ್ ಅಂಜನೆ ಮಾತ ನಮ್ಮ ಈ ಮಾತ ಹಿರಿಯ ಅಧ್ಯಕ್ಷನಾಗಲಿ ಬರೋ ಒಟ್ಟಿಗೆ ಗಟ್ಟಿ ಇಲ್ಲರು ನಿಗಲಿ ಗಟ್ಟಿದ ಒಂದು ಸಂಘ ಒಂದು ಬರೀ ಖುಷಿ ಆಗ್ಬೋದು ಗಟ್ಟಿದ ಒಂಜಿ ಬಂಟ ಸಮಾಜದ ನಮ್ಮ ಸಂಘ ನಮ್ಮ ಬಂಟ ಸಮಾಜದಲ್ಲಿ ಮಾತ ಸಮಾಜಗಳು ಒಂಜಿ ಸಹಕಾರ ಕೊರ್ಪುನಾಕಲಿ ನಮ್ಮ ಸಮಾಜ ಬಂಡ ಪ್ರತಿ ಒಂಜಿ ಸಮಾಜಗಳ ಆಧಾರ ಸಂಭಾಯನಕಲಿ ಓಲೆ ಒಂಜಿ ದೈವ ದೇವಸ್ಥಾನ ಓಲೆ ಒಪ್ಪಡ ಅವಳು ಏರು ಡೊನೇಷನ್ ಹೈಯೆಸ್ಟ್ ಕೊರ್ಪೇರು ಬಂದಾಂಡ ಬಂಟ ಸಮಾಜದಾಗಲಿ ನಂಗೆ ಇತ್ತೆತ್ತಿ ಹಿರಿಯಕ್ಲಿನ ಕಾಲೋಡು ಸಮೇತ ಓಲ್ ಪಟ್ಲೇರ್ ನಕ್ಲ ಪಕ್ಕ ಪಟ್ಲೇರ್ನ ಆಲಿಕೆ ಎತ್ತಂದ್ರೆ 90% ಬಂಟರ್ ನಕ್ಲಿ ಪಟ್ಲೇರ್ ನಕ್ಲಿತ್ತೇರು ಇನಿ ದಾತಾ ದೇವಸ್ಥಾನಗಳ 90% ಆಡಳಿತ ಅಧ್ಯಕ್ಷ ನಕ್ಲಾದ ಬಂಟರ್ ನಕ್ಲಾದ ಉಳ್ಳೇರು ಅವನು ನಮ್ಮ ಹೆಮ್ಮೆ ಪಡುವಡು ನಮ್ಮ ದಾಯ ಮಲ್ಪೇರು ಬಂಡ ನಮ್ಮ ಮಾತಾ ಸಮಾಜವನ್ನು ಗೌರವಿಸಿ ನಕ್ಲಿ ಮಾತಾ ಸಮಾಜಗಳು ಎಡ್ಡೆ ಮಲ್ಪು ನಕ್ಲಿ ನಂಗೂ ಯಾರಿಗೆ ಜಿಲ್ಲ ಬಕ್ಕರಿಗೆ ದಾನ ಮಲ್ಪು ನಕ್ಲಿ ಸಾಲದಿತ್ತು ದಾನ ಮಲ್ಪು ನಕ್ಲಿ ಏರು ಬಂಡ ಸೆಟ್ರ್ ನಕ್ಲಿ ಅಂಜಿತ್ತನ ಒಂಜಿ ಸಮಾಜ ನಮ್ಮ ಬಾರಿ ಖುಷಿ ಅಪ್ಪ ನಂಗೆ ಒಂದು ಗೌರವದ ಸಮಾಜ ಗೌರವದ ಅಲ್ಲ ಮಲ್ಪು ನಕ್ಲಿ ಅಂಚಿನ ಸಮಾಜ ಅಂಚ ನಮ್ಮ ಈ ಆಟಿದ ಮುಖಾಂತರ ಒಟ್ಟ ಒಂದಿಲ್ಲ ನನ್ನ ಈತ ಜನತೆ ಮಾತೆಲ್ಲ ಒಂಜಾದ ಒಟ್ಟಾದ ಬದು ಸೇರ್ದು ಈ ಒಂಜಿ ಬಂಟ ಸಮಾಜ ಗಟ್ಟಿ ಹೊಡೊಂದು ಪಂಡೊಂದು ಹೆಂಗೆ ಇಲ್ಲಿ ಎತ್ತಿನಕ್ಕೆ ನಮ್ಮ ರವಿ ಶೆಟ್ಟಿಗೆ ಮಾತ್ರ ನಮಸ್ಕಾರ ಎನ್ನ ಪಾತ್ರಂತೆ ಜೈ ಹಿಂದ್ ಜೈ ಬಂಟ್ ಸಮಾಜ ಜಯಾನಂದ ಶೆಟ್ಟರು ಅರೆ ದಯಮಲ್ತದ ವೇದಿಕೆ ಬರ್ತದೆ ವಲಯಾಧ್ಯಕ್ಷದ ಒಂದು ಶಾಲದ ಗೌರವವನ್ನು ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡ್ತೇನೆ ಅಂಚನೆ ನಮ್ಮ ಮಿತ್ರರನ್ನ ಅಂಚನ ಸುರೇಶ್ ಕುಮಾರ್ ಶೆಟ್ಟಿ ಮಿತ್ತಕೋಡಿ ಯಮುನಾ ಬಿಲ್ಡರ್ಸ್ದ ಪ್ರಮುಖರು ಯಾರಲ್ಲ ದಯಮಲ್ತದ ನಿಂತೊಮ್ಮೆ ಬರ್ತದೆ ವಲಯಾಧ್ಯಕ್ಷದ ಒಂದು ಶಾಲದ ಗೌರವ ಸ್ವೀಕಾರ ಮಾಡಿಕೊಡು ಅಂಚನೆ ಜಯಂತ ಶೆಟ್ಟಿ ಕಮಲಪದವು ಧಾರ್ಮಿಕ ಮುಖಂಡರು ನಮ್ಮೊಟ್ಟಿಗೆ ಎಲ್ಲರೂ ಯಾರಲ್ಲ ಒಂದು ಶಾಲದ ಗೌರವವನ್ನು ವಲಯಾಧ್ಯಕ್ಷದ ಸ್ವೀಕಾರ ಮಾಡಿಕೊಡು ವಿನಂತಿ ಮಾಡ್ತಾನೆ ಮನೆ ಕಾರ್ಯಕ್ರಮಗಳು ದುಂಬದ ಭಾಗಗಳು ಪರಮ ಪೂಜ್ಯ ಸ್ವಾಮೀಜಿಗಳು ನಂಗೆ ಧರ್ಮ ಸಂದೇಶದ ಪಾತ್ರಕರು ಎಲ್ಲರೂ ಮಾತೆಲ್ಲ ಸಹಾನುಭೂತಿ ಈ ಕಾರ್ಯಕ್ರಮ ಮುಗಿದಿನಟ ಮೇಲೆ ಕೊಳ್ಳುವುದು ಸಹಕಾರ ಕೊಡೋರೆಂದು ವಿನಂತಿ ಮಾಡ್ತಮ್ಮ ಇತ್ತ ನಮ್ಮ ಕಾತಮಿತ್ತನಂಜನ ಶ್ರೀ ಗುರುಪೀಠರು ಕುಲದಂಚಿನ ಮಾರ್ಗದರ್ಶಕರಾದ ಗುರುದಂಚಿನ ಜ್ಯೋತಿ ಸ್ವರೂಪರಾಯನ ಶ್ರೀ ಪರಮಪೂಜ್ಯ ಶ್ರೀ 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 ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿ ಮೇರ್ನ ಗಡ್ಡೆ ಆಶೀರ್ವಚನ ನಮ್ಮ ಈ ಬಂಟರ ಸಂಘ ಉಳ್ಳಾರಬೇಡ ಆಟಿದ ಐಸಿರೋ ಕಾರ್ಯಕ್ರಮ ಪಂಚರತ್ನಾಖ್ಯಮೇವ ನಿತ್ಯಶುದ್ಧ ಪಠನರಃ ತಸ್ಯ ಪ್ರಸನ್ನ ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ ಭೂತನ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಭಾವೋ ಶಾಸ್ತ್ರತುಭ್ಯಂ ನಮೋ ನಮಃ ಏನು ಎಕ್ಕಡೆ ಪಂಡೆ ಇಂಕ ಬೇಗ ಕೊರ್ದು ಬಿಡ್ಲೆ ನಂಚೂರು ಪಾತ್ರೆದ ಹೋಗ್ಬೇಕಂಡು ಮಾತ ಪಂಡೇನು ಈಗ ಪಾತ್ರೆ ಬೊಕ್ಕ ಮಾತ ಲಕ್ವೇರಿ ಸ್ವಾಮಿಲ್ಲ ಅಂಚದೀರಿ ಕುಲ್ಲೆ ಎಂಕು ಪೋಡಿಗೆ ಹೊಂದಿತ್ತಂಡು ಯಾನ್ ಪಾತ್ರೆ ದುಂಬು ಪೂರ ಲಕ್ವೇರ ಇತ್ತೆ 12 ಮುಕ್ಕಾಲಾಂಡು ವಾಚ್ ತೂಯರೆ ಬಲ್ಲಿ ಗುರುಕುಲ್ ಪಂಡಿ ಬೊಕ್ಕ ರವೀಂದ್ರನ ಪಂಡೇರಿ ಮಾತ ಇಲ್ಲಾಡ್ದು ವಣಸ್ ಬೈದುಂಡು ಬಾರೆ ಎಡ್ಡೆಂತಿನ ವಣಸನ್ ಕೆಲವೀರು ತಿರ್ತು ಪೋಪಿನಿ ಮಿತ್ ಬರ್ಪಿನಿ ಓಪನ್ ಮಲ್ಪೇರ ಅಜ್ಜ ಓಪನ್ ಮಲ್ಪೇರ ಅಜ್ಜ ಬೊಕ್ಕ ಚೆನ್ನಾಗ ಅವು ಎವ್ಲ ನಂಕ ಆಪಿನ ವಣಸ್ ಹತ್ತಂದು ಗೊತ್ತಾಗ ಅಂಚಾದ ಏರ್ ಮಾತ ವಣಸ್ ಮಲ್ದಾರ ಅಟಿಲ್ ಮಲ್ದಾರ ಅಕಲ್ನ ಇಲ್ದ ಅಡ್ರೆಸ್ ಕೊರೋಡು ಕೂಡ ಒಂದು ಸರ್ತಿ ನಮ್ಮ ಅಕಲ್ನ ಇಲ್ಲಾಗೆ ಬರ್ತಾನೆ ಬಾರ್ಕೂರು
ಒಂಜಿ ಕಾಲೋಡು ತುಳುನಾಡದ ರಾಜಧಾನಿ ಇತ್ತೆ ಅವು ಕೇವಲ ಕನ್ನಡ ಮಾತ್ರ ಉಪ್ಪುನಲ್ಪ ತುಳು ಇಜ್ಜಿ ಬಾರಿ ದೂರದ್ದು ಹೋಯ್ತು ನಮ್ಮ ಇಡಮಟ್ಟ ಆಂಡ ಅಲ್ಪ ಉಪ್ಪುನ ಮಾತ್ರ ಕನ್ನಡನೇ ಅಂಚಾದ ಯಾನು ಒಂಚೂರು ಕನ್ನಡನೇ ಬಾರ್ತೇವೆ ನೆಗ್ಲಿಗೆ ಆರು ಹಾಲಾಡಿದಾರು ಬತ್ತೇರು ಆರ್ಲ ತುಳುಟೆ ಬಾತೇರಿ ಅಂಚಾದ ಯಾನು ಒಂಚೂರು ರಂಡಲು ತುಳುಟು ಬಾತೇರಿಡು ಬಣ್ಣದು ಬಾತೇರಿ ಬಾ ಅಂಡ ನಿಗಲು ಬಾರಿ ಎಡ್ಡೆಂತಿನ ಒಂದು ಸಭೆ ವಿವೇಕ್ ಶೆಟ್ರು ಬಾರಿ ಪೊರ್ಲುಡು ನಮ್ಮ ಜವಣರಿಗೆ ದಾದ ಬೋರ್ಡು ನೆಕ್ಸ್ಟ್ ಫ್ಯೂಚರ್ ದಾದ ಎಜುಕೇಷನ್ ದಾದ ಅಗತ್ಯ ಉಂಡು ಪಂಡದು ಬಾರಿ ಪೊರ್ಲುಡು ಪಂಡೇರು ಬಾರಿ ಎಡ್ಡೆಂತಿನ ಒಂದು ದಾನಿಲಾರು ಬಾಂಬೆಡ್ಲ ಮಸ್ತ್ ಆರ್ನ ಸಹಾಯ ಈ ಸಮಾಜಕ್ಕೆ ಆತಂಡು ನಿಗಲು ಏತ್ ನಿಗಲ್ನ ಅಧ್ಯಕ್ಷರನ್ನು ಮೋಕೆ ಮಾಲ್ಪವರು ಪಂಡದು ತೂನಾಗ ಈತ ಜನ ಸೇರ್ದಿನೇ ಸಾಕ್ಷಿ ರವೀಂದ್ರ ಶೆಟ್ರಿಗೆ ಈತ ಜನ ಬಾರಿ ಉಲ್ಲಾಳಗೊಂದು ಸರ್ತಿ ಬರೋಡು ಒಂದಿತ್ತು ನಿಂಗೆ ಏಪಲ ಪಣ್ಣೊಂದಿತ್ತು ರವೀಂದ್ರ ಶೆಟ್ರ ಉಲ್ಲಾಳ ಬಂಟೆರ್ನ ಒಂಜಿ ಒಟ್ಟು ಮಲ್ತದ ಒಂಚೂರು ಪಾತಿರ್ರೆ ನಂಗೊಂಜಿ ವೇದಿಕೆ ಮಲ್ತ್ಕೊರ್ಲೆ ಅಂದು ಅವು ಪೋದು ಪೋದು ಒಣಸ್ದ ಕಾರ್ಯಕ್ರಮಕ್ಕೆ ಲೆತ್ತೀರಿ ಇತ್ತಿಗೆ 45 ನಿಮಿಷ ಪಾತಿರೋಡು ಒಂದು ಪಂತೀರಿ ಬರ್ನಾಗ ಬೆಂಗಳೂರು ಬರ್ನಾಗ ಯಾನಿತ್ತು 45 ಒಂಜಿ 15 ಸೇರಿದು 1 ಗಂಟೆ ಪಾತಿರೋಡು ಒಂದುಲ್ಲೆ ತುಲೆ ಏತು ನಿಶಬ್ದ ಅದು ಒಂದು ಆಟಿದ ಒಣ ಸತ್ತು ಬೊಕ್ಕ ಸ್ವಾಮಿಲ್ನ ಒಣ ಸಾಧು ಒಪ್ಕೊಂಡು ಬಂಡದು ಆಯ್ನಾತ್ತು ಶಾರ್ಟ್ ಮಲ್ತದ್ದು ಭಕ್ತಿನೇ ಕಾಂಡಲ್ಲ ಸೌಜನ್ಯಕ್ಕೆ ಒಂದು ಪಾತೆರೋಡು ಕೂಡ ಒಂದು ದಿನ ನಿಗಲಿಕ್ಕೆ ಪಾತ್ರೆ ಓಡಾದೆ ಒಂದು ವೇದಿಕೆ ಮೂಲ ಮಲ್ಪೋಡು ಬಂಟೆರ್ನ ಒಟ್ಟಿಗೆ ಸೇರಿದ ಪಾತೆರೋಡು ಎಲ್ಲ ಬಂಟರ ಸಂಘದ ಪದಾಧಿಕಾರಿಗಳು ಮಾತಾಡಿದರು. ಎಜುಕೇಷನ್ ಕೊಡುವ, ಸಹಾಯ ಮಾಡೋಣ, ನಮ್ಮ ಸಮಾಜ ಆಗಿದೆ, ನಮ್ಮ ಸಮಾಜ ಹೀಗಿದೆ, ನಾವೆಲ್ಲರೂ ಅಂದ ಚಂದ ರಂಗ ರಾಮಾಯಣ ಎಲ್ಲರೂ ನಾವೇ ಅಂತ ಮಾತಾಡ್ತೇವೆ. ಎಜುಕೇಷನ್ ಕೊಟ್ಟಿದ್ದಾರೆ ಪಾಪ, ಬೇಕಾದಷ್ಟು ಸಹಾಯ ಮಾಡ್ತಿದ್ದಾರೆ ಸಂಘದಿಂದ. ಬೇಕಾದ ರೀತಿಯಲ್ಲಿ ಎಷ್ಟೆಷ್ಟು ಸಾಧ್ಯ ಅವರು ಹುಡುಕಿ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ನಮ್ಮ ವಸಂತ್ ಶೆಟ್ಟರು ಸಾಧ್ಯ ಆದಷ್ಟು ಮದುವೆಗೆ ಹುಡುಗರುಗಳನ್ನು ಹುಡುಕಿ ಕೊಡುವಂಥದ್ದು ಕೆಲಸ ಸಹ ಮಾಡ್ತಾ ಇದ್ದಾರೆ. ಆದರೆ ಬಂಟ ಸಮಾಜ ಬೆಳೆದದ್ದು ಧಾರ್ಮಿಕವಾಗಿ ಮತ್ತು ತನ್ನ ಸಂಸ್ಕೃತಿಯನ್ನು ಈ ಕರಾವಳಿಯಲ್ಲಿ ಎತ್ತಿ ಹಿಡಿದ ಸಮಾಜ ಆದರೆ ಅದು ಬಂಟ ಸಮಾಜ. ಇವತ್ತು ಕಾಲು ಜಾರ್ತಾ ಇರೋದು ಕೂಡ ಇದೇ ಒಂದು ವಿಷಯದಲ್ಲಿ, ಧಾರ್ಮಿಕವಾಗಿ ಮತ್ತು ನಮ್ಮ ಸಾಂಸ್ಕೃತಿಕವಾಗಿ ನಮ್ಮ ಸಮಾಜ ಕಾಲು ಜಾರ್ತಾ ಇದೆ. ಇವರೆಲ್ಲರೂ ಮಾತಾಡಿದ ವಿಷಯ ಬಿಟ್ಟು ಒಂದಿಷ್ಟು ಮಾತು ಮಾತ್ರ ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಆದರೆ ಇವತ್ತು ಸಬ್ಜೆಕ್ಟ್ ಕರೆದಿರೋದು ನೀವು ಆಟಿದ ಊಟಕ್ಕೆ. ಗ್ರೀಷ್ಮ ಋತು ಅಂತ ಈಗ ಇರೋದು ನಿಮ್ಗೆ ಗೊತ್ತಿರಲಿ. ಯಾಕಿದು ಬಂಟರಿಗೆ ಆಷಾಢ ಭಾಳ ಒಂದು ವಿಶೇಷ. ಆಷಾಢದಲ್ಲಿ ಯಾವ ಶುಭ ಕಾರ್ಯಕ್ರಮ ಮಾಡಬಾರ್ದು ಅಂತ ಕ್ರಮ. ಮದುವೆ ಇಲ್ಲ, ಮುಂಜಿ ಇಲ್ಲ, ಕಾರ ತಗೊಳ್ಳೋದಿಲ್ಲ, ಜಾಗ ತಗೊಳ್ಳೋದಿಲ್ಲ, ಬೇರೆ ಏನು ಮಾಡಬಾರ್ದು ಅಂತ ಆಷಾಢದಲ್ಲಿ. ಯಾಕೆ ಅಂತಂದರೆ ಆಷಾಢ ಕೆಟ್ಟ ಮಾಸ ಅಲ್ಲ, ಅದು ಆಷಾಢ ಇರೋದ್ರೊಳಗೆ ಒಳ್ಳೆಯ ಮಾಸ. ಇಂಥ ಸಂದರ್ಭದಲ್ಲಿ ಧಾನ್ಯ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಕೃಷಿಕರ ಒಂದು ಪದ್ಧತಿ. ಈ ಆಷಾಢ ಮಾಸದಲ್ಲೇ ಪುಷ್ಯ ಪುನರ್ವಸು ಮಳೆ ಪ್ರಾರಂಭ ಆಗಿ ಜೋರಾಗಿ ಹೊಡೆಯೋದು. ಈ ಸಂದರ್ಭದಲ್ಲಿ ಗದ್ದೆನಲ್ಲೇ ಕೃಷಿಕನಾದಂಥವನು ಇರಬೇಕು, ಒಕ್ಕಲಿಗನಾದಂಥವನು ಗದ್ದೆಯಲ್ಲೇ ಕೆಲಸ ಮಾಡ್ತಾ ಇರಬೇಕು, ತನ್ನ ಹೊಲವನ್ನೇ ನೋಡಬೇಕು. ಅವನು ಯಾವುದೇ ಶುಭ ಸಮಾರಂಭಗಳ ಬಗ್ಗೆ ಗಮನ ಕೊಡಬಾರ್ದು ಅಂಥೇಳಿ ಶಾಸ್ತ್ರದಲ್ಲಿ ಇದನ್ನು ಬಂಧನ ಮಾಡಿ ಯಾವ ಶುಭ ಸಮಾರಂಭಕ್ಕೆ ಸೇರಬಾರ್ದು ಅಂತ ಮಾಡಿದ್ರು. ಅಷ್ಟು ಬಿಟ್ಟರೆ ಇನ್ಯಾವುದು ಕೆಟ್ಟದ್ದೇನೂ ಇಲ್ಲ. ಇದರೊಳಗೆ ಏನು ಬೇಕಿದ್ರೂ ಮಾಡ್ಬೋದು. ಶುಭ ಸಮಾರಂಭಕ್ಕೆ ಅಂದರೆ ಎಲ್ಲ ಅಲ್ಲೇ ಸೇರ್ಕೊಳ್ತಾ ಇದ್ದರೆ ಅದನ್ನು ತಯಾರು ಮಾಡಲಿಕ್ಕೆ ಮತ್ತು ಒಟ್ಟಾಗಲಿಕ್ಕೆ ಇದರೊಳಗೆ ಇದ್ದರೆ ನಮ್ಮ ಗದ್ದೆದ ಕೆಲಸ ಹಿಂದುಳಿತದೆ ಅಂತ. ಈಗ ನೋಡಿದ್ರೆ ಶೆಟ್ರುಗಳೆಲ್ಲರೂ ಆಟಿದ ಒಣಸ್ ಅಂತೇಳಿ ಸೇರಲಿಕ್ಕೆ ಶುರು ಮಾಡ್ತಾ ಇದೆ. ಎಲ್ಲ ಭಾನುವಾರವೂ ಈ ಊಟಕ್ಕೆ ಸೇರುವಂಥದ್ದು ಎಲ್ಲ ಸಂಘಗಳಲ್ಲೂ ಆಗ್ತಾ ಇದೆ. ಆದರೆ ಸಂತೋಷ ಪಡಬೇಕಾದ್ದೇನೆಂದರೆ ಇದರ ನೆಪದಲ್ಲಾದರೂ ನಮ್ಮ ಹೆಣ್ಣುಮಕ್ಕಳು ಒಂದೊಂದು ರೀತಿಯ ಭಕ್ಷ್ಯ ಭೋಜಗಳನ್ನು ಮಾಡಿ ತಗೊಂಡು ಬಂದು ಇಲ್ಲಿ ಕೊಟ್ಟು ಎಲ್ಲರೂ ಸೇರಿ ಒಂದು ಊಟ ಮಾಡ್ತಕ್ಕಂಥ ಒಂದು ಒಗ್ಗಟ್ಟುತನಕ್ಕೆ ಇದೊಂದು ನಾಂದಿ ಆಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಚಾರ. ಇವತ್ತು
ನೀವೆಲ್ಲ ಕೂತಿದ್ದೀರಿ ನೋಡಿ, ಸಾಧಾರಣ ಎಲ್ಲ 40 ವರ್ಷದ ಮೇಲಿನವರೇ ಕಾಣ್ತಾ ಇದ್ದೀರಿ ನನಗೆ. ಸ್ವಲ್ಪ 20 ವರ್ಷದವ್ರು ಇದ್ದರು ಈಗ ಇಷ್ಟೋ ತನಕ, ಎಲ್ಲಿ ಹೋದ್ರಂತಿಲ್ಲ. ಇನ್ನು ಸ್ವಾಮಿಗಳದ ಭಾಷಣ ಎಂತ ಕೇಳೋದು ಸುಮ್ಮನೆ ಅಂತ ಹೋಗಿರ್ಬೋದೇನೋ. ಆದರೆ ನಿಜವಾಗಿಯೂ ಕೂಡ ಮಕ್ಕಳು ಕೇಳಬೇಕಿವತ್ತು. ನಿಮ್ಮ ಅಡುಗೆಯನ್ನು ನೀವು ಅವರೇ ಕಲಿತಿಲ್ಲ ಅಂತ ಹೇಳಿ ಕಾರಣದಿಂದಲೇ ಅವರೆಲ್ಲ ಇವತ್ತು ಝೊಮ್ಯಾಟೊ, ಸ್ವಿಗ್ಗಿ, ಬಗ್ಗಿ ಇದರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಡುಗೆನೇ ಗೊತ್ತಿಲ್ಲ, ಏನು ಬೇಕಾದರೂ ಮೊಬೈಲಿಂದ ಬಹಳಷ್ಟು ಕೆಟ್ಟದಾಗಿದೆ ಸುಮಾರು ಜನ ಹೇಳಿದರು. ಮೊಬೈಲಿಂದ ಒಳ್ಳೆಯದಾಗಿದ್ದು ನಮ್ಮ ಹೆಣ್ಣುಮಕ್ಕಳಿಗೆ ಮತ್ತು ಸ್ವಾಮಿಗಳಿಗೆ. ಯಾಕೆ ಅಂತಂದರೆ ನಿಮಗೆ ಬೇಕಾದ್ದನ್ನು ಬುಕ್ ಮಾಡಲಿಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಸಿಗ್ತದೆ. ನಮಗೇನಂತಂದರೆ ನಮ್ಮ ಕಡೆಗೆ ಭಾಷಣ ಕೊಟ್ಟು ಜನರೇ ಸಿಕ್ಕುವುದಿಲ್ಲ. ಹಾಗಾಗಿ ಯೂಟ್ಯೂಬ್ನಲ್ಲಿ ಭಾಷಣ ಮಾಡಿ ಜನರಿಗೆ ಮುಟ್ಟಿಸ್ಲಿಕ್ಕೆ ಮೊಬೈಲ್ ಒಂದು ಲಾಭ ಆಯಿತು. ಇಷ್ಟು ಬಿಟ್ಟರೆ ಮತ್ತೆಂಥದಿಲ್ಲ. ನಿಜವಾಗಿಯೂ ಕೂಡ ನಮ್ಮ ಸಂಸ್ಕಾರಗಳನ್ನು ಮಕ್ಕಳಿಗೆ ಯಾಕೆ ಹೇಳ್ಕೊಡ್ಬೇಕು ಅಂತಂದರೆ, ಈ ಕರಾವಳಿಯ ನೀವೊಂದು 10 ವರ್ಷದ ಅನಲೈಸಿಸ್ ನೀವು ನೋಡಬೇಕು. ಬಂಟ ಸಮಾಜ ಬಲಿಯಾಗ್ತಾ ಇರೋದು ಲವ್ ಜಿಹಾದಲ್ಲಿ ಫಸ್ಟ್ ಯಾರಿದ್ದಾರೆ ಅಂತಂದ್ರೆ ಅದು ಬಂಟ ಸಮಾಜ ಅನ್ನುವಂಥ ದುರಂತ ನೀವು ನೋಡಬೇಕು. ನಮ್ಮ ಹೆಣ್ಣುಮಕ್ಕಳು ಗೊತ್ತಿಲ್ಲದ ಹಾಗೆ ನಮ್ಮ ಕೈ ಜಾರಿ ಹೋಗಿ ಅವರು ಲವ್ ಜಿಹಾದಲ್ಲಿ ಬಲಿಯಾಗ್ತಿದ್ದಾರೆ. ಇಷ್ಟು ದೈವಗಳು ಮತ್ತೊಂದು ಇನ್ನೊಂದು ನಂಬಿಕೊಂಡು ದೇವರ ಪೂಜೆ, ದೇವಸ್ಥಾನ ಕಟ್ಟಿಸೋದು. ಯಾವ ಊರಿನಲ್ಲಿ ನೋಡಿದರೂ ದೇವಸ್ಥಾನ ಕಟ್ಟಿಸಿದವರು ಯಾರು? ಬಂಟ ಸಮಾಜ. ಮುಂದೆ ಇಷ್ಟೆಲ್ಲ ಮಾಡಿಯೂ ಕೂಡ ಇರುವುದೇ ಒಂದು ಮಗು ಅಥವಾ 2 ಮಕ್ಕಳು. ಆ 2 ಮಕ್ಕಳು ಅದರೊಳಗಡೆ ಒಂದು ಲವ್ ಜಿಹಾದಿಗೆ ಹೋದರೆ, ಇನ್ನೊಂದು ಇಂಟರ್ಕ್ಯಾಸ್ಟಿಗೆ ಹೋದರೆ ಮತ್ತೆ ನಾವು ಏನು ಮಾಡಬೇಕು? ಬಂಟರಯಾನೆ ಮಿಶ್ರ ಸಂಘ ಅಂತಿಡಬೇಕಾಗತ್ತೆ. ಬಂಟರಯಾನೆ ನಾಡವರು ತೆಗೆದು ಇನ್ನು ಬದಲಾಯಿಸಬೇಕಾಗುತ್ತೆ. ನಿಜವಾದ ಧ್ಯೇಯೋದ್ದೇಶ ಇವಾಗ ಏನು ಮಾಡಬೇಕಾಗಿದೆ ಅಂತಂದರೆ, ಎಲ್ಲವನ್ನು ಸೈಡಿಗೆ ಹಾಕಿ, ಇವತ್ತು ನಿಮಗೆಲ್ಲವನ್ನು ದೇವರು ಯೋಗ್ಯತೆ ಕೊಟ್ಟಿದ್ದಾನೆ. ಬೇರೆದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬಂಟ ಸಮಾಜವನ್ನು ಬಂಧಿಸಿಟ್ರೆ ಮಾತ್ರ ನಮ್ಮ ಮಕ್ಕಳು ನಮ್ಮದವರೇ ಆಗಿ ಉಳಿತವೆ. ಇಲ್ಲದಿದ್ದರೆ ತಪ್ಪಿ ಹೋಗ್ತವೆ ಅನ್ನೋದನ್ನು ನೀವು ನೆನಪಿಡಬೇಕು. ಯಾಕೆ ಅಂತಂದರೆ, ನಿಮಗೆ ಬಹಳಷ್ಟು ಜನ ಹೇಳೋದನ್ನು ನಾವು ಕೇಳಿದ್ವಿ. ಭಾಷಣದಲ್ಲಿ ನಮ್ಮನ್ನು ಕೂರಿಸ್ಕೊಂಡೇ ಹೇಳ್ತಾರೆ, ನಮಗೆ ಗುರುಗಳಿಲ್ಲದ ಸಮಾಜ ಅಂತ. ನಾವು ಇಲ್ಲಿ ಎಲ್ಲಿ ಬಿದ್ದು ಸಾಯ್ಬೇಕೋ ಗೊತ್ತಾಗೋದಿಲ್ಲ. ನಮ್ಮನ್ನು ಕೂರಿಸ್ಕೊಂಡೇ ಭಾಷಣದಲ್ಲಿ ಹೇಳ್ತಾರೆ. ಗುರುಗಳಿಲ್ಲದ ಸಮಾಜ ಅಂತ ಹೇಳಲಿಕ್ಕೆ ಹೋಗಬೇಡಿ. ಗುರುಗಳಿದ್ದಾರೆ, ಆ ಗುರುಗಳನ್ನು ನಾವು ಸ್ವೀಕಾರವೇ ಮಾಡೋದಿಲ್ಲ, ಕೇಳೋದೇ ಇಲ್ಲ. ಅವ್ರು ಏನು ಮಾತು ಹೇಳ್ತಿದ್ದಾರೆ ನಮಗೆ ಬೇಕಾಗಿಲ್ಲ ಆಗಿರೋ ಸಮಾಜ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಗುರುಗಳು ಬೇಕು? ಬಂಟರ ಸಂಘ ನಿಮ್ಮನ್ನು ಸಾಮಾಜಿಕವಾಗಿ ಗಟ್ಟಿ ಮಾಡ್ಬೋದು, ಸಾಮಾಜಿಕವಾಗಿ ಸಹಾಯ ಮಾಡ್ಬೋದು. ಆದರೆ ಧಾರ್ಮಿಕವಾಗಿ ನಿಮ್ಮ ಸಂಪ್ರದಾಯಗಳನ್ನು ಒಂದು ಕಲಿಸ್ಕೊಡ್ಬೇಕು ಅಂದರೆ ಗುರುಗಳು ಬೇಕು. ಸ್ವಾಮೀಜಿ ನಮಗೆ ಸೋದರ ಮಾವ ಹೇಳ್ಕೊಡ್ತಾನೆ. ಸೋದರ ಮಾವನಿಗೆ ಸುಮಾರಷ್ಟು ಗೊತ್ತಿಲ್ಲ. ಈಗ ಒಬ್ಬರು ಸತ್ತರೆ ನೀವು ಯೋಚನೆ ಮಾಡಿ, ಹತ್ತಿರ ಸುತ್ತಮುತ್ತ ಆ ಮನೆಯಲ್ಲಿ ಆ ಹೆಣ ತೆಗಿಬೇಕು ಹೇಗೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾರೋ ಒಬ್ಬ ಬರ್ತಾನೆ, ಸ್ವಲ್ಪ ಬಾಯಿ ಜೋರಿದ್ದವನು, ಅವನು ಹಾಗಿಡಿ ಹೀಗಿಡಿ, ಇಲ್ಲಿ ಮಲಸಿ ಅಲ್ಲಿ ಮಲಸಿ ಅಂತ ಹೇಳಿದಾಗ ಸ್ವಲ್ಪ ನಮ್ಮ ರವೀಂದ್ರ ಮಾಸ್ಟರ್ ಥರದವ್ರು ಗೊತ್ತಿದ್ದವ್ರು ಇದ್ದರು, ಇವನು ಬಾಯಿನಲ್ಲಿ ನಾವು ಯಾಕೆ ಸಿಕ್ಕಾಕೊಳ್ಳೋದು, ಸುಮ್ಮನೆ ಇದ್ದು ಬಿಡ್ತಾರೆ. ಅವನದೇ ಆಟದ ರೀತಿಯಲ್ಲಿ ಸಂಪ್ರದಾಯ ನಡೆದೋಗ್ಬಿಡ್ತದೆ. ಎಷ್ಟೋ ರೀತಿಯಲ್ಲಿ ನೀವು ಮದುವೆ ಮನೆಯಲ್ಲಾದರೂ ಇವತ್ತು ಯಾವ ಥರದಲ್ಲಿ ಬಂಟರ ಮದುವೆ ಇತ್ತು ಅದು ಇಲ್ಲವೇ ಇಲ್ಲ. ಭೂಮಿ ಸಾಕ್ಷಿಯಾಗಿ ಮದುವೆ ಮಾಡ್ತಿದ್ದಂಥ ಬಂಟ ಸಮಾಜ ಮದುವೆ ಮಾಡ್ತಿರ್ಬೇಕಾದ್ರೆ ಈಗ ಬರ್ತಾ ಒಂದು ಜೋಕಿಗೂ ಆಯಿತು, ಒಂದು ಖುಷಿಗೂ ಆಯಿತು ಅಂಥೇಳಿ ತಾಳಿ ಕಟ್ಟೋ ಟೈಮಲ್ಲಿ ಹುಡುಗಿಯನ್ನು ಎತ್ತಿಡ್ಕೊಳ್ಳೋದು ನಾವು ನೋಡಿದ್ದೇವೆ. ಹಾರ ಹಾಕೋ ಟೈಮಲ್ಲಿ ಎತ್ತಿಡ್ಕೊಳ್ಳೋದು. ಯಾಕೆ ಅಂತಂದರೆ ಇವನು ಹುಡುಗನ ಬಗ್ಗಬಾರ್ದು ಅಂತೇಳಿ ಹೇಳೋದು, ಬಗ್ಗಿಸ್ತಿದ್ದಾಗ ಅವ ನೆಟ್ಟಿಗೆ ನಿಂತ್ಕೊಳ್ಳೋದು, ಇವಳನ್ನು ಎತ್ತಿ ಇಟ್ಕೊಳ್ಳೋದು. ನೀವು ನೋಡಿರ್ಬೋದು ಇದನ್ನೆಲ್ಲ. ಇದು ಅಸಂಬದ್ಧ. ಭೂಮಿಯಲ್ಲಿ ನಿಂತೆ ಭೂಮಿಯ ಸಾಕ್ಷಿಯಾಗಿಯೇ ತಾಳಿಯನ್ನು ಕಟ್ಟಿಸ್ಕೊಳ್ಬೇಕು. ಬಂಟ ಮಹಿಳೆಯ ಮುಂದೆ ಆತ ತಲೆ ತಗ್ಗಿಸಿಯೇ ಹಾರ ಮತ್ತು ತಾಳಿಯನ್ನು ಕಟ್ಟಿಸ್ಕೊಳ್ಬೇಕು. ಅಹಂಕಾರ ಮಾಡಿ ನೆಟ್ಟಿಗೆ ನಿಂತವ ಜಾಸ್ತಿ ದಿನ ನೆಟ್ಟಿಗೆ ಒಟ್ಟಿಗೆ ಬದುಕೋದೇ ಇಲ್ಲ. ಬಂಟ ಮಹಿಳೆಗೆ ಹೆಚ್ಚಿಗೆ ಮರ್ಯಾದೆಯನ್ನು ಕೊಡಬೇಕಾದ ಈ ಸಮಾಜದ್ದು. ಇಲ್ಲಿ ತಲೆ ಬಗ್ಗಿಸಿದ ತಕ್ಷಣ ಜೀವನದ ಉದ್ದಕ್ಕೂ ಅವನು ಬಗ್ಗಿಸ್ತಾನೆ ಅಂತ
ಬಗ್ಗಿದ್ರೂ ಕೂಡ ತಪ್ಪು ಇಲ್ಲ. ತನ್ನ ಹೆಂಡತಿಗೆ ತಗ್ಗಿ ಬಗ್ಗೆ ತಾನೂ ಇರಬೇಕು, ಅವಳು ಸಹ ಅಹಂಕಾರ ಬಿಟ್ಟು ತನ್ನ ಗಂಡ ಅನ್ನುವಂಥ ಪ್ರೀತಿನಲ್ಲಿ ಸಹಬಾಳ್ವೆನಲ್ಲಿ ಇದ್ದರೆ ಮಾತ್ರ ಡೈವರ್ಸ್ ಆಗದೆ ಇವರು ತುಂಬ ವರ್ಷಗಳ ಕಾಲ ತನ್ನ ಸಂಸಾರ ನಡೆಸ್ಬೋದು. ಇಲ್ಲದೆ ಇದ್ದರೆ ನೀವಿವತ್ತು ಆಟಿ ಕೂಟ ಮತ್ತೊಂದು ಅಂತ ಕೇಳಿದ್ರಿ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಬಹುತೇಕ ಮಕ್ಕಳಿಗೆ ಗಂಡ ಡೈವರ್ಸ್ ಆಗಿದೆ, ಹೆಂಡತಿ ಡೈವರ್ಸ್ ಆಗಿದೆ, ಮಗು ಒಂದಿದೆ, ಅದು ಆ ಮಗುಗೆ ಯಾವ ಸಂಸ್ಕಾರವೂ ಗೊತ್ತಿಲ್ಲ. ಈ ಮಗುವಿನ ಹೆಂಡತಿನ ಕರ್ಕೊಂಬರ್ಲಿಕ್ಕೆ ಇಲ್ಲ, ಗಂಡನ ಕರ್ಕೊಂಬರ್ಲಿಕ್ಕಿಲ್ಲ. ವಯಸ್ಸಾದವರಿಗೆಲ್ಲ ಒಂದೇ ತಲೆ ಬಿಸಿ ಏನಂದರೆ ನನ್ನ ಮಕ್ಕಳ ಸಂಸಾರ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ. ಮೊದಲಿಗೆ ಇದನ್ನು ಸರಿ ಮಾಡ್ಕೋಬೇಕು. ನೀವೆಲ್ಲದರೊಳಗೂ ಸರಿ ಆಗ್ತಾ ಹೋಗಿದ್ದೀರಿ. ಪ್ರತಿ ಬಂಟರ ಸಂಘದಲ್ಲೂ ಒಂದೊಂದು ಹಾಲಿದೆ, ಎಷ್ಟು ಚಂದದ ಹಾಲು ಇವಾಗ ನೋಡಿದ್ದೀರಿ, ಇದರೊಳಗೆ ಕಟ್ಟಿದ್ವಿ ನೋಡಿ, ಹೆಸರನ್ನು ನೋಡಿದ್ವಿ. ವಿವೇಕ್ ಶೆಟ್ಟರ ಹೆಸರ ವೇದಿಕೆಯಲ್ಲಿ ನಾವು ಕೂತೀವಿ, ವಿವೇಕ್ರಯ್ಯವರ ವೇದಿಕೆಯಲ್ಲಿ. ಇಂಥ ಹಾಲು ಎಲ್ಲ ಬಂಟರ ಸಂಘದ ಹತ್ರ ನಡೀತಾ ಇದೆ, ಆಗ್ತಾ ಇದೆ, ಆಗಿ ಹೋಗಿದೆ. ಆದರೆ ಇವತ್ತು ಮನೆಯಲ್ಲಿ ಎಷ್ಟು ಮನೆ ಕಟ್ಟಿದ್ದೀರಲ್ಲ ನೀವು, ದೊಡ್ಡ ದೊಡ್ಡ ಮನೆ ಕಟ್ಟಿದ್ದೀರಿ, 4 ಬೆಡ್ರೂಮ್ ಮನೆ ಕಟ್ಟಿದ್ದೀರಿ, ಮಲಗಲಿಕ್ಕೆ ಜನ ಇಲ್ಲ. ಈ ಊಟದ ಬಗ್ಗೆ ಮಾತಾಡುವಾಗ ಒಂದು ಮಾತು ನಿಮ್ಗೆ ನೆನಪಿಸ್ತೀನಿ. 10 ವರ್ಷದ ಹಿಂದೆ ಅಥವಾ ಒಂದು 20 ವರ್ಷದ ಹಿಂದೆ ಸಾಮಾನ್ಯದವರು ಮಾತಾಡ್ತಿದ್ರು. ಕಣ್ಣು ಚಹಾ ಅಂತ ನೀವು ಕೇಳಿರಬೇಕು. ಹಾಲಿಲ್ಲದೆ ಕಾಫಿ ಮಾಡಿವಿ, ಮಳೆಗಾಲದಲ್ಲೆಲ್ಲ ಹಾಲಿಲ್ಲದೆ ಚಹಾ ಕುಡಿಯೋದು, ಹಾಲಿಲ್ಲದೆ ಕಾಫಿ ಕುಡಿಯೋದು. ಸಾಮಾನ್ಯ ಮಟ್ಟಿಗೆ ಶೆಟ್ರ ಮನೇಲಿ ಮಾತ್ರ ಹಾಲಿದ್ದು ಕುಡಿಯೋದು, ಯಾಕೆಂದರೆ ಸ್ವಲ್ಪ ದನ ಕರುಗಳಿರ್ತವೆ ಅಂತ. ಬೇರೆಯವರ ಮನೆಯಲ್ಲಿ, ಕೂಲಿ ಕಾರ್ಮಿಕರ ಮನೆಯಲ್ಲಿ, ಎಲ್ಲ ಮನೆಯಲ್ಲೂ ಹಾಲಿಲ್ಲದೆ ಕಾಫಿ ಚಹಾ ಕುಡಿಯೋದು. ದೇವರು ಉಲ್ಟ ಮಾಡಿದ್ದಾನೆ. ಈಗ ಬಹುತೇಕ ಶೆಟ್ರ ಮನೆಯಲ್ಲಿ ಹಾಲಿಲ್ಲದೆ ಕಾಫಿ ಕುಡಿಯೋದು. ಅದನ್ನು ಕಾಫಿ ಅನ್ನೋದಿಲ್ಲ, ಬ್ಲ್ಯಾಕ್ ಟೀ, ಗ್ರೀನ್ ಟೀ, ಹೊಸದು ಕರೆದಿದ್ದೇವೆ ನಾವು. ಹಾಲಿಲ್ಲದೆ ಕುಡಿಯೋದು ದೇವರು ಚೇಂಜ್ ಮಾಡಿಬಿಟ್ಟಿದ್ದಾನೆ. ಮುಂಚೆ ನೋಡಿ, ಶಾಲೆಗೆ ಹೋಗ್ಬೇಕಾದ್ರೆ ಶೆಟ್ರ ಮಕ್ಕಳು ಮಾತ್ರ ಸ್ವಲ್ಪ ಒಳ್ಳೆ ಪ್ಯಾಂಟ್ ಹಾಕ್ಕೊಂಡು ಹೋಗೋದು, ಬೇರೆಯವ್ರದ್ದೆಲ್ಲ ಹರ್ಕು ಮರ್ಕು ಪ್ಯಾಂಟ್ ಇರ್ತಿತ್ತು. ಈಗ ಉಲ್ಟಾ, ಹರಿದಿದ್ದ ಪ್ಯಾಂಟೇ ಹೆಚ್ಚು ಡಿಮ್ಯಾಂಡ್. ಮದುವೆಗೆ ಸಮೇತ ಹರಿದಿದ್ದ ಪ್ಯಾಂಟ್ ಹಾಕ್ಕೊಂಡು ಹೋಗೋದು. ಹೊರ್ಕೊಂಡಿದ್ದ ಪ್ಯಾಂಟ್ ಹಾಕ್ಕೊಂಡ್ರೆ ಅವನಿಗೆ ಮರ್ಯಾದೆ ಜಾಸ್ತಿ. ದೇವರು ಪೂರ್ತಿ ಉಲ್ಟ ಮಾಡಿದ. ಮುಂಚೆ ಕೆಲಸಕ್ಕೆ ಹೋಗಬೇಕಾದ್ರೆ ಅನ್ನಕ್ಕೆಲ್ಲ ಕಷ್ಟ. ಒಂಚೂರು ಏನೋ ಹಿಂದಿನ ದಿನದ ಗಂಜಿ ಉಳಿದಿತ್ತು, ಆ ಗಂಜಿ ಊಟ ಮಾಡಿ ಬೆಳಗ್ಗೆ ಕೆಲಸಕ್ಕೆ ಹೋಗೋದು. ಇವತ್ತು ಅವರೆಲ್ಲ ಸೋನಾ ಮಸೂರಿ ಊಟ ಮಾಡೋದು. ಶೆಟ್ರುಗಳು ಗಂಜಿ ತಿನ್ನೋದು. ಯಾಕೆಂತಂದ್ರೆ ಅದನ್ನು ಗಂಜಿ ಅಂತ ಕರೀದಿಲ್ಲ, ಸೂಪ್ ಅನ್ನೋದು. ಪೂರ್ತಿ ಉಲ್ಟ ಆಗಿದೆ. ನಾವು ನಮ್ಮದನ್ನು ಜಾಗ್ರತೆ ಮಾಡ್ಕೊಳ್ಬೇಕು, ನಮ್ಮ ಸಂಪ್ರದಾಯನ ನಾವು ಸರಿ ಮಾಡ್ಕೊಳ್ಬೇಕು, ನಮ್ಮ ತನವನ್ನು ನಾವು ಗಟ್ಟಿ ಇಟ್ಕೋಬೇಕು. ನೀವಿವತ್ತು ಆಟಿ ತಿಂಗಳಲ್ಲಿ ಏನು ತಿನ್ನದೇ ಇದ್ದರೂ ಕೆಸ ಎಲೆಯನ್ನು ತಿನ್ನಬೇಕು ಅಂತ ಹೇಳ್ತದೆ ಶಾಸ್ತ್ರ. ಕೆಸಕ್ಕೆ ಏನು ಹೇಳ್ತೀರಿ? ಹಾಂ, ಯಾಕೆ ಅಂತಂದರೆ ಪಿತ್ತವನ್ನು ಕಡಿಮೆ ಮಾಡ್ತದದು. ಕರುಳಲ್ಲಿ ಯಾವುದೇ ಅಲ್ಸರ್ ಇದ್ದರೂ ಸಹ ಅದು ಗುಣ ಮಾಡ್ತದೆ, ನೆನ್ಪಿಟ್ಕೊಳ್ಳಿ. ಪತ್ರೊಡೆ ಅನ್ನುವಂಥ ಒಂದು ನೆಪದಲ್ಲಾದರೂ ಈ ಆಷಾಢದಲ್ಲಿ ತಿನ್ನಬೇಕು. ಅದು ವರ್ಷದ ಹಿಂದೆ ಒಣಗೋಗಿದಂಥ ಮರದಲ್ಲಿ ಒಂದು ಸಣ್ಣ ಬೇರಿದ್ರೂ ಈ ಮಳೆ ಬಿದ್ದ ತಕ್ಷಣ ಅಲ್ಲಿ ಎಲೆ ಹುಟ್ಕೊಂಡಾಯಿತು, ಮರದಲ್ಲಿ ಕೆಸ ಆಗಿ ಹುಟ್ಕೊಳ್ತು. ಇದ್ರದ್ದು ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟೇ ದೊಡ್ಡವರಾಗಿರಲಿ, ಏನೇ ಬೆಳೆದಿರಲಿ, ನಮ್ಮ ಸಂಪ್ರದಾಯ ನಮ್ಮ ಜಾತಿಗೆ ಅಂಟ್ಕೊಂಡೇ ಬದುಕಬೇಕು ಅನ್ನೋದು ಕೂಡ ಕೆಸದ ಗಿಡದಿಂದ ನಾವು ಕಲಿಬೇಕಾಗತ್ತೆ. ನಮ್ಮ ಸಮಾಜವನ್ನು ಅಷ್ಟು ಪ್ರೀತಿಸ್ಕೊಂಡಿರಬೇಕು ಅಂತ. ಇನ್ನೊಂದು, ನೆಲದಲ್ಲಿ ಹುಟ್ಟುವಂಥ ಗಿಡ, ಸಣ್ಣದ ಎಲೆ, ಚೊಗತೆ ಸೊಪ್ಪು ಅಂತ ಕರೀತಾರೆ. ತಜಂಕ್ ಸೊಪ್ಪು ಅಂತ. ಅದ್ರ ಬಹುಶಃ ಇವತ್ತು ಮಾಡಿಲ್ವ ನೀವು ಚಟ್ನಿ? ಏನೋ ಒಂದು ಮಾಡಿರ್ತೀರಿ. ಯಾಕೆ ಗೊತ್ತಾ ಅದು? ನೋಡಿ, ವಸಂತ ಋತುವಿನಲ್ಲಿ ಇದ್ದಂಥ ಹೀಟನ್ನು ಈ ಬೀಜಗಳು ನೆಲದ ಮೇಲೆ ಇರ್ತದಲ್ಲ, ಆ ಬೀಜಗಳು ಭೂಮಿಗೆ ಸೇರಿ ಮಳೆ ಬಿದ್ದ ತಕ್ಷಣ ಈ ಗ್ರೀಷ್ಮ ಋತುವಿನಲ್ಲಿ ಅದರ ಎಲೆನಲ್ಲಿ ರಿಚ್ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಡಿ ಈ ಎಲೆನಲ್ಲಿ ಸಿಕ್ಕುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಚೊಗತೆ ಸೊಪ್ಪಿನ ಎಲೆ ಮತ್ತು ಒಂದೆಲಗದ ಎಲೆ ಎರಡನ್ನು ನೀವು ರಸನ, ಇಲ್ಲಿ ವೈಟ್ ಆಗಿರ್ತದಲ್ಲ, ಕೆಲವರಿಗೆ ತೊನ್ನು ಆಗಿರುತ್ತೆ ಗೊತ್ತಾ, ವಿಟಿಲಿಗೋ ಅಂತ ಕರಿತೇವೆ, ಲ್ಯೂಕೋಡರ್ಮಾ ಅಂತ ಕರಿತೀವಿ, ವೈಟ್ ಆಗ್ತದೆ, ತುಟಿ ಮೇಲೆಲ್ಲ ವೈಟ್. ನೋಡಿ, ಈ ಚೊಗತೆ ಸೊಪ್ಪಿನ ರಸ ಡೈಲಿ, ತಕ್ಕೆ ಸೊಪ್ಪಿನ ರಸ, ಚೊಗತೆ ಸೊಪ್ಪಿನ ರಸ ಮತ್ತು ಒಂದೆಲಗದ ಸೊಪ್ಪು
ಈ 3 ರಸನ ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಈ ವೈಟ್ ನಿಧಾನಕ್ಕೆ ಗುಣ ಆಗತ್ತೆ. ಇದೇ ಎಲೆಗಳನ್ನು ಗೋಮೂತ್ರ ಹಾಕಿ ಎಣ್ಣೆಯನ್ನು ಮಾಡಿದರೆ ಆ ಎಣ್ಣೆನ ಡೈಲಿ ನೀವು ತಲೆ ಕೂದಲಿಗೆ ಹಾಕ್ತಾ ಹೋದರೆ ಪರ್ಮನೆಂಟಾಗಿ ಕೂದಲು ಬ್ಲ್ಯಾಕ್ ಆಗತ್ತೆ. ನೋಡಿ, ಈ ಗ್ರೀಷ್ಮ ಋತುಗೆ ಎಂಥ ಪವರ್ ಇದೆ ಅಂಥೇಳಿ. ನಿಮ್ಮ ಎಲೆನಲ್ಲೇ ಇಷ್ಟು ಶಕ್ತಿಯನ್ನು ಮಾಡ್ತಾರೆ. ನೀವು ಟ್ರೈ ಮಾಡಿ ನೋಡಿ, ಮುದುಕರೆಲ್ಲ ಟ್ರೈ ಮಾಡೋದಲ್ಲ. ಇದು 40 ವರ್ಷದ ಒಳಗಡೆಯವರ ತಲೆ ಕೂದಲು ಬೆಳ್ಳಗಾಗ್ತದೆ ನಿಜವಾಗ್ಲೂ ಕೂಡ. ಇಂಥ ಈ ಎಲೆಯನ್ನು ಈ ಆಷಾಢದಲ್ಲಿ ತಿನ್ನಬೇಕು. ಮತ್ತು ಪ್ರಾರಂಭದ ಮಳೆ ಇದ್ದಾಗ ಗದ್ದೆ ಕೆಲಸ ನೀವು ಮಾಡೋದ್ರಿಂದ ನೀವು ಒಂದು ಸ್ವಲ್ಪನಾದರೂ ಹುರುಳಿ ಕಟ್ಟಿನ ಸಾರನ್ನು ಈ ಆಷಾಢದಲ್ಲಿ ತಿನ್ನಬೇಕು. ಹುರುಳಿ ಕಟ್ಟಿ ಏನದು? ಕೊಡು. ಆ ಹುರುಳಿಯನ್ನು ಸಾರು ಮಾಡಿ ತಗೊಳ್ಬೇಕು. ನೋಡಿ ಯೋಚನೆ, ಯುರಿನ್ ಇನ್ಫೆಕ್ಷನ್ ಇದ್ದವರು ಹುರುಳಿ ಕಟ್ಟನ್ನು ತಗೊಳ್ಬಾರದು, ಪಿತ್ತ ಇದ್ದವರು ಹುರುಳಿ ಕಟ್ಟನ್ನು ತಗೊಳ್ಬಾರದು. ಇದ್ರ ಜೊತೆಯಲ್ಲಿ ಮಾವಿನ ಎಲೆ ಇದೆಯಲ್ಲ, ಈ ಮಾಸದಲ್ಲಿ ಮಾವಿನ ಎಲೆ, ಚೊಗತೆ ಸೊಪ್ಪಿನ ಎಲೆ ಮತ್ತು ಈ ಬಿಲ್ವ ಅಥವಾ ಪೇರ್ಲೆ ಎಲೆ ಗೊತ್ತಲ್ಲ, ಪೇರ್ಲೆ ಎಲೆ, ಇದನ್ನು ಹರಿದು ಡೈಲಿ ನೀವು 1 ಲೋಟ ನೀರಿಗೆ ಹಾಕಿ ಕುದಿಸಿ ಅದನ್ನು ಅರ್ಧಕ್ಕೆ ತಂದು ಕುಡಿತಾ ಬಂದರೆ ನ್ಯಾಚುರಲ್ ಆಗಿ ನಿಮಗೆ ಇನ್ಸುಲಿನ್ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗ್ತದೆ, ಶುಗರ್ ಕಂಟ್ರೋಲ್ ಆಗಿಬಿಡ್ತು. ಶುಗರ್ ಇದ್ದವರು ಇದನ್ನು ಮಾಡಿ ನೋಡಿ, ಆಷಾಢ ತಿಂಗಳಿಗೆ ಎಷ್ಟು ಶಕ್ತಿಯನ್ನು ಆ ದೇವರು ಕೊಟ್ಟಿದ್ದಾನೆ ಅಂತ. ಮತ್ತು ವಸಂತ ಮತ್ತು ಆಷಾಢ ಇವೆರಡು ಋತುವಿನಲ್ಲಿ ಮಾತ್ರ 2 ಹಣ್ಣನ್ನು 3 ಹಣ್ಣು ಕೊಟ್ಟಿದ್ದಾನೆ. ಯಾವ್ದು ಹೇಳಿ ಅದು? ಒಂದು ಮಾವು, ಇನ್ನೊಂದು ಹಲಸು, ಮತ್ತೊಂದು ಗೇರು ಮರದ ಹಣ್ಣು. ಈ 3 ಕೂಡ ಪ್ರಕೃತಿ ಕೊಟ್ಟಂಥ ಹಣ್ಣು. ಶುಗರ್ ಇದ್ದವರು ಮಾವಿನ ಹಣ್ಣು ತಿನ್ನಬಾರ್ದು, ಹಲಸಿನ ಹಣ್ಣು ತಿನ್ನಬಾರ್ದು. ಏನು ಮಾಡೋದು ಸ್ವಾಮಿ, ನಾವು ತಿನ್ನಬಾರ್ದು, ತಿನ್ನೋದಂದ್ರೆ ಭಾಳ ಆಸೆ ಅಂತ ಅನಿಸುತ್ತೆ. ಏನೇನೂ ಇಲ್ಲ. ಈ ಋತುವಿನಲ್ಲಿ ನಿಮ್ಮ ದೇಹದಲ್ಲಿ ವಸಂತ ಋತುವಿನಲ್ಲಿ ಕಫ ಕರಗಿ ಪಿತ್ತ ಜಾಸ್ತಿ ಆಗುತ್ತೆ. ಗ್ರೀಷ್ಮ ಋತುವಿನಲ್ಲಿ ಪಿತ್ತದ ಜೊತೆಗೆ ವಾತ ಜಾಸ್ತಿ ಆಗುತ್ತೆ. ಇದನ್ನು ಸಮತಟ್ಟಲ್ಲಿ ಇಡ್ಲಿಕ್ಕೋಸ್ಕರವಾಗಿ ಮಾವು, ಹಲಸು ಮತ್ತು ಗೇರನ್ನು ಆ ಭಗವಂತ ಕೊಟ್ಟಿದ್ದು. ಇದೊಂದು ತಿಂಗಳು ಬಿಟ್ಟರೆ ಇನ್ನು ಹಲಸಿನ ಹಣ್ಣು ಸಿಕ್ಕುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಈ ಹಲಸಿನ ಕಾಯಿ ಪಲ್ಯವನ್ನು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಗುಣ ಆಗತ್ತೆ. ಕಾನ್ಸ್ಟಿಪೇಷನ್ ಅಂದರೆ ಗೊತ್ತಲ್ಲ, ಕಾನ್ಸ್ಟಿಪೇಷನ್ನು ಅಂದರೆ ಭಾಳ ದೊಡ್ಡ ಕಾಯಿಲೆನೇ ಅದು. ಮಲ ಕ್ಲೀನಾಗಿ ಹೋಯ್ತು ಅಂತಂದರೆ ಆ ಹುಡುಗ, ಆ ವ್ಯಕ್ತಿ ಸರಿ ಇದ್ದಾನೆ ಅಂತ ಅರ್ಥ. ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಹೇಳೋದು ಕೇಳಿಲ್ವ? ಯಾರು ಅಪರೂಪಕ್ಕೆ ಸಿಕ್ಕಿದ್ರೆ, ಓ ಹೌ ಆರ್ ಯು? ಫೈನ್. ಆರ್ ಯು ಹೆಲ್ದಿ? ಎಸ್ ಐ ಆಮ್ ಹೆಲ್ದಿ ಅಂತ. ಅವು ಹೆಲ್ದಿ ಅನ್ನೋದು ಅದು ಕನ್ನಡ ಶಬ್ದ, ಇಂಗ್ಲೀಷ್ ಅಲ್ಲ. ಆರ್ ಯು ಹೆಲ್ದಿ? ಎಸ್ ಐ ಆಮ್ ಹೆಲ್ದಿ. ಅವನು ಹೆಲ್ದ, ಇವನು ಹೆಲ್ದ, ಸರಿ ಇದ್ದಾನೆ ಅಂತ ಅರ್ಥ. ನೋಡಿ, ಅದು ಸರಿ ಇತ್ತಾ? ಇವರು ಎಲ್ಲ ಸರಿ ಇದ್ದಾರೆ ಅಂತ. ಅದು ಸರಿ ಇಲ್ವಾ? ಪೂರ್ತಿ ಬಂದು ಒಂದಕ್ಕೊಂದು ಕನೆಕ್ಷನ್. ಅದು ಸರಿ ಇರಬೇಕು. ಅದು ಸರಿ ಇರಬೇಕಾದ್ರೆ ನೀವು ಈ ಗುಜ್ಜೆ ಕೈಪು ಮಾಡ್ತೀರಲ್ಲ, ಆ ಗುಜ್ಜೆ ಕೈಪನ್ನು ವಾರಕ್ಕೆ 1 ಸರ್ತಿನಾದರೂ ತಿನ್ನಬೇಕು. ವಾರಕ್ಕೆ 1 ಸರ್ತಿನಾದರೂ. ಇನ್ನೊಂದು ಹೇಳ್ತೀನಿ ಕೇಳಿ, ಇದೇ ವಸಂತ ಋತುವಿನಲ್ಲಿ ನಿಮಗೆ ಶೆಕೆನಲ್ಲಿ ಸ್ವೆಟ್ ಜಾಸ್ತಿ ಆಗತ್ತೆ, ಮೂತ್ರ ಕಡಿಮೆ ಆಗತ್ತೆ. ನಾವು ಅನುಭವಿಸಿದ್ವಲ್ಲ ಈಗ ಕಳೆದ 2-3 ತಿಂಗಳಲ್ಲಿ. ಈ ಸ್ವೆಟ್ ಜಾಸ್ತಿ ಆಗುತ್ತೆ, ಮೂತ್ರ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಯೂರಿಕ್ ಆ್ಯಸಿಡ್ ಬಾಡಿ ಒಳಗಡೆ ಜಾಸ್ತಿ ಆಗುತ್ತೆ. ಯೂರಿಕ್ ಆ್ಯಸಿಡ್ ಜೊತೆಯಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನೋದು ಜಾಸ್ತಿ ಆಯಿತು. ಇದು ಜಾಸ್ತಿ ಆದಾಗ ನಿಮಗೆ ಗೊತ್ತಿಲ್ಲದಾಗೆ ಕಿಡ್ನಿನಲ್ಲಿ ಕಲ್ಲಾಗತ್ತೆ. ಯುರಿನರಿ ಸ್ಟೋನ್ ಅಂತ ಕರೆದ್ರು. ಈ ಯುರಿನರಿ ಸ್ಟೋನ್ ನಿಜವಾಗ್ಲೂ ಹೋಗಬೇಕು ಅಂತಂದರೆ ಈ ಆಷಾಢ ಮಾಸದಲ್ಲಿ ನೀವು ಮಾಡ್ತಕ್ಕಂಥದ್ದು ಒಂದು ಪಲ್ಯ ನೀವು ಮರಿಲೇಬಾರ್ದು. ಯಾವುದು ಗೊತ್ತಾ? ಕಣಿಲೆ ಅಂತ ಕರೀತಾರೆ. ಕಣಿಲೆ ಅಂತಂದ್ರೇನು? ಬಿದಿರಿನ ಬ್ಯಾಂಬೂ ಶೂಟ್ಸ್ ಇರುತ್ತಲ್ಲ ಅಲ್ವಾ, ಬಿದಿರಿನ ಕಣಿಲೆಗೆ ಏನಂತಾರೆ? ಕಣಿಲೆ. ಆ ಕಣಿಲೆಯನ್ನು ಎಳೆದು ಅದನ್ನು ವರ್ಷದಲ್ಲಿ 1-2-3 ಬಾರಿ ಆದರೂ ತಿನ್ನಬೇಕು. ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತದು. ನೆನ್ಪಿಟ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗಾದರೂ ಉಬ್ಬಸ ಇತ್ತು ಅಂತಂದರೆ
ಕಣಿಲೆ ಸಾರನ್ನು ತಿಂದವರಿಗೆ ಉಬ್ಬಿಸಕ್ಕೆ ಭಾರಿ ಒಳ್ಳೆಯ ಔಷಧ, ಭಾರಿ ಒಳ್ಳೆಯ ಔಷಧ. ನಿಮ್ಮ ಶ್ವಾಸನಳಿಕೆಯನ್ನು ಶುದ್ಧ ಮಾಡಿ ಪೈಪ್ ಮಾಡೋದೇ ಈ ಕಣಿಲೆ ಅನ್ನೋದು. ನೋಡಿ, ಆಷಾಢದ ಊಟ ಅಂದರೆ ಸುಮ್ಮನೆ ಏನೇನೋ ಮಾಡ್ಕೊಂಬಂದೆ, ಸುಮ್ಮನೆ ಏನೋ ತಿಂದೆ ಅಂತಲ್ಲ. ಅದರ ಹಿಂದೆ ಅಷ್ಟು ದೊಡ್ಡ ವಿಜ್ಞಾನ ಇದೆ, ಅಷ್ಟು ದೊಡ್ಡ ಒಂದು ಬದುಕಿದೆ. ಆ ಬದುಕಿನ ಒಟ್ಟಿಗೆ ನಾವುಗಳು ಊಟ ಮಾಡಿದರೆ ಮಾತ್ರ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಜಾಸ್ತಿ ನಿಮ್ಮನ್ನು ಇನ್ನು ಕೂರಿಸೋದಕ್ಕೆ ನನಗೂ ಸಹ ಮನಸ್ಸಿಲ್ಲ. ಯಾಕೆಂತಂದ್ರೆ ಅಂತೂ ಇಷ್ಟೊತ್ತಾದರೂ ನನ್ನ ಜೊತೆಗೆ ಕೂತಿದ್ದೀರಿ. ಇಷ್ಟು ಬಂಟರು ಉಳ್ಳಾಳದಲ್ಲಿ ಇದ್ದೀರಿ ಅಂತ ನಾನು ಅಂದ್ಕೊಂಡಿಲ್ಲ. ಬಹುಶಃ ಇನ್ನೂ ಇದರ ಡಬ್ಬಲ್ಲಿ ಇರ್ಬೋದು. ನಿಮಗೆ ಒಂದು ಗೊತ್ತಿರಬೇಕು, ಟ್ರಿಬ್ಬಲ್ ಇದ್ದಾರೆ. ಇನ್ನೂ ಒಂದು ಮಾತು ಹೇಳ್ತೀನಿ, ನಿಮ್ಮ ಮೂಲ ಯಾವುದು ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಬಂಟರು ಎಲ್ಲಿ ಮೂಲ? ಬಿಲ್ಲವರು ಹೇಳ್ತಾರೆ ಏನು ಮೂಲ ಅಂತ, ವಿಶ್ವಕರ್ಮದವ್ರು ಹೇಳ್ತಾರೆ ಏನು ಮೂಲ ಅಂತ, ಮಗುವೀರ ಸಮಾಜದವ್ರು ಹೇಳ್ತಾರೆ ಏನು ಮೂಲ ಅಂತ, ಕೊಂಕಣ ಸಮಾಜದವ್ರು ಹೇಳ್ತಾರೆ. ಬಂಟ್ರಿಗೆ ಯಾರು ಮೂಲ? ಎಲ್ಲಿ ಮೂಲ? ಅಳಿಯಕಟ್ಟು ಪ್ರಾರಂಭವಾಗಿದ್ದು ಯಾವ ಮೂಲದಲ್ಲಿ? ಇದು ಮೂಲ ಜಾಗವೇ ಬಾರ್ಕೂರು. ಅಳಿಯಕಟ್ಟು ಪ್ರಾರಂಭ ಮಾಡಿದಂಥ ಭೂತಾಳು ಪಾಂಡ್ಯನ ಸಂಸ್ಥಾನ ಅದು ಬಾರ್ಕೂರು. ನೀವು ಎದೆ ತಟ್ಟಿ ಹೇಳಬೇಕು, ನಮಗೂ ಮೂಲ ಜಾಗ ಇದೆ, ನಾವು ಹೇಗೆಗೋ ಬಂದಂಥವರಲ್ಲ, ನಾವು ಈ ಕರಾವಳಿಯನ್ನು ಆಳಿದಂಥ ಅರಸು ಮನೆತನದ ಅದೇ DNA ಬಂದಂಥ ಸಮುದಾಯ ಅದು ಬಂಟ ಸಮಾಜ ಅನ್ನೋದನ್ನು ನೀವು ಎದೆ ತಟ್ಟಿ ಹೇಳ್ಕೊಳ್ಬೇಕು. ನಿಮಗೆ ಒಂದು ಈ ಉಳ್ಳಾಳವನ್ನು ಆಳದಂಥ ರಾಣಿ ಮಾತೆತ್ತಿದ್ರೆ ಹಬ್ಬಕ್ಕ ಹಬ್ಬಕ್ಕ ಅಂತ ಹೇಳ್ತೀವಿ. ಹಬ್ಬಕ್ಕನ್ನು ಪೂರ್ವಜರು ಬಂಟರು ಅನ್ನೋದನ್ನು ನೀವು ನೆನಪಿಟ್ಕೊಂಡಿರಿ. ಅವರು ಕನ್ವರ್ಷನ್ ಆಗಿ ಅವರು ಜೈನರಾಗಿದ್ದು. ಜೈನರು ಬಂಟರಾದರು, ಬಂಟರು ಜೈನರಾದರು. ಇತಿಹಾಸದ ಬಗ್ಗೆ ನಿಮಗೆ ಬಹಳಷ್ಟು ಗೊತ್ತಿರಬೇಕು. ಚೂರಾದರೂ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ಈ ಹುಡುಗರೆಲ್ಲ ಇದ್ದಾರೆ. ಆ ಹುಡುಗರುಗಳಿಗಾದರೂ ಒಂದು ಸ್ವಲ್ಪ ಕಿವಿ ಮೇಲೆ ಬೀಳಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನಂತಂದರೆ, ಈ ಕರಾವಳಿಯನ್ನು ಆಳಿದಂಥ ಅರಸು ಮನೆತನ ಈ ಬಂಟ ಸಮಾಜ ಇದ್ದವರು. ನಾವು ಸೈನಿಕರಾಗಿದ್ದವರಲ್ಲ, ನಾವು ಯಾರಿಗೂ ಸೈನಿಕರಾದಂಥವರಲ್ಲ. 164 ಅಥವಾ 167 ಗುತ್ತು ಮನೆಗಳಾಗಿ ಸೀಳಿ ಹೋಗಿದ್ದು ಈ ಅಳುಪ ವಂಶಸ್ಥರಾದಂಥ ಈ ಬಂಟರು ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. ಇತಿಹಾಸದ ಬಗ್ಗೆ ನಿಮಗೆ ಜ್ಞಾನ ಗೊತ್ತಿರಬೇಕು. ಇತಿಹಾಸವನ್ನು ನಾವು ಆದಷ್ಟು ಮಕ್ಕಳಿಗೆ ನಾವು ಹೇಳಬೇಕು. ನಾವು ಹಿಂಗಿದ್ದವರ, ಆದ್ದರಿಂದ ನಾವು ಹೀಗಿರ್ಬೇಕಂತ. ನೀವು ನೋಡಿ, ಎಂಥ ದೊಡ್ಡ ಫಂಕ್ಷನ್ ಇರಲಿ, ಒಬ್ಬಳು ಬಂಟ್ರೆ ಹೆಂಗಸು ಅಲ್ಲಿ ಇದ್ದಾಳೆ ಅಂತಂದರೆ ಅವಳು ನಾವು ಪರಿಚಯ ಇಲ್ಲದೆ ಇದ್ದರೂ ಅವಳ ನಿಂತ ಶೈಲಿ, ಅವಳ ಸೀರೆ, ಅವಳ ಉಡುಗೆ ತೊಡುಗೆ ನೋಡಿದ ತಕ್ಷಣ ಇವಳು ಬಂಟಳು ಅಂತ ಹೇಳ್ತೀನಿ. ಅದನ್ನು ನಾವು ಹಾಗೇ ಕಾಪಾಡ್ಕೊಳ್ಬೇಕು. ಒಂದು ಕಾಲದಲ್ಲಿತ್ತು, ನಿಮ್ಮ ಕೈನಲ್ಲಿದ್ದಂಥ ಈ ವಂಕಿ ಉಂಗುರ ಬೇರೆಯವರು ಧರಿಸುವಾಗಿರಲಿಲ್ಲ. ಅರಸರ ಆದೇಶ ಇತ್ತು, ಅವಾಗ ಯಾರಿಗೂ ಧರಿಸೋಂಗಿಲ್ಲ. ಅದಕ್ಕೆ ಒಡ್ಡುಂಗಿಲ್ಲ ಅನ್ನೋದು ಅದು ಬಂಟ ಮಹಿಳೆಯ ಗುರುತಾಗಿತ್ತು. ಇವತ್ತು ಚಿನ್ನದ ಅಂಗಡಿಯಲ್ಲಿ ಎಲ್ಲರಿಗೂ ಸಿಗ್ತದೆ, ಅದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಾಗಿನ ಕಾಲಕ್ಕೆ ಬಂಟರ ಮದುವೆನಲ್ಲಿ, ಬಂಟರ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವನ್ನು ಕೊಡಲೇಬೇಕಾಗಿತ್ತು. ಮಲ್ಲಿಗೆ ಹೂವನ್ನು ಬಂಟ ಮಹಿಳೆಯವರು ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ತುಂಡಾದರೂ ಮದುವೆ ಮನೆಯಲ್ಲಿ ಬಂದವರಿಗೆ ಹಂಚಬೇಕಾದಂಥ ಪದ್ಧತಿ ತಂದದ್ದು ಇದೇ ನಿಮ್ಮ ಪೂರ್ವಜರು, ಅರಸರುಗಳು. ಬೇರೆ ಸಮುದಾಯಕ್ಕೆ ಒಂದೊಂದು ಜಾತಿಯ ಹೂಗಳನ್ನು ಕೊಟ್ಟಿದ್ದಾರೆ. ಅದು ಇನ್ನೊಂದಿನ ನೀವು ಪ್ರವಚನಕ್ಕೆ ಕರೆದಾಗ ಹೇಳ್ತೀನಿ. ಆಚಾರ್ಯರಿಗೆ ಯಾವ ಹೂವಿತ್ತು, ಬಿಲ್ಲವರಿಗೆ ಯಾವ ಹೂವಿತ್ತು, ಬ್ರಾಹ್ಮಣರಿಗೆ ಯಾವ ಹೂವಿತ್ತು, ಅದೇ ಥರ ಮಗವೀರಿಗೆ ಯಾವ ಹೂವಿತ್ತು. ಬಂಟರಿಗೆ ಯಾಕೆ ಮಲ್ಲಿಗೆಯನ್ನು ಕೊಟ್ಟರು? ಇವತ್ತು ಕಡೆಗೂ ನಮಗೆ ಹುಟ್ಟಿಗೂ ಮಲ್ಲಿಗೆ ಹಾಕಬೇಕು, ಜುಟ್ಟಿಗೂ ಮಲ್ಲಿಗೆ ಹಾಕಬೇಕು, ಸತ್ತಾಗಲೂ ಮಲ್ಲಿಗೆ ಹಾಕಬೇಕು. ಇದು ನಿಮ್ಮ ಹಕ್ಕು. ಆ ಹಕ್ಕು ಯಾಕೆ ತಂದರು, ಯಾರು ತಂದರು, ಈಗ ಎಲ್ಲಿ ಕಳ್ಕೊಂಡಿದ್ದೀವಿ, ಇದು ನಿಮಗೆ ಗೊತ್ತಿರಬೇಕು. ಇದಿಷ್ಟೇ ಅಲ್ಲ, ನಿಮ್ಮ ತಾಳಿ ಸರ, ನಿಮ್ಮ ಕರಿಮಣಿ ಸರ, ಬಂಟರ ಕರಿಮಣಿ ಸರವನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುವಂಥ ಒಂದು ಕಾಲ ಇತ್ತು. ಅದನ್ನು ನೋಡಿ ನೋಡಿ ಬಂಟರ ಥರವೇ ನಮ್ಮ ಕರಿಮಣಿ ಬೇಕು ಅಂತ ಬೇರೆಯವರು ಬಯಸಿದ್ದೂ ಇದೆ, ಇಲ್ಲ ಅಂತೇನಿಲ್ಲ. ನಾವು ಹೊಟ್ಟೆ ಕಿಚ್ಚು ಪಟ್ಟಿಲ್ಲ, ಅವರು ಅದನ್ನು ಬಯಸ್ಕೊಂಡ್ರು. ಬಿಳಿ ಶರ್ಟು, ಬಿಳಿ ಪಂಚೆ ಬಂಟರ ಗತ್ತಿನ ಒಂದು ಉಡುಗೆ ಆಗಿತ್ತು. ಇವತ್ತಿಗೂ ಕೂಡ ಅದನ್ನು ಉಡ್ತಕ್ಕಂಥದ್ದು ನಡ್ತಾ ಇದೆ. ಆ ಬಿಳಿಯನ್ನು ಹಾಗೇ ಉಳಿಸ್ಕೊಂಡು ಹೋಗಬೇಕು. ಸಂಪ್ರದಾಯ ಉಳಿಸ್ಕೊಳ್ಳೋದು ಅಂದರೆ ಹೀಗೆ. ಯಾಕೆ ಸ್ವಾಮಿ ಇವೆಲ್ಲ ಬಂತು? ಕಂಬಳದ ಇದನ್ನೆಲ್ಲ ಇಟ್ಟಿದ್ದೀರಲ್ಲ, ಕಂಬಳ ಹುಟ್ಟಿದ್ದು ಹಿಂದೆ 7ನೇ ಶತಮಾನದಲ್ಲಿ
ತುಂಗಮ್ಮ ಶೆಡ್ತಿ ಅನ್ನುವಂಥ ಬಂಟ ಮಹಿಳೆ ತನ್ನವ್ರನ್ನೆಲ್ಲ ಕಳ್ಕೊಂಡ್ಲು. 7 ಮಕ್ಕಳು ಕಳೆದೋದು, ಸತ್ತೋಗಿದಂಥ ಮಕ್ಕಳಿಗೋಸ್ಕರ ಅರಸು ಮನೆತನ ಖಾಲಿಯಾಯಿತು. ಖಾಲಿಯಾಗಿದ್ದಕ್ಕೆ ಮೈಸಂದಾಯನ ಆರಾಧನೆ ಮಾಡಿ ಕೋಣಗಳನ್ನು ಗದ್ದೆನಲ್ಲಿ ಓಡಿಸಿ ಆ ಓಡಿದಂತಹ ಕೋಣಗಳಿಂದ ಕೆಸರಾಯ್ತಲ್ಲ, ಆ ಕೆಸರು ಹೆಂಗಾಯ್ತು ಅಂತಂದರೆ ಕಂಪ ಬುಳ್ಳಾದ ಬೋಡು, ಕಂಪ ಬುಳ್ಳ ಅಂತೇಳಿ ಕಂಬಳ ಅಂತೇಳಿ ಆ ಹೆಸರು ತಂದು ಕೊಟ್ಟದ್ದೇ ಈ ಬಂಟ ಸಮಾಜ. ಅದು ಹೇಗೆ ಬಂತು ಬಹುಶಃ ಯಾರಿಗೂ ಗೊತ್ತಿಲ್ಲ. ಬಂಟರು ನಾವು ಕಂಬಳವನ್ನು ಹುಟ್ಟಾಕಿದವರ ನಮ್ಮ ಯುವಕರುಗಳಿಗೆ ಗೊತ್ತಿಲ್ಲ. ಯಾರ್ಯಾರು ಹೇಳ್ತಾರೆ ನೀವು ಜೈನರು ಬಂಟರಾಗಿದ್ದಲ್ಲ, ಕೋಳಿ ತಿಂದು ಬಂಟರಾಗಿದ್ದಲ್ಲ. ಬಂಟರು ಅವರನ್ನು ಕನ್ವರ್ಷನ್ ಮಾಡಿದ್ದು 7ನೇ ಶತಮಾನದಲ್ಲಿ. ಕುಂಕುಮಾದೇವಿ ಅನ್ನುವಂಥ ಒಬ್ಬಳು ರಾಣಿ ನಮ್ಮಲ್ಲೇ ಇದ್ಲು, ಜೈನರನ್ನ ಮದುವೆ ಹಾಕ್ಕೊಂಡು ಬಂದರು ನಮ್ಮ ಅರಸರು. ಅವಳು ಸುಮಾರಷ್ಟು ಕನ್ವರ್ಷನ್ ಮಾಡಿದ್ಲು, ಆದರೂ ಆಗಲಿಲ್ಲ. 11ನೇ ಶತಮಾನದಲ್ಲಿ ಬಿಟ್ಟಿದೇವ ಹೊಯ್ಸಳ ದೊರೆ ಯಾರಿಗೆ ಭೂಮಿ ಬೇಕಾ ಅವರು ಕನ್ವರ್ಷನ್ ಆಗಿ ಜೈನರಾಗಬೇಕು ಅಂತ ಹೇಳ್ದ. 17 ಭೂಮಿಯನ್ನು 17 ಬೀಡನ್ನು ಬಂಟರನ್ನ ಜೈನರನ್ನಾಗಿ ಮಾಡಿದ್ರು. ಇದೇ ನಿಮ್ಮ ಉಲ್ಲಾಳ ಬೀಡು, ಮುಲ್ಕಿ ಬೀಡು, ನಮ್ಮ ಕಾರ್ಕಳ ಬೀಡು, ನೆಲ್ಯಾಡಿ ಬೀಡು, ಅಳದಂಗಡಿ ಬೀಡು, ಈ ಥರದ ಮೂಡುಬಿದ್ರೆ ಬೀಡುಗಳು, ಇವೆಲ್ಲ ಬೀಡುಗಳು ಜೈನರಾಗಿ ಹೋದರು. ಇಲ್ಲಿರ್ತಕ್ಕಂಥ ಜೈನರು ಅವರು ಕನ್ವರ್ಟೆಡ್ ಜೈನು, ಮೊದಲು ಇದ್ದಂಥದ್ದು ಬಂಟರಾಗಿದ್ದರು. ಹಾಗಾಗಿನೇ ಅವರು ಇವತ್ತಿಗೂ ದೈವಗಳನ್ನು ಪೂಜೆ ಮಾಡೋದು, ಶಿವನನ್ನು ಪೂಜೆ ಮಾಡೋದು. ಮೂಲ ಜೈನರಾಗಿದ್ದರೆ ಅವರು ತೀರ್ಥಂಕರನ್ನು ಪೂಜೆ ಮಾಡ್ತಿದ್ರು, ನಮ್ಮ ದೇವರನ್ನೆಲ್ಲ. ಯಾರ್ದು ಹೆದರಿಕೆ ಇಲ್ಲ ನನಗೆ, ಇದನ್ನು ಇದ್ದದ್ದನ್ನು ಎಲ್ಲಿ ಬೇಕಾದರೂ ನಮ್ಮ ಸಮಾಜವೇ ಅರಸರಾಗಿದ್ದರು ಅಂತ ಹೇಳೋದಕ್ಕೆ ನಿಮ್ಮ ಜೊತೆಯಲ್ಲಿ ಸ್ವಾಮಿಗಳಿದ್ದಾರೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವ ಸ್ವಾಮಿಗಳು ನನ್ನ ಸಮಾಜದ ಬಗ್ಗೆ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನನ್ನು ಏನೋ ಗೊತ್ತಿಲ್ಲ. ಆ ದೇವರು ಈ ಸಮಾಜದಲ್ಲಿ ಹುಟ್ಟಿಸಿದ ಮೇಲೆ ಸ್ವಾಮೀಜಿಯಾಗಿ ಮಾಡಿದರೆ ನನ್ನ ಸಮಾಜವನ್ನು ತಿದ್ದಲಿಕ್ಕೋಸ್ಕರ, ನನ್ನ ಸಮಾಜದ ಪ್ರತಿಷ್ಠೆಗೋಸ್ಕರ, ನನ್ನ ಉಸಿರು ಇರುವಲ್ಲಿವರೆಗೆ ಎಷ್ಟೇ ಅವಮಾನ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ, ನನ್ನ ಸಮಾಜವನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂಥೇಳಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೇ ಮುಂದಿನ ಏಪ್ರಿಲ್ ಅಥವಾ ಮೇನಲ್ಲಿ ನನ್ನ ಇಡೀ ಸಮಾಜವನ್ನು ಮೂಲ ಜಾಗವಾದಂಥ ಭೂತಾಳ ಪಾಂಡ್ಯನ ಸನ್ನಿಧಾನದಲ್ಲಿ ಬಾರ್ಕೂರಿನಲ್ಲಿ ಕಮ್ಮಿ ಅಂದರೆ 15,000 ಮಂದಿ ಬಂಟರ ಸಮಾವೇಶ ಆಗಬೇಕು. ನಮ್ಮ ದಶಮ ಸಂಭ್ರಮ 10ನೇ ವರ್ಷದ ಸಂಭ್ರಮ ಆಗಬೇಕು. ನಾವೂ ಕೂಡ ಸಂಪ್ರದಾಯಸ್ಥರು, ನಾವೂ ಕೂಡ ನಮ್ಮದೂ ಆದಂಥ ಒಂದು ಪದ್ಧತಿ ಇದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ನಾವು ಅದನ್ನು ಗೊತ್ತುಪಡಿಸಬೇಕು. ಹಾಗಾಗಿ ಉಲ್ಲಾಳದ ಎಲ್ಲ ಬಂಟರು ಮುಂದಿನ ವರ್ಷ ಬಾರ್ಕೂರಿಗೆ ಬರಲೇಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕರಿತೇನೆ. ಅಷ್ಟರ ಒಳಗೆ ನಮ್ಮ ಮಠದ ಪರವಾಗಿ ಇಲ್ಲಿ ಒಂದು ಮಂಡಲವನ್ನು ಮಾಡಿದ್ದೇವೆ. ಆ ಮಂಡಲಕ್ಕೂ ಕೂಡ ರವೀಂದ್ರ ಶೆಟ್ರೆ ಕಲ್ಲಿಮಾರವರ ಅಧ್ಯಕ್ಷರಾಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಸಮಿತಿ ಇದೆ. ಪ್ರಸಾದ್ ರೈ ಕಲ್ಲಿಮಾರ ಅವರು ಇದ್ದಾರೆ. ಅದ್ರ ಜೊತೆಯಲ್ಲಿ ನನಗೆ ಭಾಳ ಹಿಂದಿನ ಸಂಸ್ಥಾನದ ಒಂದು ನಂಟಿಟ್ಕೊಂಡವ್ರು ವಿವೇಕರೇ ಅವರು ಇವತ್ತಿನಿನ್ನೆ ಅಲ್ಲ, ಅವತ್ತಿನಿಂದಲೂ ಸಂಸ್ಥಾನ ಸ್ಥಾಪನೆ ಆಗೋ ಕಾಲದಿಂದಲೂ ನಮ್ಮ ಜೊತೆಗಿದ್ದರು. ನಾನು ಬಾಂಬೆ ಎಲ್ಲ ಕಡೆ ಓಡಾಡಿ ಸಾಲ ಸೂಲ ಮಾಡಿ ಬಡ್ಡಿನಲ್ಲಿ ದುಡ್ಡು ತಂದು ಆ ಬಾರ್ಕೂರಿನ ಜಾಗ ಬಿಲ್ಲವ ಸಮಾಜದವ್ರ ಹತ್ರ ಕೊಂಡುಕೊಂಡು ಈ ಸಮಾಜಕ್ಕೋಸ್ಕರ ಮಠ ಕಟ್ಟಿದ್ದೀನಿ. ನನಗೋಸ್ಕರ ಅಲ್ಲ, ಅದು ನನಗಾಗಿ ಅಲ್ಲ. ಇಲ್ಲಿರ್ತಕ್ಕಂಥವ್ರು ಯಾರು ಸ್ವಾಮಿಗಳು ಅವರವರಿಗೆ ಮಠ ಕಟ್ಟಿರ್ಬೋದು, ಬಟ್ ನೀವು ನೆನ್ಪಿಟ್ಟಿರಿ, ವಿಶ್ವ ಸಂತೋಷ ಭಾರತಿ ಸ್ವಾಮಿಗಳು ಮಠ ಕಟ್ಟಿರೋದು ಅದು ಅವರಿಗಾಗಿ ಅಲ್ಲ, ಈ ಬಂಟ ಸಮಾಜಕ್ಕಾಗಿಯೇ ಕೊಟ್ಟಿರುವಂಥ ಮಠ. 14 ವರ್ಷ ನನ್ನ ವಯಸ್ಸನ್ನು, ಯೌವನವನ್ನು ಎಲ್ಲವನ್ನು ಈ ಸಮಾಜಕ್ಕೆ ದಾರಿ ಎರೆದಿದ್ದೇನೆ. ಭಾಳಷ್ಟು ಅಪವಾದನೂ ಕೇಳಿದ್ದೇನೆ, ಅವಮಾನನೂ ಕೇಳಿದ್ದೇನೆ. ಜಗ್ಲಿಲ್ಲ, ಬಗ್ಲಿಲ್ಲ. ಮುಂದಕ್ಕೂ ಸಹ ಸರ್ಕಾರ ಯಾವುದೇ ಬೇಕಾದ್ರೆ ಬರಲಿ, ನನ್ನ ಸಮಾಜಕ್ಕೂ ನೀವು ಇಷ್ಟು ದುಡ್ಡು ತೆಗೆದಿಡಬೇಕು ಅಂತೇಳಿ ಸರ್ಕಾರದ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಈ ಸನ್ಯಾಸಿ ನಿಂತಿರ್ತಾರೆ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ನಾವು ಯಾವಾಗಲೂ ಕೂಡ ಟ್ಯಾಕ್ಸ್ ಕಟ್ಟದಂಥ ಸಮಾಜ, ಯಾವತ್ತೂ ಬಂಟ ಸಮಾಜ ಟ್ಯಾಕ್ಸಲ್ಲಿ ಮೋಸ ಮಾಡಿದವರಲ್ಲ. ಇಷ್ಟು 75 ವರ್ಷ ಟ್ಯಾಕ್ಸ್ ಕಟ್ಟಿದ್ದೇವೆ ಸರ್ಕಾರಕ್ಕೆ, ಆದರೆ ನಮ್ಮ ಸಮಾಜಕ್ಕೆ ಸರಿಯಾದ ದುಡ್ಡು ಬರಲಿಲ್ಲ. ಎಲ್ಲ ಸಮಾಜಲ್ಲೂ ಕೂಡ ಆ ಮಟ್ಟಕ್ಕೆ ಈ ಮಟ್ಟಕ್ಕೆ ಅಂಥೇಳಿ ಬಜೆಟಲ್ಲಿ ದುಡ್ಡು ಕೊಡ್ತಾರೆ. ಇಲ್ಲಿ ಬಂಟ್ರಿಗೆ ಮಠ ಇಲ್ಲ, ಗುರುಗಳಿಲ್ಲ ಅಂಥೇಳಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಇನ್ಮೇಲೆ ಹಾಗಲ್ಲ, ನಮ್ಮ ಮುಖವನ್ನು ತೋರಿಸಿ
ನಮ್ಮ ಮಠವನ್ನು ತೋರಿಸಿ ನಮ್ಮ ಸಮಾಜಕ್ಕೆ ಆ ದುಡ್ಡನ್ನು ಕೊಡಲೇಬೇಕು. ನಮ್ಮ ಸಮಾಜ ಕಟ್ಟಿರೋಂಥ ಟ್ಯಾಕ್ಸಿನ ಅಮೌಂಟು ವಾಪಸ್ಸು ನಮ್ಮ ಸಮಾಜದ ಬಡವರಿಗೆ ಅದು ಸಿಗಬೇಕು ಅನ್ನೋ ಥರದಲ್ಲಿ ಧಾರ್ಮಿಕವಾದಂಥ ಸಾಮಾಜಿಕವಾದಂಥ ಹೋರಾಟವನ್ನು ಮಾಡಲಿಕ್ಕೋಸ್ಕರ ನಾವು ನಿಂತಿರೋದು. ನಮ್ಮ ಪರಿಚಯ ನಿಮಗೆ ಇವತ್ತಾಗ್ತಿದೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ನೆನ್ಪಿಡಬೇಕು, ಬಾರ್ಕೂರು ಮಠ ನಮ್ಮ ಸಮಾಜದ್ದು, ಬಾರ್ಕೂರು ಸಂಸ್ಥಾನ ನಮ್ಮ ಸಮಾಜದ ಮೂಲ, ಬಾರ್ಕೂರು ನಮಗೆ ಮೂಲವಾದಂಥ ಜಾಗ ಅನ್ನೋದನ್ನು ನೀವು ನೆನ್ಪಿಡಬೇಕು. ಒಂದು ಮಾತು ನೆನಪಿಸಿ ನಮ್ಮ ಮಾತಿಗೆ ಪೂರ್ಣ ವಿರಾಮ ಆಗ್ತಿದ್ದೇವೆ. ಏನಂತಂದರೆ, ನೀವು ಬಂಟರೇ ಅಂತ ಹೇಳೋದಕ್ಕೆ ಬಹುತೇಕ ಗುತ್ತಿನ ಮನೆ, ಈ ಬೊಲ್ಲೆ ಗುತ್ತಿನವರು ಇಲ್ಲೇ ಇದ್ದಾರೆ, ಗುತ್ತಿನ ಮನೆಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬರ್ಕೆ ಇತ್ಯಾದಿ ಮನೆಗಳಲ್ಲೆಲ್ಲ ದೊಡ್ಡ ದೊಡ್ಡ ಅವರೆಲ್ಲ ಹಿರಿಯರಿದ್ದೀರಿ. ನಿಮ್ಮ ಈ ತಂಬಿಲ ಆಗುವಾಗ, ದೈವಗಳಿಗೆ ಊಟ ಬಡಿಸುವಾಗ ಅಥವಾ ಎಡೆ ಹಾಕುವಾಗ ಒಂದು ಎಡೆ ಅಡ್ಡ ಎಡೆ ಹಾಕ್ತೀರಿ, ಹೌದಲ್ಲ? ಒಂದು ಎಡೆ ಅಡ್ಡ ಹಾಕ್ತೀರಿ. ಯಾಕದು? ಯಾಕೆ ಜೈನರಿಗೆ ಹಾಕ್ತೀರಿ? ಯಾಕೆ ಜೈನರಿಗೆ ಹಾಕ್ತೀರಿ ಅಂದರೆ, ನಮ್ಮವರೇ ಆಗಿದ್ದಂಥ ಜೈನರು, ನಮ್ಮವರೇ ಆಗಿದ್ದಂಥ ಬಂಟರು ಜೈನರಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರೆಲ್ಲರಿಗೂ ಸೇರಿ ಒಂದು ಎಡೆ ಅಂತ ಬಂಟ್ರ ಮನೇಲಿ ಹಾಕ್ತೀರಿ ಅಂದರೆ ಮೂಲ ಯಾರಲ್ಲಿಗೆ? ಬಂಟರೇ, ನೀವೇ ಮೂಲ. ಆ ನಂತರ ಅವರು ಜೈನರಾಗಿದ್ದರು ಅನ್ನೋದನ್ನು ನೀವು ನೆನ್ಪಿಡಬೇಕು. ಇದೊಂದು ಕ್ಲೂ ನೀವು ಇಟ್ಕೊಂಡಿರಿ. ಜೈನರ ಎಡೆ ಹಾಕ್ತಕ್ಕಂಥದ್ದು ಬಂಟರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರ, ಸಂಪ್ರದಾಯ. ಈ ಥರದ್ದು ಭಾಳಷ್ಟಿದೆ. ಹಾಗಾಗಿ ನಮ್ಮ ಕಲ್ಲಿಮಾರ ಅವ್ರ ಹತ್ರ ಹೇಳ್ತಾ ಇದ್ದೇವೆ, ಒಂದು ದಿನ, ಯಾವತ್ತೋ ಒಂದು ದಿನ ನೀವು ಕರೆದು ನಮ್ಮ ಸಮಾಜದವರಿಗೆ ಒಂದಿಷ್ಟು ನಮ್ಮ ಇತಿಹಾಸ, ನಮ್ಮ ಸಂಪ್ರದಾಯ, ನಮ್ಮದೆಲ್ಲ ವಿಷಯಗಳನ್ನು ಅವರ ಕಿವಿ ಮೇಲೆ ಹಾಕ್ಲಿಕ್ಕುಂಟು. ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿಕೊಡಿ ಅಂತೇಳಿ ಕೇಳ್ತಾ, ನಿಮ್ಮ ಊಟ ನೀವು ಇವತ್ತು ಮಾಡ್ಬೋದು, ಬಿಡುಗಡೆ ಮಾಡ್ತೇನೆ. ಜಾಸ್ತಿ ನೀವೀಗ ಇವತ್ತೇ ಊಟ ಇಲ್ದಂಗೆ ಮಾಡಿದ್ರೆ ಈ ಸ್ವಾಮೀಜಿನೊಂದು ಮತ್ತೆ ಕರಿಬೇಡಿ ಅಂದ್ಬಿಟ್ಟಿದೆ. ನನಗೆ ಕೊಟ್ಟಿದ್ದೇ ಭಾರಿ ಲೇಟ್ ಇವರು. ನನಗೆ ನಂದೇನು ತಪ್ಪಿಲ್ಲ ಅಲ್ಲ ವಿವೇಕಣ್ಣ, ನನಗೆ ಕೊಟ್ಟಿದ್ದೆ 1:40ಕ್ಕೆ, 1:45ಗೆ, 1:45ಗೆ ಕೊಟ್ಟು ನಾನು ಲೇಟ್ ಮಾಡಿದ್ದಲ್ಲ. ಹಾಗಾಗಿ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡಲೇಬೇಕಾದ್ರಿಂದ ಇವತ್ತೊಂದಿನ ಲೇಟ್ ಆದರೆ ತೊಂದರೆ ಇಲ್ಲ. ನಂತರ ದಿನ ಊಟ ಮಾಡಿದ್ದಿದ್ದೇ, ನಾವು ಊಟ ಕೊಟ್ಟವರು ಅಲ್ವಾ? ಹಾಗಾಗಿ ಊಟಕ್ಕೋಸ್ಕರ ನಾವು ಇರುವಂಥದ್ದಲ್ಲ. ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ಸೇರಿಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಇಡೀ ಉಳ್ಳಾಳದ ಎಲ್ಲ ಬಂಟರಿಗೂ ಕೂಡ, ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದಾರೆ, ನಾನು ಯಾರನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ. ನಿಮಗೆಲ್ಲರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದವನ್ನು ಮಾಡಿ ಈ ಮಾತಿಗೆ ಪೂರ್ಣ ವಿರಾಮ ಮಾಡ್ತೀನಿ. ಬಂಟ ಜನಾಂಗದ ಚಾರಿತ್ರಿಕ, ಧಾರ್ಮಿಕ, ಐತಿಹಾಸಿಕ ಮತ್ತು ಸಾರ್ವಕಾಲಿಕವಾಯಿನಂಚಿನ ಪೆರ್ಮೆನೆ ಕೊಟ್ಟು ಬಂದಿದೆ ನಮ್ಮ ಕಣ್ಣು ಪಾಲು ಆಶೀರ್ವಾದ ಗುರುಪೀಠ ಸ್ವಾಮೀಜಿಗಳಿಗೆ ಅಡ್ಡ ಗುರು ಸಂದಾಯಿತ ಮತ್ತೊಂದಿಲ್ಲ ಮತ್ತೆ ನಮಗೊಂದಾಗೆ ನನಗೊಂದು ಆಟಗಾಯಿಸಿರುವ ಕಾರ್ಯಕ್ರಮದ ಪುರಂಗಿ ಅಜಂಬ ವಿದ್ಯಾರ್ಥಿ ವಿತರಣೆ ನಡೆಪಾಟುಕೊಳ್ಳುವುದು ಚಿತ್ರಕರ ಇದಲ್ಲ ಆಟದ ಐಸಿರ ಕಾರ್ಯಕ್ರಮಗಳು ನಮ್ಮ ಈ ಸಲ ಎಲ್ಪ ಜೋಕ್ಲಿಗೂ ವಿದ್ಯಾರ್ಥಿ ವೇತನ ಕೊರೊಂದಿಲ್ಲ. ನಮಕ್ ಸಮಯದ ಅಭಾವ ಮಸ್ತ್ ಇತ್ತಿನದಾದ ಸಾಂಕೇತಿಕವಾದ 14 ಜೋಕ್ಲಿಯನ್ನು ವೇದಿಕೆಯಲ್ಲಿ ತಂದಿಲ್ಲ. ಈ ವಿದ್ಯಾರ್ಥಿ ವೇತನ ಬದಲೇ ಗೊತ್ತು ವಿವೇಕ್ ಶೆಟ್ಟಿ ನಡಪಾದು ಕೊರಡೊಂದಕ್ಕೆ ಏನೊಂದಿಲ್ಲ. 14 ಜೋಕ್ಲಿಯನ್ನು ಪುದರ್ ಬಂತೆ ಈಗ ವೇದಿಕೆಗೆ ಬರ್ತದೆ ವಿವೇಕ್ ಶೆಟ್ಟಿನ ಕೈದು ವಿದ್ಯಾರ್ಥಿ ವೇತನ ಸ್ವೀಕಾರ ಮಾಡ್ಕೊಡೋದಕ್ಕೆ ಏನೊಂದಿಲ್ಲ. ಸಿಯಾ ಶೆಟ್ಟಿ ಉಳ್ಳಾಲ ಬಂಟರ ಸಂಘ ಉಳ್ಳಾಲ ಗ್ರಾಮ ಸಮಿತಿ, ಆರಾಧ್ಯ ಶೆಟ್ಟಿ ಪೆರ್ಮನ್ನೂರು ಗ್ರಾಮ ಸಮಿತಿ, ಗಗನ್ ಶೆಟ್ಟಿ ಕೋಟೆಕಾರ ಗ್ರಾಮ ಸಮಿತಿ, ಋತ್ವಿಕ್ ಶೆಟ್ಟಿ ಸೋಮೇಶ್ವರ ಗ್ರಾಮ ಸಮಿತಿ, ನಿಖಿಲ್ ಶೆಟ್ಟಿ ತಲಪಾಡಿ ಗ್ರಾಮ ಸಮಿತಿ, ಜ್ಞಾನೇಶ್ ಶೆಟ್ಟಿ ಕಿನ್ಯ ಗ್ರಾಮ ಸಮಿತಿ, ಆಕಾಂಕ್ಷ್ ಶೆಟ್ಟಿ ಮಂಜನಾಡಿ ಗ್ರಾಮ ಸಮಿತಿ ಯಾನ್ ಪುದರ್ಲೆತ್ತಿನ ಜೋಕ್ರ ಐನಾತ್ ಬೇಕ ವೇದಿಕೆಗೆ ಬರಡು, ಪಾರ್ಥ ಕೊಣಾಜೆ ಗ್ರಾಮ ಸಮಿತಿ, ಪವನ್ ರಾಜ್ ಶೆಟ್ಟಿ ಬೆಳ್ಮಾ ಗ್ರಾಮ ಸಮಿತಿ, ಕ್ಷಮ್ಯ ಪಕಳ ಅಂಬ್ಲಮಗೂರು ಗ್ರಾಮ ಸಮಿತಿ, ವರುಣ್ ಶೆಟ್ಟಿ ಮುನ್ನೂರು ಗ್ರಾಮ ಸಮಿತಿ, ಶ್ರೇಯಾ ಶೆಟ್ಟಿ ಹರೇಕಳ ಗ್ರಾಮ ಸಮಿತಿ, ದೀಕ್ಷಾ ಶೆಟ್ಟಿ ಪಾವೂರು ಗ್ರಾಮ ಸಮಿತಿ, ಶ್ರೀಶಾ ಶೆಟ್ಟಿ ಬೋಲ್ಯಾರ್ ಗ್ರಾಮ ಸಮಿತಿ. ಈ ಜೋಕ್ಲು ಐನಾತ್ ಬೇಗ ವೇದಿಕೆ ಬರ್ತದೆ ವಿದ್ಯಾರ್ಥಿ ವೇತನ ಸ್ವೀಕಾರ ಮಾಡ್ಕೊಡು. ಒರಿನ 50 ಜೋಕ್ಲು ಟೋಕನ್ ಕೊಡ್ತು ಅವರು ಮಹಿಳಾ ಸಮಿತಿದಕ್ಲು
ವಿದ್ಯಾರ್ಥಿ ವೇತನ ಕೊರೊಂದಿಲ್ಲೇರು ಒಂದು ದಿನ 56 ಜೋಕುಲು ಕೌಂಟರ್ ಇಡಬಹುದು ವಿದ್ಯಾರ್ಥಿ ವೇತನನು ಮಹಿಳಾ ಸಮಿತಿದವರು विद्या वाचस्पति डॉक्टर विश्व संतोष गुरुजी मेरना उपस्थित नम माता बारी पुर्लुद ಒಂಜಿ ಸಭೆಯನ್ನು ಮಲ್ತಾ ಮುಖ್ಯವಾದ ನಂಗೆ ಮಾತೆಲ್ಲ ಗೊತ್ತು ಪೋಡು ಎಂಜಿನ ಬಂಡ ಈ ಆಧ್ಯಾತ್ಮಿಕವಾದ ಮೌಲ್ಯಗಳನ್ನು ತನ್ನ ಬದುಕಡೆ ಐನ ಅಳವಡಿಸೋದು ಬದುಕು ಒಂಜಿ ವಿಶೇಷವಾದ ಒಂದು ಮಾನ್ಯತೆಯನ್ನು ಕೊರ್ನಂಚಿನ ಸ್ವಾಮೀಜಿ ನಮ್ಮೊಟ್ಟಿಗೊಳ್ಳಿರು ಒತ್ತಂದೆ ಆರು ಬಾರಿ ಪಾಂಡಿತ್ಯನು ಪಡೆಯಿನಂಚಿನ ಸ್ವಾಮೀಜಿ ಯಾರನ್ನ ಒಂಜಿ ಉಪಸ್ಥಿತಿಯೇ ನಮ್ಮ ಈ ಸಭೆಗೆ ಬಾರಿ ಮಲ್ಲ ಗೌರವ ಬೈದಿನ ಬಂಡ ಖಂಡಿತ ತಪ್ಪ ಒಂದು ಇಂದು ಎಂಗೆ ವಿಷಯ ಬಾರಿ ಖುಷಿ ಆಯ್ನ ಬಂಡ ಹೆಂಗೆ ಯಾನು ಅಧ್ಯಕ್ಷ ಆದಪ್ಪನಾಗ ಸ್ವಾಮೀಜಿ ಬತ್ತದ ಮೂಲ ಉಪಸ್ಥಿತರಪ್ಪನಂಜಿನ ಒಂಜಿ ಸಂದರ್ಭದಾಗ ಬತ್ತನತ್ತ ಪನ್ಪುಣ ಒಂಜಿ ಭಾರಿ ಖುಷಿತ್ತ ಒಂಜಿ ವಿಷಯ ಎಂಗೆ ಉಂಡು ಯಥಾಯ ಬಂಡ ಎಂಕ್ಲೇಪಲ ಹಿರಿಯಕ್ಲೇನು ಆಯ್ನಾತ್ ಗೌರವಡು ತೂಯಿನಂಚಿನ ಜನಕ್ಕಳು ಐನ ಫಲವಾದ ಸ್ವಾಮೀಜಿನಿ ಬತ್ತದು ನಮ್ಮೊಟ್ಟಿಗೆ ಸೇರ್ದೇರೆ ಎಂದು ಪನ್ಪುಣ ಒಂಜಿ ಭಾರಿ ಖುಷಿತ್ತ ಒಂಜಿ ವಿಚಾರ ಐತೊಟ್ಟಿಗೆ ಇನ್ನು ನಮ್ಮ ಈ ಒಂಜಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾನೆ ಬೊಲ್ಯಗುತ್ತು ವಿವೇಕ ಶೆಟ್ರೆ ಶ್ರೀಮಂತಿಕೆಗೆ ಮಾತ್ರ ಪುದರ್ ಪೋಯಿನಾರತ್ತೆ ಆರು ಹೃದಯವಂತಿಕೆಗೆಲ್ಲ ಪುದರ್ ಪೋಯಿನಾರು ಅಂಜಾದವನಾಗ ಈತಿ ಬಲ್ಲದೊಂಜಿ ಕಟ್ಟಡ ನಮ್ಮ ಆತನಿಂದ ಬಂಡ ಐಕೆ ವಿವೇಕ ಶೆಟ್ರೆ ಮುಖ್ಯ ಕಾರಣ ಅಂತ ಬಂಡ ಖಂಡಿತ ಅವು ತಪ್ಪ ಅಂದರೆ ಐತ ಒಟ್ಟಿಗೆ ಎಂಗ್ಲಲ್ಪ ಈತ ಒಂಜಿ 5 ಜನ ಮಾಜಿ ಅಧ್ಯಕ್ಷರನ್ನಾಗಲುಳ್ಳೇರು ಅವು ನಮ್ಮ ಜಯರಾಮ್ ಸಾಂತೆರ ಆದಪ್ಪು ಜಯಪಾಲ್ ಶೆಟ್ರ ಆದಪ್ಪು ಚಂದ್ರ ಸಡ್ಯಂತಾಯರ್ ಆದಪ್ಪು ರವೀಂದ್ರ ಶೆಟ್ರ ಆದಪ್ಪು ಜಿತೇಂದ್ರ ಶೆಟ್ರ ಆದಪ್ಪು ಸುರೇಶ್ ಚೌಟ್ರಿ ಬೇಕಲ್ಲ ಮಾತ ಈ ಒಂಜಿ ಸಂಘಟನೆಗೆ ಬಲ ಕೊರೊಂದುಪ್ಪನಾಗಲಿ ಐಕೆ ಈ ಸಂಘಟನೆ ಏಪಲ ಪುಲಿಯರ ಬಲ್ಲಿಂದ ಬಂದಕ್ಕೆ ಒಂದು ಶಕ್ತಿ ಕೊರೊಂದುಪ್ಪನ ಆಕಲೆ ನಿಜವಾದಿಲ್ಲ ಈ ಉಳ್ಳಾಲ ವಲಯ ಬಂಟರ ಸಂಘ ಈತ್ ಮಿತ್ತು ಬತ್ತು ನಡೆದೇ 5 ಬಣ್ಣ ಭಾರಿ ಸಂತೋಷ ಆಗುನು ಬೊಕ್ಕೊಂಜಿ ಇತ್ತ 25 ವರ್ಷದ ಇತಿಹಾಸ ಇತ್ತು ಸ್ವಾಮೀಜಿ ಸಂಘ 25 ವರ್ಷದ ಇತಿಹಾಸ ಇತ್ತು ನಾವು ಭಾರೀ ಕಾರ್ಯಕ್ರಮಗಳನ್ನು ಮಲ್ತೊಂದು ಬತ್ತನಂಚಿನ ಒಂಜಿ ಸಂಘಟನೆ ಎಂದು ಆಂಡ ಈ ವರ್ಷದ ವಿಶೇಷತೆ ಉಂಡ ನಮ್ಮ ಕಲೋತ್ಸವ ಭಾರಿ ಒಂಜಿ ಮುಖ್ಯವಾದ ಕಲೋತ್ಸವ ನಮ್ಮ ಜವಣಿರು ಮಾತು ಸೇರಿದೆ ಮುರಣಿ ಒಂಜಿ ಕಾಂಪಿಟೇಷನ್ ಗುರುಪುರುಡ ಮಲ್ತೇರಿ ಐಟ್ ಪ್ರಥಮ ಸ್ಥಾನ ನಗಲು ಪಡೆಯಿರಿ ಅವು ಭಾರಿ ಒಂಜಿ ಎಡ್ಡೆ ಪುದರ್ಗುಣದ ಒಂಜಿನ ಒಂಜಿ ಕಾರ್ಯ ಆದುಂಡು ಐಟ್ ದುಂಬುಲ ಬಜಪ್ಪೆದಾಗಲು ಮಲ್ತೀರಿ ಅವುಲ್ಲ ಅವು ಎಡ್ಡೆ ಒಂಜಿ ಸ್ಥಾನವನ್ನು ಪಡೆ ಹೊಂದಿದೆ ಮಾತ್ರ ತಂದೆ ಇತ್ತ ಎಂಕಲೆ ದಾನೆ ಮನ್ಪೇರ ಪ್ರಾರಂಭ ಮಾಡ್ತಂದಲ್ಲ 14 ಗ್ರಾಮದ ಒಂಜಿ ಸರ್ವೆ ಮನ್ಪೇರ ಬಿದಾಡ್ದ ಐಟ್ ಒಂಜಿ ಮಾಹಿತಿ ಕೋಶಗಳನ್ನ ಎಂಕ್ಲೆ ತಯಾರಿ ಮಲ್ತದೆ ಆ ಸಂಘಟನೆಗೆ ಬಲ ಕೊರ್ಪುನಂಚಿನ ಕೆಲಸಗಳನ್ನ ಎಂಕ್ಲೆ
ಮಿತ್ತಿಗೆ ಮಲ್ಪೆರೆ ಉಲ್ಲ ಬೊಕ್ಕ ಐಕೊಂಜಿ ಈತ ಧನ ಸಂಗ್ರಹ ಐತೆ ನಮ್ಮ ಅಧಿಕಾರ ಸ್ವೀಕಾರ ಮಲ್ಪನಾಗ 17 ಲಕ್ಷ ಸಾಲ ಇತ್ತು ಇತ್ತೆ ಆ ಒಂಜಿ ವರ್ಷಡು 17 ಲಕ್ಷ ಸಾಲ ತೀರ್ದು ಅವು ಕಂಪ್ಲೀಟ್ ಪೋತುಂಡು ಈ ಕಟ್ಟಡ ಬತ್ತಿನ ರೆಂಟ್ ಇರ್ದಾದು ಈ ಕಟ್ಟಡ ಬತ್ತಿನ ರೆಂಟ್ ಇರ್ದಾದ ಅವು ಮಾತಾ ನಿವಾರಣೆ ಆ ಸಾಲ ಪೊಕ್ಕಳ ಸಾಲ ಮಲ್ತಿನತ್ತೆ ಮಿತ್ತೆ ಹಾಲ್ ಮಲ್ತಿದ್ದೇರಿ ಮಿತ್ತ ಹಾಲ್ಗೆ ಸುಮಾರು ಖರ್ಚು ಮಲ್ತಿದ್ದೀರಿ ವಿವೇಕಣ್ಣಗೆ ಗೊತ್ತುಂಡು ಆರು ನಮ್ಮ ಮಲ್ಲ ಐಕೆ ಕೊಡುಗೆಲ್ಲ ಉಂಡು ಅಂಚ ಆತ ಇತ್ತಿನ ನನ್ನ ಮಿತ್ತಿಗೆ ಏರೇರು 30,000 ರೂಪಾಯಿ ಒಂಜಿ ಕೊರ್ದು ಒಂಜಿ ಮಿತ್ತ ಒಂಜಿ ಸಭಾಂಗಣಗೂ ಫೋಟೋ ಪಾಡುವಾರ ಅಕ್ಲೇನ ಮಾತ ಸಂಗ್ರಹ ಮಲ್ತದೆ ಮಿತ್ತ ಎಂಗ್ಲು ಸೇವಾ ಕಾರ್ಯಗಳನ್ನ ಮಲ್ಪೆರೆ ಬಿದಾಡೊಂದುಲ್ಲ ಆ ವಿವೇಕ್ ಶೆಟ್ಟರ್ನ ಒಂಜಿ ಮನಸ್ಸುಡುಪುನ ಒಂಜಿ ಆ ಮನದಾಳದ ಒಂಜಿ ಇಂಗಿತನು ನಿವಾರಣೆ ಮಲ್ಪುನ ಕೆಲಸಗಳನ್ನ ಎಂಕ್ಲ ಮಿತ್ತಿಗೆ ಖಂಡಿತವಾದಲ್ಲ ಮಲ್ಪ ದಾದವಂಡ ಬಡವರಿಗೆ ಸಹಾಯ ಮಲ್ಪಡು ಶಿಕ್ಷಣಗೂ ಸಹಾಯ ಮಲ್ಪಡು ಆರೋಗ್ಯಕ್ಕೂ ಸಹಾಯ ಮಲ್ಪಡು ನಾವು ಇಂಗಿತ ಇಲ್ಲು ಕಟ್ಟದು ಹೊರಡೋದು ಮಲ್ಪುನ ಅವ್ರನ್ನ ಇಂಗಿತ ಇಂಚಿತ್ತಿ ಕೆಲಸವನ್ನು ಒಂಜಾತು ದುಡ್ಡು ಸಂಗ್ರಹ ಮಲ್ತದೆ ಮಲ್ಪುನಂಚಿನ ಕೆಲಸವನ್ನು ಎಂಗ್ಲು ಖಂಡಿತವಾದಲ್ಲ ಮಲ್ಪ ಐತ ಒಟ್ಟಿಗೆ ಬಂಟರು ಮಾತ್ರ ಅತ್ತೆ ಮಾತ ಜಾತಿ ಜನಾಂಗದಕ್ಕಲೆ ನಮ್ಮೊಟ್ಟಿಗೆ ಸೇರ್ಲೆಕ್ಕ ಮಾತ ಜಾತಿ ಜನಾಂಗದಕ್ಕೆಲ್ಲ ನಮ್ಮೊಟ್ಟಿಗೆ ಸೇರ್ಲೆಕ್ಕ ಎಂಕ್ಲೆ ಮಿತ್ತಿಗೆ ಎಡ್ಡೆ ಕಾರ್ಯಕ್ರಮವನ್ನು ಮಲ್ಪೆರೆ ಎಂಕ್ಲೆ ಯೋಜನೆಗಳನ್ನ ಪಾಡೋದಿಲ್ಲ ನು ಮಾತ ನಿಕ್ಲ ಸಹಕಾರಡು ಯಶಸ್ವಿ ಆವಡು ಎಂಕದ ಭಾರಿ ಖುಷಿ ಆಯ್ನಿಂದ ಸ್ವಾಮೀಜಿನ ಪಾತೆರೆಗೆ ನಿಕ್ಲು ಮಾತ ದಾಲ ಒಂಜಿ ಶಬ್ದ ಇದ್ದಂಡೆ ಗದ್ದಡ ಮಾತ ಮುಳು ಕುಳ್ದಿತ್ತೇರಿ ಅವು ಭಾರಿ ಒಂಜಿ ಖುಷಿ ನಂಚಿನ ವಿಚಾರ ಉಳ್ಳಾಲ ವಲಯ ಬಂಟರ ನಗಲು ಮಾತ ಸ್ವಾಮೀಜಿಗೆ ಆ ಮೂಲಕ ಒಂಜಿ ಗೌರವ ಕೊಡ್ತೇರೆಂದು ಮಂಡ ಒಂಜಿ ಭಾರಿ ಮಲ್ಲ ಒಂಜಿ ವಿಚಾರ ಅಂದ ಸಂದರ್ಭಡು ಪಂಡೊಂದು ಇನಿ ಮಾತ ಎಂಕ್ಲ ಸಂಘಟನೆದಾಗಲಿ ಅದು ಮಹಿಳಾ ವಿಭಾಗ ಉಪ್ಪು ಯುವಜನ ವಿಭಾಗ ಉಪ್ಪು ಸಿರಿ ಸ್ವಸಹಾಯ ಉಪ್ಪು ಸಾಂಸ್ಕೃತಿಕ ವಿಭಾಗ ಉಪ್ಪು ಮಾತೆರ್ಲಾಕಲೆ ಅಕ್ಲನ ಜವಾಬ್ದಾರಿನ ತೆರೆಯೊಂದು ಅಕ್ಲೆ ಕೆಲಸ ಮಲ್ತೊಂದುಲ್ಲೇರಿ ಆತ ತಂದೆ ಒಂಜಾತ್ ಬಂಟೆರ್ನಕ್ಲೆ ನಾ ಅಕ್ಲಕ್ಲ ಇಲ್ಲಲ್ದು ಆಹಾರ ಪಂಡ ಬೇತೆ ಬೇತೆ ಆಹಾರ ಮತ್ತು ತಯಾರು ಮಲ್ತದು ಇಡೀ ಕೊಣತಿದ್ದೀರಿ ಐಲ್ ನಮ್ಮ ಸ್ವೀಕಾರ ಮಲ್ಪೆಲ್ಲ ಉಂಡು ಅಕ್ಲೆಗಳ ಈ ಸಂದರ್ಭಡು ಕೃತಜ್ಞತೆಯನ್ನು ಸಲ್ಲಿಸ ಒಂದು ಇನ್ನು ಭಾರೀ ಪೊರ್ಲುದ ಒಂಜಿ ಕಾರ್ಯಕ್ರಮ ಈ ಬಂಟರ ಭವನಡು ನಡತದೆ ಈ ಹಿರಿಯಕ್ಲೆ ಕಿರಿಯಕ್ಲೆ ಮಾತ ಸೇರೊಂದು ನಿಕ್ಲೆ ನೇನು ಮಲ್ತಿದ್ದಾರೆ ಜಾತೀಯ ಸಂಘಟನೆ ಅವು ನನಾತ್ ಈ ರೀತಿ ಅವು ಬಲ ಶಕ್ತಿಶಾಲಿ ಆದ ಬಲಯುತವಾದ ಮುಂದುವರಿಯಡು ಬಂಡಿನ ಪಾತ್ರೆಯನ್ನು ಪಂಡೊಂದು ಏರೇರನೆಕ್ಕೆ ಮಾತ ಕೈ ಸೇರಿದರ ಅಕ್ಲಿಗೆ ಮಾತೆರೆಗಳ ಎಂಕ್ಲ ಆರಾಧನೆ ಮಲ್ತೊಂದು ಬತ್ತನಂಜಿನ ಮಾತ ದೈವೀ ಶಕ್ತಿ ಇಲ್ಲ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ಕೊರ್ದು ನಿಕ್ಲೇನು ಅನುಗ್ರಹಿಸಡು ಬಂಡದೆ ಈ ಸಂದರ್ಭ ಬಂಡೊಂದು ಎನ್ನ ಗಂಟೆ ಪಾತ್ರ ಉಂಟು ಗುರುಕರ್ಮದ ಪಾತ್ರ ನಂಚಿನ ಅಧ್ಯಕ್ಷರಿಗೆ ಶ್ರೀ ರವೀಂದ್ರ ರೈ ಕಲ್ಲಿಮಾರ ಮೇರೆಗೆ ಉಳ್ಳಾಲ ವಲಯ ಬಂಟ ಸಂಘದ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಮಲ್ತೊಂದು ಸಂಘದ ನೇತೃತ್ವಡು ಬಂಟರೆಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಹಾಗೂ ಬೆಂಗಳೂರು ಬಂಟರ ಸಂಘದ ಇದರ ಸಹಯೋಗದಿಂದ ನಡೆದ ಆಟಿದ ಐಸಿರೋ ಹಾಗೂ ವಿದ್ಯಾರ್ಥಿ ವೇತನ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ನಮಗೆ ಆಶೀರ್ವಚನವನ್ನು ನೀಡಿ ಹಿತವಚನವನ್ನು ನೀಡಿದ ನಮ್ಮ ಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆ ಹಿತವಚನಗಳನ್ನು ನೀಡಿದ ನಮ್ಮವರೇ ಆದ ವಿವೇಕಣ್ಣನಿಗೆ ವಿವೇಕ ಶೆಟ್ಟಿ ಬೊಳ್ಳೆಗುತ್ತು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಸರ್ವ ಸಹಕಾರವನ್ನು ನೀಡಿ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ವಲಯದ ಅಧ್ಯಕ್ಷರಾದ ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಇವರಿಗೂ ಧನ್ಯವಾದಗಳು. ಹಾಗೆಯೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಯು ಟಿ ಖಾದರ್ ಅವರು ಇವತ್ತು ಬರಬೇಕಿತ್ತು, ಅವರ ಅನುಪಸ್ಥಿತಿಯಲ್ಲಿ ನಮ್ಮೆಲ್ಲರ ಪರವಾಗಿಯೂ ಅವರ ಧನ್ಯವಾದಗಳು. ಹಾಗೆಯೇ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಟಿಯ ಬಗ್ಗೆ ವಿಶೇಷವಾಗಿ ಹೇಳಿದ ಚಿತ್ರಾ ಪಿ ಶೆಟ್ಟಿ ಉಪನ್ಯಾಸಕರು ಸೈಂಟ್ ಅಲೋಷಿಯಸ್ ಕಾಲೇಜು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ನಮ್ಮ ಶೋಭಾ ಶೆಟ್ಟಿಯವರು ಮೂಡಬಿದ್ರಿ ಬಂಟರ ಸಂಘದ ಮಹಿಳಾ ಅಧ್ಯಕ್ಷರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದ ಆಯ್ಕಳ ಹರೀಶ್ ಶೆಟ್ಟರು ಕಾರಣಾಂತರದಿಂದ ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದಗಳು. ಹಾಗೆಯೇ ಉಪಸ್ಥಿತಿ ಇರುವ ಜೊತೆ ಕಾರ್ಯದರ್ಶಿ ಬಂಟರೆಯಾನೆ ನಾಡವರ ಮಾತೃ ಸಂಘದ ಜೊತೆ ಕಾರ್ಯದರ್ಶಿ
ಪದ್ಮನಾಭ ಶೆಟ್ಟಿ ಪುಂಚಮ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವಿಜಯ್ ಶೆಟ್ಟಿ ಹಾಲಾಡಿ ಅವರು ಈಗ ತಾನೇ ತುರಿತ ಕಾರ್ಯಕ್ರಮದ ಕಾರಣ ತೆರಳಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದ ರಾಜಗೋಪಾಲ್ ರೈ ಸಂಚಾಲಕರು ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಲ್ಲಿ ಸಂತೋಷ್ ಪುಂಜ ಅವರು ಕೂಡ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ, ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ನಮ್ಮ ಸಂಘ ಬೆಳೆಸಿ ಇದನ್ನು ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಿರುವ ನಮ್ಮ ಮಾಜಿ ವಲಯಾಧ್ಯಕ್ಷರಾದ ಜಯರಾಮ್ ಸಂತರು, ಜಿತೇಂದ್ರ ಶೆಟ್ಟಿ, ಸುರೇಶ್ ಚೌಟ, ರವೀಂದ್ರ ಶೆಟ್ಟಿ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಉಪಾಧ್ಯಕ್ಷರಾದ ಮೋಹನ್ ದಾಸ್ ಗಾಂಭೀರ್ಯ, ಪ್ರಧಾನ ಕಾರ್ಯದರ್ಶಿಯಾದ ಆನಂದ್ ಶೆಟ್ಟರು, ಕೋಶಾಧಿಕಾರಿಯಾದ ಯಶವಂತ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿಯಾದ ಪ್ರವೀಣ್ ರೈ, ಜೊತೆ ಕಾರ್ಯದರ್ಶಿಯಾದ ರಿತೇಶ್ ಶೆಟ್ಟಿ, ಶ್ರೀ ಕೆ ವಿವೇಕ್ ರೈ, ಮಹಿಳಾ ಅಧ್ಯಕ್ಷರಾದ ಅರುಂಧತಿ, ಯುವ ವಿಭಾಗದ ಅಧ್ಯಕ್ಷರಾದ ನಿಶಾಂತ್ ಶೆಟ್ಟಿ, ಸಿರಿ ಒಕ್ಕೂಟದ ಅಧ್ಯಕ್ಷರಾದ ಚಿತ್ರಾಜಯ್ ಅಡ್ಯಂತಯ, 14 ಗ್ರಾಮಗಳ ಅಧ್ಯಕ್ಷರುಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಸರ್ವ ಸದಸ್ಯರುಗಳಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆದ ಪೌರಾಣಿಕ ಯಕ್ಷಗಾನ ಮತ್ಸ್ಯಾವತಾರ ಇದರ ರೂವಾರಿಯಾದ ರಮನಾಥ ಶೆಟ್ಟಿ ಹಾಗೂ ಪ್ರವೀಣ್ ರೈ ಹಾಗೂ ಸರ್ವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮ, ಧ್ವನಿವರ್ಧಕ ಹಾಗೂ ಇವತ್ತಿನ ಆಟಿಯ ಕೂಟಕ್ಕೆ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸಿ ತಂದಂಥ ನಮ್ಮ ಮಹಿಳಾ ಮಣಿಗಳಿಗೆ ಹಾಗೂ ಆರ್ಥಿಕವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಈ ಉಳ್ಳಾಲ ವಲಯದ ಬಂಟರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಿ ನನಗೆ ಅವಕಾಶ ಒಂಜಿ 5 ನಿಮಿಷ ಮಾತೆರ್ಲ ಕುಲ್ಲೋಡು ಬಾರ್ಕೂರು ಸಂಸ್ಥಾನದ ಬಗ್ಗೆ ರಡ್ ದಾಲ ಮಸ್ತ್ ಪಾತೆರೇಜಿ ನಮ್ಮ ಬಾರ್ಕೂರು ಸಂಸ್ಥಾನಗೂ ಪ್ರತಿ ಒಂಜಿ ಮಂಡಲ ಮಲ್ದ ಪ್ರತಿ ಮಂಡಲದಗಲು ವರ್ಷಡು ಒಂಜಿ ದಿನ ಪೂರ ಅವಳು ಇತ್ತದು ಒಂಜಿ ಮಂಡಲ ಪೂಜೆ ಪಂಡು ಅವಳು ಮಲ್ಪೋಡು ಅಂಚಾದ ಆ ಬಗ್ಗೆ ಪ್ರತಿವರಿಲ ನಮ್ಮ ನೆಕ್ಸ್ಟ್ ನಮ್ಮ ಮೂಲೆ ಒಂಜಿ ಕುಡೊಂಜಿ ಮೀಟಿಂಗ್ ಲೆಪ್ಪ ಸ್ವಾಮಿನ ಉಪಸ್ಥಿತಿಡು ಅದಾಗ ಪೂರ ಜನ ಒಟ್ಟಾದ ಅಂಚಾದ ಪ್ರತಿವರಿಲ ನಮ್ಮ ಪ್ರತಿ ಮಂಡಲದಗಲು ಪ್ರತಿ ನಮ್ಮ ಸಮಾಜದಗಲು ವರ್ಷಡು ಒಂಜಿ ದಿನ 365 ದಿನೊಟ್ಟು ಒಂಜಿ ದಿನ ನಮ್ಮ ಬಾರ್ಕೂರು ನಮ್ಮ ಮೂಲ ಜಾಗಗೂ ಪೋದು ಅವಳು ಪೂರ ದೈವ ದೇವೇರು ಪೂರ ಜನಕ್ಕೆ ನಮ್ಮ ಒಂಜಿ ಮೂಲ ಒಂಜಿ ಪೂಜೆ ಮಲ್ತದ್ದು ಬತ್ತಂಡ ನಮ್ಮ ಕುಟುಂಬಗೂ ನಮ್ಮ ಕಲ್ಪನಾ ಜೋಕುಲೆಗೆ ಉತ್ತರೋತ್ತರ ಅಭಿವೃದ್ಧಿ ಆಪುಂಡು ನಮ್ಮ ಜೋಕುಲೆಗೆ ಮೂಲನು ಓಲುಂಡು ತೋಜ ಕೊರ್ನೆ ಕಾಪುಂಡು ಅಂಚಾದ ಪ್ರತಿವರಿಲ ನಮ್ಮ ವರ್ಷಡು ಒಂಜಿ ದಿನ ನಮ್ಮ ಮೂಲ ಸಂಸ್ಥಾನಗೂ ಪೋಡು ಪಂಪಿನ ಒಂಜಿ ಪ್ರೀತಿನ ದಿವೊಂದು ಅಂಚೆ ಮಲ್ಪಡು ಪಣದ ನಿಗಳ ಪ್ರೀತಿಡು ಯಾನು ಕಳಕಳಿಡೆ ವಿನಂತಿ ಮಲ್ಪನು ಅಂಚೆನೆ ಮೂಲೆ ಒಂದೇ ಬಂಟರ ಸಂಘ ವಲಯ ಉಳ್ಳಾಲೋಡು ನಮ್ಮ ಕುಡೊಂಜಿ ದಿನ ಪೂರ ಜನತ ಮೀಟಿಂಗ್ ಲೆಪ್ಪುವ ಐಕ್ ಸ್ವಾಮಿಲ್ನ ಉಪಸ್ಥಿತಿಲ ಉಪ್ಪುಡು ನಮ್ಮ ಬಗ್ಗೆ ನಮ್ಮ ಸಂಸ್ಕಾರದ ಬಗ್ಗೆ ನಮ್ಮ ಜಾತಿದ ಬಗ್ಗೆ ನಮ್ಮ ಎಂಚಿನ ಹೋಲ್ತು ಬೊಯ್ದ ಪಂಪಿನ ಪ್ರತಿಯೊಂಜಿಲ ಆ ದಿನ ಕೂಲಂಕುಷವಾದ ನಂಗೆ ತೆರಿಪಾ ಕೊರ್ಪೇರು ಅಂಚನೆ ಪ್ರತಿಯೊಂಜಿ ದಿನ ಪ್ರತಿ ವರ್ಷಡು ಒಂಜಿ ದಿನ ದೇಗ ಅಡೆಗೆ ಪೋಡು ಪಂಪಿನ ವಿಷಯ ಎಲ್ಲ ಕೂಲಂಕುಷವಾದ ನಂಗೆ ತೆರಿಪಾ ಕೊರ್ಪೇರು ಅಂಚಾದ ದಯದೀದು ಪೂರ ಜನಲ ಈ ಒಂಜಿ ವರ್ಷಡು ಒಂಜಿ ದಿನ ಬಾರ್ಕೂರು ಸಂಸ್ಥಾನಗೂ ನಮ್ಮ ಮೂಲ ಇಲ್ಲಾಗ ಪೋಪಿನ ಒಂಜಿ ಪ್ರಯತ್ನ ಮಲ್ಪುಗ ಪಂದು ನಿಗಳ ಪೂರಕ್ಕೇನೊಂದು ನಿಗಳು ಅವಕಾಶ ಕೊರ್ನಕ್ಕೆ ಪೂರ ನಿಗಲೇ ಧನ್ಯವಾದ ಪನೊಂದು ಎನಿತ